ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಯಂಭುವ ಮನುವಿನ ಎರಡನೇ ಮಗಳಾದಂತಹ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿ ಅಲ್ಲಿ 16 ಜನ ಹೆಣ್ಣು ಮಕ್ಕಳು ಆವಿರ್ಭವಿಸಿದರು. 13 ಜನ ಮಕ್ಕಳನ್ನು ಧರ್ಮ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಅದರಲ್ಲಿ ಕೊನೆಯವಳಾದಂತಹ ಮೂರ್ತಿ ಭಗವಂತನ ನರ ಮತ್ತು ನಾರಾಯಣ ಅನ್ನುವ ಸ್ವರೂಪದ ಆವಿರ್ಭಾವಕ್ಕೆ ಹೇತುವಾಗಿದ್ದಾಳೆ ಅನ್ನುವ ಕಥೆಯನ್ನು ನಾವು ನಿನ್ನೆ ಗಮನಿಸಿದ್ದೇವೆ. 16 ಜನರಲ್ಲಿ 14ನೆಯವಳು ಸ್ವಾಹ, 15ನೆಯ ಮಗಳು ಸ್ವಧ. ಸ್ವಾಹಾಳನ್ನು ಅಗ್ನಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಅಗ್ನಿದೇವ ಸ್ವಾಹಾಳಲ್ಲಿ ಶುಚಿ, ಪಾವಕ ಮತ್ತು ಪವಮಾನ ಅನ್ನುವ 3 ಗಂಡು ಮಕ್ಕಳಿಗೆ ತಂದೆಯಾಗ್ತಾನೆ. ಈ 3 ಜನಕ್ಕೆ ಮತ್ತೆ 45 ಜನ ಆಗ್ತಾರೆ. ಹೀಗೆ ಒಟ್ಟಿನಲ್ಲಿ ಅಗ್ನಿಗಳು 49 ಮಂದಿ. ಒಬ್ಬ ಪ್ರಧಾನ ಅಗ್ನಿ, ಆ ಪ್ರಧಾನ ಅಗ್ನಿಗೆ ಸ್ವಾಹಾದೇವಿಯಲ್ಲಿ 3 ಜನ ಮಕ್ಕಳು, ಇಲ್ಲಿಗೆ 4 ಜನ ಆದರು. ಆ 3 ಜನಕ್ಕೆ ಮತ್ತೆ 45 ಮತ್ತು 4 ಒಟ್ಟು 49 ಜನ ಅವರು ಅಗ್ನಿ ದೇವತೆಗಳ ಆವಿರ್ಭಾವ ಆಗ್ತದೆ. ಕೊನೆಯವಳ ಹೆಸರು ಸತಿ. ಆ ಸತಿಯನ್ನು ರುದ್ರನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ರುದ್ರನಿಗೆ ಸತೀದೇವಿಯಲ್ಲಿ ಸಂತಾನೋತ್ಪತ್ತಿ ಆಗಲಿಲ್ಲ ಅನ್ನುವ ಕಥೆಯನ್ನು ಕೇಳಿದಂತಹ ರಾಜ ಪರೀಕ್ಷಿತ ಶುಕಾಚಾರ್ಯರಲ್ಲಿ ಪ್ರಶ್ನಿಸಿದ, ಯಾಕೆ, ಏನು ಸಮಸ್ಯೆ ಆಯಿತು? ಅಲ್ಲಿ ಮಧ್ಯದಲ್ಲಿ ಸತೀದೇವಿ ಶರೀರ ತ್ಯಾಗ ಮಾಡಿದ್ದಾಳೆ ಅಂತ ವಿಷಯ ಬಂದಾಗ ದಕ್ಷಾಧ್ವರ ಪ್ರಸಂಗದ ವರ್ಣನೆ ನಡೀತದೆ. ಬಹಳ ರೋಚಕವಾದ ವಿಸ್ತಾರವಾದ ಕಥೆಯನ್ನು ಶ್ರೀಮದ್ ಭಾಗವತ ಹೇಳ್ತದೆ. ಈ ದಕ್ಷಾಧ್ವರ ಪ್ರಸಂಗವನ್ನು ತಿಳಿದಿರುವ ವ್ಯಕ್ತಿ ಇರಬೇಕಾದ್ದು ಎಲ್ಲಿ ಅಂದರೆ, ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ಅಳಿಯ ಮತ್ತು ಮಾವ ಸಿಕ್ಕಾಬಟ್ಟೆ ಗಲಾಟೆ ಮಾಡಬಾರ್ದು. ಸ್ವಲ್ಪ ಗಲಾಟೆಗಳು ನಡೆದರೆ ತೊಂದರೆ ಇಲ್ಲ, ಆದರೆ ಅವರಿಬ್ಬರಲ್ಲಿ ಸಿಕ್ಕಾಬಟ್ಟೆ ಗಲಾಟೆ ಇರಬಾರ್ದು. ಅಳಿಯ ಮಾವ ಏನಾದರೂ ಕಚ್ಚಾಡುವುದಕ್ಕೆ ಪ್ರಾರಂಭಿಸಿದರು ಅಂತಾದರೆ ಅದರ ನೇರ ಪರಿಣಾಮ ಆಗುವುದು ಆ ಮಗಳ ಮೇಲೆ. ಅರ್ಥಾತ್ ಅಳಿಯ ಅಂತ ಅನ್ನಿಸಿಕೊಂಡವನ ಪತ್ನಿಯ ಮೇಲೆ, ಮಾವ ಅಂತ ಅನ್ನಿಸಿಕೊಂಡವನ ಮಗಳ ಮೇಲೆ, ಅಷ್ಟು ನಿಕಟವರ್ತಿನಿಯ ಮೇಲೆ ಅತ್ಯಂತ ವ್ಯತಿರಿಕ್ತ ಪರಿಣಾಮವನ್ನು ಬೀರತಕ್ಕಂತಹ ಸಾಂಸಾರಿಕ ಅವಸ್ಥೆಯ ಅಳಿಯ ಮಾವಂದಿರ ಗಲಾಟೆ ಯಾವತ್ತೂ ಘಟಿಸಬಾರದು ಅನ್ನುವುದಕ್ಕೆ ಒಂದು ದ್ಯೋತಕವೋ ಎಂಬಂತೆ ಈ ದೇವತೆಗಳು ಇಂಥ ಆಟ ಆಡ್ತಾರೆ. ಇಲ್ಲೇ ಹೋದರೆ ರುದ್ರದೇವ ಅಂತೇಳಿದರೆ ಸಾಮಾನ್ಯ ಶಕ್ತಿ ಅಲ್ವಲ್ಲ. ದೇವತಾ ತಾರತಮ್ಯದ ವ್ಯವಸ್ಥೆಯಲ್ಲಿ 5ನೇ ಮೆಟ್ಟಲು ಅಂದರೆ ಮೇಲಿನಿಂದ ಕೆಳಗಿಳಿತಾ ಬಂದರೆ 5, ಅಲ್ಲಿಂದ ಮತ್ತೆ 4 ಮೆಟ್ಟಲು ಹತ್ತಿದರೆ ಅಟ್ಟ ಸಿಗುವಂಥದ್ದು. ಅಷ್ಟು ಎತ್ತರದ ದೇವತಾ ಶಕ್ತಿ ರುದ್ರದೇವ. ದಕ್ಷ ಪ್ರಜಾಪತಿಯನ್ನು ಕಡಿಮೆ ಅಲ್ಲ, 10ನೇ ಕಕ್ಷೆಯಲ್ಲಿ ಬರುವವ, ಅಂದರೆ ರುದ್ರನಿಗಿಂತ 5 ಕಕ್ಷೆ ಕೆಳಗೆ ಅಷ್ಟೇ.
10ನೇ ಕಕ್ಷೆ ಅಂತೇಳಿದರೆ ಸೂರ್ಯಚಂದ್ರರಿಗಿಂತಲೂ ಎತ್ತರದ ಕಕ್ಷೆ. ಅಷ್ಟು ಎತ್ತರದಲ್ಲಿರತಕ್ಕಂತಹ ದಕ್ಷ ಪ್ರಜಾಪತಿ, ರುದ್ರದೇವರು, ಇವರು ಪರಸ್ಪರ ಗಲಾಟೆ. ಅದು ಗಲಾಟೆಯ ಕಾರಣ ಏನಿತ್ತು? ರುದ್ರದೇವರು ಮೊದಲೇ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಚತುರ್ಮುಖ ಬ್ರಹ್ಮದೇವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಸಭೆ. ರುದ್ರದೇವರು ಪಕ್ಕದಲ್ಲಿ ಆಸನದಲ್ಲಿದ್ದಾರೆ. ಈ ಸಭಾಸದರೆಲ್ಲ ಬಂದು ಕುಳಿತಿದ್ದಾರೆ. ಅಷ್ಟಾದ ಮೇಲೆ ಅಲ್ಲಿಗೆ ದಕ್ಷ ಪ್ರಜಾಪತಿಯ ಆಗಮನ ಆಗ್ತದೆ. ಕೆಲವರೆಲ್ಲ ಸಭೆ ಸುರಾದ ಮೇಲೆಯೇ ಸಭೆಗೆ ಬರುವುದು ಅಂತ ಒಂದು ದೀಕ್ಷೆ ಇಟ್ಟುಕೊಂಡಿರ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಸಭೆಯೆಲ್ಲ ಸುರಾದ ಮೇಲೆ ಸಭೆಯಲ್ಲಿದ್ದವರೆಲ್ಲ ನಾನು ಬಂದಾಗ ಒಂದು ಸಲ ಎದ್ದು ನಿಲ್ತಾರಲ್ಲ, ಅಷ್ಟೇ ಖುಷಿ ಅವರಿಗೆ. ಎಲ್ಲರೂ ಒಂದು ಗೌರವ. ಅಕಸ್ಮಾತ್ ನಾನೇ ಮೊದಲು ಬಂದರೆ ಯಾರು ಎದ್ದು ನಿಲ್ತಾರೆ? ಯಾರು ನಿಲ್ಲೋದಿಲ್ಲ. ಗೌರವ ಸಿಗಬೇಕಲ್ಲ, ಅದಕ್ಕೋಸ್ಕರ ವಿಳಂಬವಾಗಿ ಬರುವವರು ಅಂತ ಜಾಯಮಾನ ಕೆಲವರದ್ದು. ದಕ್ಷ ಪ್ರಜಾಪತಿ ಸಭೆಯಲ್ಲಿ ವಿಳಂಬವಾಗಿ ಬಂದವ ಸ್ವಲ್ಪ ಬದಿಯಲ್ಲಿ ಬಂದು ತನ್ನ ಆಸನದಲ್ಲಿ ತಾನು ಕೂತುಕೊಳ್ಬೇಕೋ ಬೇಡೋ, ಸಭೆಯ ಮಧ್ಯದಲ್ಲೇ ಬರಬೇಕು ಅವರಿಗೆ. ಮಧ್ಯದಲ್ಲಿ ಬಂದು ನೇರ ಆಸನದಲ್ಲಿ ಕೂತುಕೊಳ್ಳಿಕ್ಕಿಲ್ಲ. ಒಂದು ಸಲ ಸಭೆಯೆಲ್ಲ ನೋಡುವುದು, ಘನಂಧಾರಿ ವ್ಯಕ್ತಿತ್ವದಿಂದ ಒಂದು ಸಲ ನೋಡುವುದು, ನೋಡಿ ಎಲ್ಲರ ಮುಖ ನೋಡಿದ ಮೇಲೆ ಕೂತುಕೊಳ್ಳುವುದು ಅಂತ ಇದು ಅವನ ಕ್ರಮ. ಸಭೆಗೆ ಬಂದ, ಅಧ್ಯಕ್ಷರು ಕೂತಿದ್ದಾರೆ. ಆಮೇಲೆ ಸಭೆಯಲ್ಲಿ ನೋಡಿದರೆ ಅಗ್ನಿ ಪ್ರಭೃತಿಗಳೆಲ್ಲ ಎದ್ದು ನಿಂತಿದ್ದಾರೆ. ಸಭೆಯಲ್ಲಿ, ದೇವತಾ ಸಭೆಯಲ್ಲಿ ಎಲ್ಲರನ್ನೂ ನೋಡಿ ಇನ್ನೇನು ಕೂತುಕೊಳ್ಬೇಕು ಅಂತ ಅನಿಸಿದಾಗ ಪಕ್ಕದಲ್ಲಿ ನೋಡ್ತಾನೆ ತನ್ನ ಅಳಿಯನಾದ ರುದ್ರದೇವ. ಪ್ರಾಂಗ್ನಿಷಣ್ಣಂ ಮೃಡಂ ದೃಷ್ಟ್ವಾ, ತನಗಿಂತ ಮೊದಲು ಮೃಡ ಕೂತದ್ದನ್ನು ಕಂಡು ಅವನಿಗೆ ಸಿಟ್ಟು ಬಂತಂತೆ. ಇಷ್ಟೇ, ಅಳಿಯನಿಗೂ ಮಾವನಿಗೂ ಗಲಾಟೆ ಏನು ಅಂದರೆ, ಮಾವ ಬಂದಾಗ ಅಳಿಯ ಎದ್ದು ನಿಲ್ಲಿಲ್ಲ. ಸರಿಯಾಗಿ ಮಾವನಿಗೆ ಅವ ಎದ್ದು ನಿಲ್ಲಿಲ್ಲ ಅನ್ನೋ ವಿಷಯ ಗೊತ್ತಾಗಲಿಲ್ಲ. ನಾನು ಕೂಡುವುದಕ್ಕಿಂತ ಮುಂಚೆ ಕೂತಿದ್ದಾನೆ ಅಂತ ಇಷ್ಟು ಮಾತ್ರ ಸಿಟ್ಟಿಗೆ ಕಾರಣ ಆಯಿತು. ಅವನು ಎದ್ದು ನಿಂತು ಕೂತದ್ದೋ ಅಥವಾ ನಿಜವಾಗಿಯೂ ಕೂತೇ ಇದ್ನೋ ಅದರ ಬಗ್ಗೆ ವಿಮರ್ಶೆ ಮಾಡುವುದಕ್ಕೆ ಹೋಗಲಿಲ್ಲ ದಕ್ಷ. ಪ್ರಾಕ್ ನಿಷಣ್ಣಂ ಮೃಡಂ ದೃಷ್ಟ್ವಾ ನ ಅಮೃಷ್ಯತ, ಅವನಿಗೆ ಮರುಷಣ ಆಗಲಿಲ್ಲ, ಅದನ್ನು ಸಹಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಇಂಥದ್ದೆಲ್ಲ ಡಿಗ್ನಿಟಿಗಳನ್ನು ಇಟ್ಟುಕೊಂಡ್ರೇ ಸಂಸಾರದಲ್ಲಿ ಸಮಸ್ಯೆಯಾಗುವುದು. ಇಷ್ಟಕ್ಕೆ ಸಿಟ್ಟು ಬಂತು, ಅವ ಕೂತುಕೊಳ್ಳಿಲ್ಲ ಅಂತೆ, ನಿಂತುಕೊಂಡು ಸಭೆಯನ್ನು ಕುರಿತು ಒಂದು ಭಾಷಣ ಮಾಡುವುದಕ್ಕೆ ಶುರು ಮಾಡಿದ. ಕೆಲವರು ಇಂಥವರು ಇರ್ತಾರೆ ಅಳಿಯಂದಿರು, ನಾನು ಇವನಿಗೆ ನನ್ನ ಮಗಳನ್ನು ಕೊಡುವುದಕ್ಕೆ ಸುತರಾಮ್ ಇಷ್ಟ ಇರಲಿಲ್ಲ ಅಂತ ಮೊದಲು ಹೇಳಬೇಕಿತ್ತ ಇಲ್ಲೋ ಮದುವೆ ಹೊತ್ತಿಗೆ, ಎಲ್ಲ ಆದಮೇಲೆ ಈಗ ಹೇಳ್ತಾ ಇದ್ದಾನೆ, ನಿಜವಾಗಿ ನನ್ನ ಮಗಳನ್ನು ಕೊಡುವುದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಆದರೆ ಏನು ಮಾಡುವುದು, ಎಲ್ಲರ ಹಣೆ ಬರಹ ಅಂತ ಬರೆಯುವ ಇದ್ದಾನಲ್ವ ಇಲ್ಲಿ ಸಭೆಯಲ್ಲಿ ಅಧ್ಯಕ್ಷರಾಗಿ ಕೂತಿದ್ದಾರಲ್ವ ಈ ಬ್ರಹ್ಮದೇವರು, ಇವರು ಹೇಳಿದರು ಅಂತ ನಾನು ಮದುವೆ ಮಾಡಿಕೊಟ್ಟೆ. ಶೂದ್ರಾಯೇವ ಉಷತೀಂ ಗಿರಂ, ಯಾರಿಗೆ ಯಾವುದನ್ನು ಕೊಡಬಾರ್ದು ಅದನ್ನು ಕೊಟ್ಟು ಬಿಟ್ಟೆ. ಎಂಥ ಹೆಣ್ಣು ಮಗಳು ನನ್ನ ಮಗಳು, ಅವಳು ಕಮಲ ದಲಾಯತಾಕ್ಷಿ ಅಥವಾ ಹರಿಣ ಲೋಚನೆ. ಕೊಟ್ಟದ್ದು ಯಾರಿಗೆ? ಈ ಮರ್ಕಟ ಲೋಚನನಿಗೆ. ಒಂದು ವಿಚಿತ್ರವಾದ ರೀತಿಯಲ್ಲಿ ಹಂಗಿಸಿ ಮಾತಾಡ್ತಾನೆ ರುದ್ರದೇವರನ್ನು. ಮರ್ಕಟ ಲೋಚನ ಅಂದರೆ ಮಂಗದ ಕಣ್ಣು, ಅದು ವೃತ್ತಾಕಾರವಾಗಿರ್ತದೆ. ಇವೊಂದು 2 ಕಣ್ಣಲ್ಲ, 3ನೇ ಕಣ್ಣು ಬೇರೆ ಹಣೆಯಲ್ಲಿದೆ. ಇಂಥ ವಿರೂಪಾಕ್ಷನಿಗೆ ನನ್ನ ಮಗಳು, ಅವಳೆಂಥವಳು ಹರಿಣಾಕ್ಷಿ, ಜಿಂಕೆಯ ಚಿಗುರು ಕಣ್ಣಿನ ಸುಂದರಿಯನ್ನು ನಾನು ಕೊಟ್ಟು ಮದುವೆ ಮಾಡಿದ್ದೇನೆ. ಇವನು ಎಂಥವ ಅಂತ ಇವನ ಬಗ್ಗೆ ಒಂದಷ್ಟು ಮಾತಾಡ್ತಾನೆ. ವಿಚಿತ್ರವಾದ ಮಾತುಗಳು. ಅದು ಬೈತಾ ಇದೆಯೋ ಹೊಗಳ್ತಾ ಇದೆಯೋ ಅಂತ ನಾವು ವ್ಯಾಖ್ಯಾನ ಮಾಡುವುದು ಕಷ್ಟ ಇದೆ. ಯಾಕಂದರೆ ದೇವತೆಗಳು ಬೈದರೆ ಅದರಲ್ಲಿ ಹೊಗಳಿಕೆಯೂ ಕೂಡ ಸೇರಿಕೊಂಡಿರುತ್ತದೆ. ಲುಪ್ತ ಕ್ರಿಯಾಯ ಅಶುಚಯೇ ಮಾನಿನೇ ಭಿನ್ನ ಸೇತವೇ ಅನಿಚ್ಛನ್ನಪಿ, ನನಗೆ ಇಚ್ಛೆ ಇಲ್ಲದೆ ಹೋದರೂ ಕೊಟ್ಟಿದ್ದೇನೆ. ಯಾರಿಗೆ? ಲುಪ್ತ ಕ್ರಿಯಾಯ, ಒಂದು ಸಂಧ್ಯಾ ವಂದನೆ ಮಾಡುವುದಿಲ್ಲ ಇವ. ಅಶುಚಿ, ಏನೋ ಮೇಲೆ ಏನೇನೋ ಹಾಕ್ಕೊಂಡಿರ್ತಾನೆ. ಮಾನಿನೇ, ಸಿಕ್ಕಾಬಟ್ಟೆ ಅಹಂಕಾರಿ. ಭಿನ್ನ ಸೇತವೇ, ಇವನಿಗೆ ಶಾಸ್ತ್ರದ ಕಾನೂನಿನ ಯಾವ ಕಟ್ಟಳೆಗಳು ಕೂಡ ನಡೆಯುವುದಿಲ್ಲ. ಇವನು ನಡೆದದ್ದೇ ದಾರಿ ಇವನಿಗೆ. ಎಲ್ಲರೂ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಹೇಳಿದರೆ ಇವನಿಗೆ ಮನೆ ಬೇಡ ಅಂತೆ, ಪರ್ವತದಲ್ಲಿ ಹೋಗಿ ಮಲ್ಕೊಳ್ತಾನೆ. ಗಿರೀಶ ಅಂತ ಬೇರೆ ಹೆಸರು, ಗಿರೀಶ ಅಂತ ಹೆಸರಂತೆ. ಎಲ್ಲರೂ ಬಟ್ಟೆ ಧರಿಸಿಕೊಳ್ಳಬೇಕು ಅಂತ ಹೇಳಿದರೆ ಇವನಿಗೆ ಅದೆಲ್ಲ ಇಲ್ಲ. ತಸ್ಮೈ ನಕಾರಾಯ ದಿಗಂಬರಾಯ ಅಂತ. ಇವನ ವ್ಯಕ್ತಿತ್ವ ಏನು ಅಂತ ಯಾರಿಗೂ ಅರ್ಥ ಆಗುವುದಿಲ್ಲ. ಎಲ್ಲರೂ ಕೂಡ ಅಲಂಕಾರ ಮಾಡಿಕೊಳ್ಳುವುದಕ್ಕೋಸ್ಕರ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಬಾಚಿಕೊಳ್ಳುವ ಕೆಲಸ ಆದರೂ ಮಾಡಬೇಕು ಅಂತ ಹೇಳಿದರೆ ಇವನಿಗಿಲ್ಲ. ಹಾಗೆ ಜಟಾಜೂಟಗಳು ಒಂದಕ್ಕೊಂದು ಸೇರಿಕೊಂಡು ಸರ್ಪಗಳ ಹಾಗೆ ಕಾಣಿಸ್ತಕ್ಕಂತಹ ಜಟೆಯನ್ನು ಧರಿಸಿಕೊಂಡಿದ್ದಾನೆ. ಇವನಿಗೆ ತಲೆಗೇನಾದರೂ ಅಲಂಕಾರ ಮಾಡುವುದಾದರೆ ಮಲ್ಲಿಗೆ ಪುಷ್ಪ ಇಡಬೇಕು ಅಂತ ಹೇಳಿದರೆ ಅದೆಲ್ಲ ಆಗುವುದಿಲ್ಲ. ಆಕಾಶದಲ್ಲಿಲ್ಲ ಚಂದ್ರನನ್ನು ಕಿತ್ತು ತಲೆಗೆ ಸಿಕ್ಕಿಸಿಕೊಳ್ಳುವ ಚಂದ್ರಶೇಖರ. ಇವನದ್ದು ಎಲ್ಲ ವಿಚಿತ್ರ. ಕೈಗೆ ಬಳೆ ಹಾಕ್ಕೊಳ್ಬೇಕು, ಕಂಕಣ ಹಾಕ್ಕೊಳ್ಬೇಕು ಅಂದರೆ ಯಾವುದೋ ಸರ್ಪವನ್ನು ತಂದು ಕಂಕಣ ಹಾಕ್ಕೊಳ್ತಾನೆ.
ಯಜ್ಞೋಪವೀತವನ್ನು ಸಾಕ್ಷಾತ್ ಹತ್ತಿಯಿಂದ ನಿರ್ಮಾಣ ಮಾಡಿ ಹಾಕ್ಕೊಳ್ಬೇಕು ಅಂತ ಹೇಳಿದರೆ ಇವನಿಗೆ ಸರ್ಪ ಯಜ್ಞೋಪವೀತಿನೇ, ಸರ್ಪವನ್ನೇ ಯಜ್ಞೋಪವೀತವನ್ನಾಗಿ ಹಾಕಿಕೊಳ್ತಾನೆ. ಅಪರೂಪಕ್ಕೆ ಗಜ ಚರ್ಮವೋ ವ್ಯಾಘ್ರ ಚರ್ಮವೋ ಸಿಕ್ಕಿತು ಅಂತಾದರೆ ರಕ್ತ ಸೋರ್ತಾ ಇರುವ ಹಾಗೆ ಚರ್ಮವನ್ನು ಕಿತ್ತು ಮೈ ಮೇಲೆ ಅಂಟಿಸಿಕೊಳ್ಳುವುದಕ್ಕೆ ಸರ್ಪವನ್ನೇ ಸುತ್ತಿಕೊಂಡು ತಾನು ಚರ್ಮಾಂಬರಧಾರಿಯಾಗ್ತಾನೆ. ಎಲ್ಲ ಇವನ ಜೀವನವೇ ವಿಚಿತ್ರ. ಪ್ರಾಕೃತಿಕವಾದ ವಸ್ತುಗಳನ್ನು ಬಿಟ್ಟರೆ ಬೇರೆದ್ದನ್ನು ಈತ ಧರಿಸುವುದೇ ಇಲ್ಲ. ಇಂತಹ ವ್ಯಕ್ತಿಗೆ ರಾಜಕುಮಾರಿಯ ಹಾಗಿದ್ದಂತಹ ನನ್ನ ಮಗಳನ್ನು ಕೊಟ್ಟಿದ್ದೇನಲ್ವ, ನಿಜವಾಗಿ ನನ್ನ ತಲೆಗೆ ನಾನು ಕೈ ಹತ್ಕೊಳ್ಬೇಕು ಅಂತ ಹೀಗೆಲ್ಲ ಸಭೆಯಲ್ಲಿ ಮಾತಾಡಿದ. ಇಷ್ಟು ಮಾತಾಡ್ತಾ ಇದ್ದಾನೆ. ನನ್ನ ಅಳಿಯ ಹೇಗೆ ಎದ್ದು ನಿಲ್ತಾನೋ ಇಷ್ಟಾದರೂ ಕೂಡ ಅಂತ ನೋಡಿದರೆ ಅವನು ನಗುಮುಖದಲ್ಲಿ ಶಾಂತ ಸ್ವಭಾವದಲ್ಲಿ ಕೂತಿದ್ದಾನೆ. ಎಲ್ಲೋ ಇದ್ದಾನೆ ಅಳಿಯ. ಇಷ್ಟು ಮಾತಾಡಿದರೂ ಇವ ನಗ್ತಾ ಇದ್ದಾನೆ ಅಂತ ಸಿಟ್ಟು ಏರಿತು. ನಾವು ಜಾಗೃತೆಯಾಗಿರಬೇಕಾದದ್ದು, ಯಾರಾದರೂ ಬೈತಾ ಇರುವಾಗ ನಗುವುದಕ್ಕೆ ಹೋಗಬಾರ್ದು. ಒಂದೋ ಛ ಅಂತ ಹೇಳ್ಕೊಳ್ಬೇಕು, ಇಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕಾಲಿಗೆ ಬೀಳಬೇಕು. ಅದು ಬಿಟ್ಟು ಅವರು ಅಷ್ಟು ಬೈತಾ ಇರುವಾಗ ಇವರು ನಗ್ತಾ ಇದ್ದರೆ ನನಗೆ ಸಿಟ್ಟು ಬಂದಿದೆ, ಇವ ನಗ್ತಾ ಇದ್ದಾನೆ, ಇವನಿಗೆ ಆಟ ಬೇರೆ ಇವನಿಗೆ ಅಂತ ಇನ್ನಷ್ಟು ಸಿಟ್ಟು, ಅದು ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗ್ತದೆ. ಸಿಟ್ಟು ಬಂದಂತಹ ದಕ್ಷ ಶಾಪವನ್ನು ಚೆಲ್ಲಿದ. ದೇವತೆಗಳ ಜೊತೆಗೆ ಇವನಿಗೆ ಅಗ್ನಿಯಲ್ಲಿ ಆಹುತಿಯ ಯೋಗ್ಯತೆ ಇಲ್ಲದೆ ಹೋಗಲಿ ಅಂತ ಯೋಗ್ಯತೆಯ ಮೇಲೆ ಆಕ್ಷೇಪ, ಯೋಗ್ಯತೆಯ ಮೇಲೆ ಶಾಪ. ಇದರಿಂದ ರುದ್ರನ ಅಭಿಮಾನಿಗಳಿಗೂ ಸಿಟ್ಟು ಬಂತು. ನಂದೀಶ್ವರ ಪ್ರಪದಿಗಳಿಂದ ಪರಸ್ಪರ ಶಾಪ ಪ್ರತಿಶಾಪಗಳ ದೊಡ್ಡ ಗೊಂದಲಮಯವಾದ ವಾತಾವರಣ ಅಲ್ಲಿ ನಿರ್ಮಾಣ ಆಯಿತು. ಇವರು ಪರಸ್ಪರ ಗಲಾಟೆ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿದರೆ ರುದ್ರನ ಆಸನ ಖಾಲಿ ಇದೆ. ರುದ್ರದೇವರು ಅದರ ಮಧ್ಯದಲ್ಲಿ ಇಲ್ಲಿ ಸರಿಯಾಗಿ ಧ್ಯಾನ ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಹೊರಟು ಹೋಗಿಬಿಟ್ಟಿದ್ದಾರೆ. ನಾವು ಯಾರ ಅಭಿಮಾನದಿಂದ ಗಲಾಟೆ ಮಾಡ್ತಾ ಇದ್ದಾವೋ ಅಂತಹ ವ್ಯಕ್ತಿಗಳೇ ಇಲ್ಲ ಅಂತ ಆದಮೇಲೆ ಗಲಾಟೆ ಯಾಕೆ ಅಂತ ಸಭೆ ಖಾಲಿ ಆಯಿತು. ಅದೆಷ್ಟೋ ಕಾಲಗಳಾದ ಮೇಲೆ ದಕ್ಷ ಪ್ರಜಾಪತಿಗೆ ಪ್ರಮೋಷನ್ ಸಿಕ್ಕಿದ ಮೇಲೆ ಪ್ರಜಾಪತಿ ಪತಿಂ ಚಕ್ರೆ ಅಂತ ಅವನು ಅಲ್ಲಿಯ ತನಕ ದಕ್ಷ ಪ್ರಜಾಪತಿಯಾಗಿದ್ದವ ಈ ಪ್ರಜಾಪತಿಗಳಲ್ಲಿ ಪತಿ ಅಂತ ಅವನಿಗೊಂದು ವಿಶೇಷ ಸ್ಥಾನಮಾನವನ್ನು ದೊರಕಿಸಿಕೊಟ್ಟು. ಅಧಿಕಾರ ಹೆಚ್ಚಾದಾಗ ಅಹಂಕಾರ ಜಾಸ್ತಿ ಆಗ್ತದೆ ಅನ್ನುವುದು ಒಂದು ವ್ಯಾಪ್ತಿ. ಈ ದಕ್ಷ ಪ್ರಜಾಪತಿ ತನ್ನ ಅಧಿಕಾರ ದೊಡ್ಡದಾದಾಗ ನಾನು ಕೊಟ್ಟ ಶಾಪವನ್ನು ಜನ ಅನುಸರಿಸ್ತಾ ಇಲ್ವಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾದ ಮೇಲೆ ಜನರಿಗೆಲ್ಲ ಹೆದರಿಕೆ. ರುದ್ರನಿಗೆ ಆಹುತಿ ಕೊಡದೆ ಹೋದರೆ ತೊಂದರೆ ಆಗ್ತದೋ ಏನೋ ಅಂತ ಹೆದರಿಕೆ. ನಾನೇ ಒಂದು ಯಾಗ ಮಾಡಬೇಕು, ರುದ್ರನಿಗೆ ಆಹುತಿ ಕೊಡದೆ ಹೋದರೆ ಏನೂ ಸಮಸ್ಯೆ ಆಗುವುದಿಲ್ಲ ಅಂತ ಎಲ್ಲ ಪುರೋಹಿತರನ್ನು ಕರೆದು ಯಜ್ಞದಲ್ಲಿ ಪ್ರತ್ಯಕ್ಷದರ್ಶಿಯಾಗಿ ತೋರಿಸಿಕೊಡಬೇಕು. ಇಷ್ಟಾದ ಮೇಲೆ ಮತ್ತೆ ನನ್ನ ಶಾಪ ಲೋಕದಲ್ಲಿ ಪಸರಿಸ್ತದೆ ಅಂತ ಯೋಚಿಸಿ ಒಂದು ದೊಡ್ಡ ಯಾಗವನ್ನು ಹಮ್ಮಿಕೊಳ್ತಾನೆ. ಬೃಹಸ್ಪತಿ ಸವಂ ಚಕ್ರೆ ಅಂತ ದೊಡ್ಡ ಯಾಗ. ಪ್ರಪಂಚದಲ್ಲಿ ಯಾರ್ಯಾರು ಪೌರೋಹಿತ್ಯ ಮಾಡಿಸ್ತಾರೆ ಅಂತ ಪ್ರಸಿದ್ಧಿ ಇದ್ದಾರೋ ಅವರೆಲ್ಲರನ್ನೂ ಕರೆಸಿದ. ಯಾಕಂದರೆ ಎಲ್ರಿಗೂ ಗೊತ್ತಾಗಬೇಕು ಒಂದು ಸಲ, ರುದ್ರನಿಗೆ ಆಹುತಿ ಕೊಡದೆ ಹೋದರೂ ಏನು ಸಮಸ್ಯೆ ಇಲ್ಲ ಅಂತ ಗೊತ್ತಾಗಬೇಕು, ಮುಂದಕ್ಕೆ ಅದು ಚಾಲ್ತಿಗೆ ಬರಬೇಕು ಅಂತ ಎಲ್ಲರನ್ನೂ ಕರೆಸಿದ್ದಾನೆ. ಪ್ರಜಾಪತಿಗಳೆಲ್ಲ ಸೇರಿದ್ದಾರೆ. ಆಹ್ವಾನ ಕೊಡದೇ ಇದ್ದದ್ದು ಒಂದು ಮನೆಗೆ ಮಾತ್ರ. ಈತನ 16ನೇ ಹೆಣ್ಣು ಮಗಳ ಮನೆಗೆ ಒಂದು ಆಹ್ವಾನ ಹೋಗಲಿಲ್ಲ. ಉಳಿದ ಎಲ್ಲ ಕಡೆಗೂ ಆಹ್ವಾನ ಹೋಗಿದೆ. ಎಲ್ಲರೂ ಆಗಮಿಸಿಯೂ ಇದ್ದಾರೆ. ಸತೀ ದಾಕ್ಷಾಯಣಿ ಹಿಮಾಲಯದ ಕೈಲಾಸದ ಸನಿಹದಲ್ಲಿ ಆಕಾಶ ಮಾರ್ಗವಾಗಿ ವಿಮಾನದಲ್ಲಿ ಸಾಗ್ತಾ ಇದ್ದಂತಹ ಭವ್ಯ ಋಷಿ ಪರಂಪರೆಗಳನ್ನೆಲ್ಲ ಕಂಡು ಮಾತಾಡಿಸಿ ನನ್ನ ತವರು ಮನೆಯಲ್ಲಿ ಇಷ್ಟು ದೊಡ್ಡ ಯಜ್ಞ ನಡೀತಾ ಇದೆ ಅನ್ನುವ ವಿಷಯ ತಿಳಿದ ಮೇಲೆ ಹೋಗದೇ ಇರುವುದಕ್ಕೆ ಇಷ್ಟ ಆಗಲಿಲ್ಲ. ಬಹುಶಃ ಭಾರಿ ದೊಡ್ಡ ಕಾರ್ಯಕ್ರಮ ಆದ್ದರಿಂದ ಅವರು ಕೊಟ್ಟ ಕಾಗದ ನಮ್ಮ ಮನೆಗೆ ಬರಲಿಲ್ಲ ಅಂತ ಅನಿಸುತ್ತೆ ಅಂತ ಸಮಾಧಾನ ಮಾಡಿಕೊಳ್ತಾರೆ. ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಹೆಂಗಸರನ್ನು ನೋಡಿ ಕಲಿಬೇಕು. ಏನೋ ಕಳಿಸಿಕೊಟ್ಟಿರ್ತಾರೆ, ಎಲ್ಲೋ ಪೋಸ್ಟ್ ತಪ್ಪಿ ಹೋಗಿದ್ದಿರ್ಬೋದು, ನಮಗೆ ಬರಲಿಲ್ಲ, ಆದರೆ ಅಪ್ಪ ಕಳಿಸದೇ ಇರ್ತಾರೋ ಅಂತ ಸಮಾಧಾನ ಮಾಡಿಕೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತ ಮಾನಸಿಕ ನಿರ್ಧಾರವನ್ನು ಕೈಗೊಳ್ತಾಳೆ. ಒಳಗೆ ಧ್ಯಾನದ ಸ್ಥಿತಿಯಲ್ಲಿ ಕುಳಿತದ್ದಂತಹ ರುದ್ರನ ಸನಿಹಕ್ಕೆ ಬಂದು ನಮ್ಮ ಮನೆಯ ಕಾರ್ಯಕ್ರಮ ಹೀಗಂತೆ ಅಂತ ಮೆಲ್ಲಕ್ಕೆ ಮಾತು ಶುರು ಮಾಡ್ತಾಳೆ. ನನ್ನ ಅಕ್ಕಂದಿರೆಲ್ಲ ಬಂದಿದ್ದಾರಂತೆ, ಒಬ್ಬರೇ ಬಂದದ್ದಲ್ಲಂತೆ, ಅವರು ಸಪತಿಗಳಾಗಿ ಸಕುಟುಂಬರಾಗಿ ಎಲ್ಲ ಆಗಮಿಸಿದ್ದಾರಂತೆ, ನಾವು ಕೂಡ ಹೋಗಬೇಕಲ್ವಾ ಅಂತ ಕಥೆ ಶುರು ಮಾಡ್ತಾಳೆ. ರುದ್ರದೇವ ಸಮಾಧಾನದಿಂದ ಕೇಳ್ತಾನೆ. ಬಹಳ ಕಾಲ ಆಯಿತು ನಾವು ಮಾತಾಡದೆ, ಈಗ ಅವಳು ಮಾತಾಡಿದಾಗ ಅಷ್ಟೂ ಕೇಳಿಸಿಕೊಳ್ಳಬೇಕು ಅಂತ. ಇವಳು ಹೋಗುವುದರ ಅನಿವಾರ್ಯತೆ ಏನು ಅನ್ನುವುದನ್ನು ಬಿಚ್ಚಿ ಬಿಚ್ಚಿ ಹೇಳ್ತಾಳೆ. ಅವಶ್ಯ ಹೋಗಲೇಬೇಕು, ಯಾಕಂದರೆ ವಿವಾಹವಾದ ಮೇಲೆ ಅದೆಷ್ಟು ವರ್ಷಗಳಾಯಿತು, ಒಂದು ಬಾರಿಯೂ ತವರು ಮನೆಗೆ ಹೋಗಲಿಲ್ಲ. ತವರು ಮನೆಗೆ ಹೋಗಬೇಕು ಅಂತ ಒಬ್ಬಳು ತನ್ನ ಅರ್ಧಾಂಗಿ ಬಯಸಿದಾಗ ಅದನ್ನು ಈಡೇರಿಸುವಂಥದ್ದು ಪತಿದೇವರ ಧರ್ಮ ಅಂತ ನಾನು ಕೇಳಿದ್ದೇನೆ ಅಂತ ಎಲ್ಲ ಧರ್ಮಶಾಸ್ತ್ರವನ್ನು ಬಿಚ್ಚಿ ಅದಕ್ಕೆ ಕೊಟೇಶನ್ ಕೊಟ್ಟು ಮಾತಾಡುವುದಕ್ಕೆ ಪ್ರಾರಂಭ ಮಾಡ್ತಾಳೆ.
ಅದಲ್ಲದೆ ಈಗ ನಡೀತಾ ಇರುವ ಯಾಗ ಸಾಮಾನ್ಯ ಅಲ್ಲಂತೆ. ಲೋಕದಲ್ಲಿ ಯಾರ್ಯಾರು ಶ್ರೇಷ್ಠರಿದ್ದಾರೋ ಅವರನ್ನೆಲ್ಲ ಸಕುಟುಂಬರಾಗಿ ಆಹ್ವಾನಿಸಿದ್ದಾರಂತೆ. ಅವರನ್ನೆಲ್ಲ ಕಾಣುವ ಸೌಭಾಗ್ಯ, ಯಜ್ಞದಲ್ಲಿ ಆರಾಧ್ಯವಾದ ಭಗವತ್ ಸ್ವರೂಪವನ್ನು ಕಾಣುವುದಕ್ಕೊಂದು ಅವಕಾಶ, ಯಜ್ಞ ಅನ್ನುವ ಅತ್ಯಂತ ಪವಿತ್ರವಾದ ಪ್ರಪಂಚದ ಸೃಷ್ಟಿಯ ಮೂಲ ಶಕ್ತಿಯನ್ನು ಕಾಣುವುದಕ್ಕೆ ಸಿಗುವ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಅವಕಾಶ ಇದು. ಆದ್ದರಿಂದ ಈ ಅವಕಾಶವನ್ನು ತಪ್ಪಿಸಿಕೊಳ್ಬಾರ್ದು, ನಾವು ಹೋಗಬೇಕು. ಅಷ್ಟೇ ಅಲ್ಲ, ಹೋದ ಮೇಲೆ ನಮ್ಮ ತಂದೆ ತಾಯಿಗೆ ಯಜ್ಞದಲ್ಲಿ ಕೂತಿರ್ತಾರೆ, ಅವರಿಗೊಂದು ಪರಿಬರಹಣ, ಒಂದು ಉಡುಗೊರೆ ಕೊಡಬೇಕು. ಅವರು ಏನೇನೋ ಕೊಡುವವರಿದ್ದಾರೆ, ಅದೆಲ್ಲ ತಗೊಳ್ಬೇಕು. ತಗೊಂಡು ನಾವಿಲ್ಲಿ ಸಂಗ್ರಹಿಸಿಟ್ಟು ನನ್ನ ಅಪ್ಪ ಕೊಟ್ಟದ್ದು ಅಂತ ಬಂದ ಹೆಂಗಸರಿಗೆಲ್ಲ ತೋರಿಸಬೇಕು. ಎಲ್ಲ ಭಾರಿ ಕಥೆಗಳನ್ನು ಹೇಳುವುದಕ್ಕೆ ಶುರು ಮಾಡ್ತಾಳೆ ಸತೀದೇವಿ. ರುದ್ರದೇವ ಯಾಕೋ ಇದರಲ್ಲಿ ಅಷ್ಟು ಆಸಕ್ತಿ ತೋರಿಸದೇ ಇರುವುದನ್ನು ನೋಡಿ, ಅಲ್ಲ ಆಹ್ವಾನ ಬರಲಿಲ್ಲ ಅಂತ ನಿಮಗೆ ಬೇಸರವಾ ಅಂತ ಈಕೆಯೇ ಶುರು ಮಾಡ್ತಾಳೆ. ಇವಳದೇ ಪ್ರಶ್ನೆಗಳು ಉತ್ತರಗಳೆಲ್ಲ ಇವಳದೆ. ಆಹ್ವಾನ ಬರಲಿಲ್ಲ ಅಂತ ಯೋಚಿಸಬೇಡಿ, ಆಹ್ವಾನ ಬರದೇ ಹೋದರೂ ಕೆಲವು ಮನೆಗೆ ಹೋಗಬೇಕು ಅಂತ ಶಾಸ್ತ್ರ ಉಂಟಲ್ವಾ. ಎಲ್ಲಿ ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್ ಭರ್ತೃ ಗುರೋರ್ ದೇಹಕೃತಶ್ಚ ಕೇತನಂ. ಆಹ್ವಾನ ಇಲ್ಲದೆ ಹೋದರೂ ಇಷ್ಟು ಮನೆಗಳಿಗೆ ಹೋಗ್ಬೋದಂತೆ. ಭರ್ತು ಒಂದು ಗಂಡನ ಮನೆಯಿಂದ ಆಹ್ವಾನ ಬರಲಿಲ್ಲ ಅಂತ ಇಲ್ಲಿ ಪ್ರಸವಿಸುವುದಕ್ಕೆ ಬಂದಂಥ ಹೆಣ್ಣು ಮಗಳು ಅಲ್ಲಿರುವ ಕಾರ್ಯಕ್ರಮಕ್ಕೆ ಹೋಗದೇ ಇರಬಾರ್ದು. ಗುರೋಹೋ ಗುರುಗಳು, ಎಷ್ಟೋ ಶಿಷ್ಯರು ದೂರಕ್ಕೆ ಹೋಗಿದ್ದಾರೆ ಕರ್ಮ ಅವರ ಅಧ್ಯಯನವನ್ನು ಮುಗಿಸಿ. ಗುರುಕುಲದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನ ಬರಲಿಲ್ಲ ಅಂತ ಶಿಷ್ಯರು ಹೋಗದೇ ಇರುವ ಹಾಗಿಲ್ಲ. ದೇಹಕೃತಶ್ಚ ಕೇತನಂ, ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಯರು ಅವರ ಮನೆಯಿಂದ ಆಹ್ವಾನ ಬರಲಿಲ್ಲ ಅಂತ ಹೋಗದೇ ಇರುವ ಹಾಗಿಲ್ಲ. ಜೊತೆಗೆ ಸುಹೃತ್, ಅತ್ಯಂತ ಸೌಹಾರ್ದದಿಂದ ಯಾರು ನಮ್ಮನ್ನು ಕಾಣ್ತಾರೋ ಅಂಥವರ ಮನೆಗೆ ಆಹ್ವಾನ ಇಲ್ಲದೇ ಇದ್ದರೂ ಹೋಗಬಹುದು ಅಂತ ಶಾಸ್ತ್ರದಲ್ಲಿ ಉಂಟುವಲ್ಲ. ಇವರು ನನಗೆ ದೇಹಕೃತ್, ನನಗೆ ದೇಹವನ್ನು ಕೊಟ್ಟವರು, ನಿಮಗಂತೂ ಗುರು, ಯಾಕಂದರೆ ಹೆಣ್ಣು ಕೊಟ್ಟವರು. ಈ ಹೆಣ್ಣು ಕೊಟ್ಟವರಿಗೆ ಗುರು ಅಂತ ಒಂದು ಹೆಸರು. ಅದಕ್ಕೆ ಈಗ ಎಲ್ಲರ ಹತ್ರವೂ ಕೂಡ ಏನು ಗುರೋ ಹೇಗಿದ್ದಿದ್ದ ಈ ಗುರು ಶಬ್ದವನ್ನು ಎಲ್ಲರೂ ಶುರು ಮಾಡಿದ್ದು. ಹೆಣ್ಣು ಕೊಟ್ಟವರು ಗುರು ಅಂತ ಯಾಕೆ ಅಂತ ಹೇಳಿದರೆ ಅವರೊಂದು 2 ಮಾತು ಉಪದೇಶ ಮಾಡಿರ್ತಾರೆ. ಒಂದು ಧರ್ಮೇಚಾರ್ಥೇಚ ಕಾಮೇಚ ನಾತಿಚರಿತವ್ಯ ತ್ವಯೇಯಂ ಅಂತ ಒಂದು ಮಾತು ಉಪದೇಶ ಮಾಡ್ತಾರೆ. ಮತ್ತೊಂದು ಸಹಧರ್ಮಶ್ಚರ್ಯತ ಅಂತ 2 ಮಾತು ಉಪದೇಶ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಧರ್ಮೇಚಾರ್ಥೇಚ ಕಾಮೇಚ ನಾತಿಚರಾಮಿ ಸಹಧರ್ಮಂ ಚರಿಷ್ಯಾಮಿ ಅಂತ ಒಂದು ಪ್ರತಿಜ್ಞೆ ಕೈಗೊಳ್ಳುತ್ತಾನೆ. ಇದರಿಂದ ಹೆಣ್ಣು ಕೊಟ್ಟಂತಹ ಮಾವನಿಗೆ ಗುರುಸ್ಥಾನ ಬರ್ತದೆ. ಆದ್ದರಿಂದ ನ್ಯಾಯಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದರೂ ಕೂಡ ಹೆಣ್ಣು ಕೊಟ್ಟಂತಹ ವ್ಯಕ್ತಿ SSLCಯಲ್ಲಿ 3rd ಇಯರ್ ಮುಗಿಸಿದ್ರೂ ಕೂಡ ಅಂಥ ವ್ಯಕ್ತಿಗೆ ಈ ವ್ಯಕ್ತಿ ನಮಸ್ಕಾರ ಮಾಡತಕ್ಕದ್ದು, ಇದು ಶಾಸ್ತ್ರದ ಆದೇಶ. ಯಾಕಂದರೆ ಆತ ಗುರುಸ್ಥಾನಾಪನ್ನ, ಹೆಣ್ಣು ಕೊಟ್ಟಂತಹ ವ್ಯಕ್ತಿ. ಆದ್ದರಿಂದ ಇಲ್ಲಿ ನಿಮಗೆ ಗುರುಸ್ಥಾನಾಪನ್ನನಾದಂತಹ ವ್ಯಕ್ತಿ ಆತ. ನನಗೆ ದೇಹಕೃತ್, ಇಂಥವರ ಮನೆಗೆ ಆಹ್ವಾನ ಇಲ್ಲದೇ ಇದ್ದರೂ ಹೋಗಬೇಕು ಅಂತ ಧರ್ಮಶಾಸ್ತ್ರ. ಆದ್ದರಿಂದ ನಾವು ಹೋಗುವಂಥದ್ದು ಅತ್ಯಂತ ಉಚಿತವಲ್ವೇ? ಇಷ್ಟು ಈಕೆ ಹೇಳಿದಾಗ ರುದ್ರದೇವನಿಗೆ 1-2 ಮಾತಾಡಬೇಕು ಅಂತ ಅನಿಸಿತು. ನಿಜವಾಗಿ ಅವ ಸ್ಥಾಣು ಅಂದರೆ ಮಾತು ಬಹಳ ಕಡಿಮೆ. ಆತ ಮಾತಾಡಬೇಕು ಅಂತ ತೀರ್ಮಾನಿಸಿ ಮಾತಾಡ್ತಾನೆ. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷು ತೇ ಯದ್ಯನಾವಿಷ್ಕೃತ ದೋಷದೃಷ್ಟಯ. ನೀನು ಹೇಳಿದ್ದು ಸರಿಯಾಗಿದೆ. ಆಹ್ವಾನ ಇಲ್ಲದೆ ಹೋದರೂ ಬಂಧುಗಳ ಮನೆಗೆ ಹೋಗಬಹುದು. ಆದರೆ ಅದರಲ್ಲಿ ಒಂದು ವಿಷಯ ಸೇರಿಸಿಕೊಳ್ಳಬೇಕು. ಇವರು ಬರಬಾರ್ದು ಅಂತ ಹೇಳಿ ಆಹ್ವಾನ ಕೊಡಲಿಲ್ಲ ಅಂತ ಆದರೆ ಸುತರಾಮ್ ಅಲ್ಲಿಗೆ ಹೋಗಬಾರ್ದು. ಅಕಸ್ಮಾತ್ ಆಹ್ವಾನ ಕೊಡುವಲ್ಲಿ ತಪ್ಪಿ ಹೋಗಿ ಆಹ್ವಾನ ಬರದೇ ಹೋದರೆ ಆಹ್ವಾನ ಇಲ್ಲದೆ ಇದ್ದರೂ ಹೋಗಬೇಕು. ಆದರೆ ಇವರು ಸುತರಾಮ್ ನಮ್ಮ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಮನಸ್ಸಿಟ್ಟು ಅವರು ಆಹ್ವಾನ ಕೊಡಲಿಲ್ಲ ಅಂತ ಆದರೆ ಅಂಥವರಲ್ಲಿಗೆ ಹೋದರೆ ಅಲ್ಲಿಯ ಕಾರ್ಯಕ್ರಮ ಕೆಟ್ಟು ಹೋಗುತ್ತೆ. ಸುಂದರವಾಗಿ ನಡೆಯುವ ಕಾರ್ಯಕ್ರಮವನ್ನು ಹಾಳು ಮಾಡುವ ಉದ್ದೇಶದಿಂದ ನಾವು ಹೋಗಬಾರ್ದು. ಇವತ್ತು ನಮ್ಮ ಮನೆಗೆ ಆಹ್ವಾನ ಬರಲಿಲ್ಲ, ಯಾಕೆ ಗೊತ್ತೋ? ನಾವಲ್ಲಿ ಹೋದರೆ ಕಿರಿಕಿರಿ ಆಗ್ತದೆ ಅಂತ ಆಹ್ವಾನ ಕೊಡಲಿಲ್ಲ. ಅಲ್ಲಿ ಏನೋ ಎಡವಟ್ಟು ಹೋಮ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ನಾವು ಹೋದರೆ ಅದೊಂದು ಆಹುತಿ ಹಾಕಿಲ್ಲ, ಇದೊಂದು ಆಹುತಿ ಹಾಕಿಲ್ಲ, ಹೀಗೆಲ್ಲ ಮೂಗು ತೋರಿಸಬೇಕಾಗುತ್ತೆ ನಾವು. ಅದಕ್ಕೋಸ್ಕರ ನಮ್ಮಂಥವರು ಅಲ್ಲಿ ಬರಬಾರ್ದು ಅಂತ ತೀರ್ಮಾನಿಸಿದ್ದಾರೆ. ಇಂಥ ಸ್ಥಿತಿಯಲ್ಲಿ ನಾವಲ್ಲಿ ಹೋಗಬೇಕು ಅಂತ ಆಲೋಚನೆ ಮಾಡಬಾರ್ದು. ಮತ್ತು ಅವರಿಗೆಲ್ಲ ಭಾರಿ ಉಡುಗೊರೆ ಕೊಡಬೇಕು, ಅವರು ನಮಗೆ ಉಡುಗೊರೆ ಕೊಡಬೇಕು ಅಂತೆಲ್ಲ ಹೇಳ್ತೀಯಲ್ಲ, ಅದನ್ನು ಇನ್ನೊಂದು ಸಂದರ್ಭದಲ್ಲಿ ಇನ್ನೆಷ್ಟೋ ಕಾರ್ಯಕ್ರಮಗಳಿರ್ತವೆ, ಆ ಸಮಯದಲ್ಲಿ ನೋಡಿಕೊಳ್ಬೋದು. ಈಗ ನಾವು ಹೋಗುವುದು ಸರಿಯಲ್ಲ. ಪೂರ್ಣಾಹುತಿ ಎಲ್ಲ ಆದಮೇಲೆ ಎಲ್ಲರೂ ಅಲ್ಲಿ ಹೊರಟು ಹೋದ ಮೇಲೆ ಮತ್ತೆ ಬೇಕಾದರೆ ಹೋಗಿ ಎಲ್ಲ ಮುಗಿಸಿ ಬರ್ಬೋದು. ತವರು ಮನೆಗೆ ಹೋಗುವುದು ಸರಿಯಲ್ಲ. ಅದು ಕೂಡ ನನ್ನ ಅಕ್ಕಂದಿರು ಭಾವ ಎಲ್ಲ ಸಿಗುವಂಥ ಒಂದು ಸಂದರ್ಭ ಇದ್ದಾಗಲೂ ಈ ಸಂದರ್ಭದಲ್ಲಿ ಅವಕಾಶ ಇಲ್ಲ ಅನ್ನುವ ಮಾತು ಆ ಹೆಣ್ಣಿಗೆ ಸಹಿಸುವುದಕ್ಕೆ ಆಗಲಿಲ್ಲಂತೆ.
ಅಂತಹ ಎತ್ತರದ ಪಾರ್ವತಿ ಅನ್ನುವ ವ್ಯಕ್ತಿತ್ವವನ್ನು ಪಡೆಯಬಹುದಾದ ಈ ದಾಕ್ಷಾಯಿಣಿ ಆ ಹೊತ್ತಿಗೆ ಸ್ವಲ್ಪ ಮನಸ್ಸಿನಲ್ಲಿ ಕಸಿವಿಸಿಯನ್ನು ತೋರಿಸಿಕೊಂಡಳು. ಸಾಮಾನ್ಯ ತವರು ಮನೆಯ ವಿಷಯದಲ್ಲಿ ಮಾತುಗಳು ಬಂದಾಗ ಒಂದು ಹೆಣ್ಣು ಮಗಳು ಹೇಗೆ ವ್ಯವಹರಿಸ್ತಾಳೆ ಅದನ್ನು ತೋರಿಸಿಕೊಡ್ತಾಳೆ ಆಕೆ ಹೇಳ್ತಾಳೆ, ಅಲ್ಲಿಗೆ ಹೋಗುವುದು ಬೇಡ ಅಂತ ಹೇಳ್ತೀರಿ, ಯಾಕಂದರೆ ಅವರು ಆಹ್ವಾನ ಬೇಡ ಅಂತ ಮನಸ್ಸಿಟ್ಟು ಆಹ್ವಾನ ಕೊಡಲಿಲ್ಲ ಅಂತ ಹೇಳ್ತೀರಿ, ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ ಅಂತ ಶುರು ಮಾಡಿದ್ರು. ಇದೆಲ್ಲ ಸಮಸ್ಯೆಗಳು ಶುರು ಆಗ್ತವೆ ಇಲ್ಲಿ. ನೀವು ಅವರು ಅಲ್ಲಿ ಸಭೆಗೆ ಬಂದಾಗ ಒಮ್ಮೆ ಎದ್ದು ನಿಂತಿದ್ದರೆ ಅನುಕೂಲ ಆಗ್ತಿತ್ತು. ಆ ಎದ್ದು ನಿಲ್ಲದೇ ಇದ್ದದ್ದೇ ಅಲ್ವಾ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾದದ್ದು. ಈಗ ರುದ್ರದೇವನ ಬುಡಕ್ಕೆ ಬಂದದ್ರಿಂದ ರುದ್ರದೇವ ಉತ್ತರ ಕೊಡಬೇಕಾಗ್ತದೆ. ಆತ ಹೇಳ್ತಾನೆ, ಹೌದು, ಜ್ಯೇಷ್ಠರು ಬಂದಾಗ ನಾವು ಎದ್ದು ನಿಲ್ಲತಕ್ಕದ್ದು, ಆದರೆ ಆ ವ್ಯಕ್ತಿ ಬಂದಿದ್ದಾನೆ ಅಂತ ನಾವು ಎದ್ದು ನಿಲ್ಲುವುದಲ್ಲ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯೈವ ನ ದೇಹಮಾನಿನೇ. ಹಿರಿಯರು ಬಂದಾಗ ನಾವು ಎದ್ದು ನಿಲ್ಲುವುದು. ಪ್ರತ್ಯುದ್ಗಮ ಅಂದರೆ ಅವರು ಬರ್ತಾ ಇರುವಾಗ ಇಲ್ಲಿಯೇ ಎದ್ದು ನಿಲ್ಲುವುದು. ಅವರು ಅಲ್ಲಿ ಬರ್ತಾ ಇರುವಾಗ ಇಲ್ಲಿಂದ ಓಡಿ ಹೋಗಿ ಅವರ ಹತ್ತಿರಕ್ಕೆ ಮುಖ ಕೊಡುವುದು. ಅಭಿವಾದನ, ಕಿವಿ ಮುಟ್ಟಿಕೊಂಡು ಗೋತ್ರಪ್ರವರ ಹೇಳಿಕೊಂಡು ಪಾದ ಮುಟ್ಟುವಂಥದ್ದು. ಇವೆಲ್ಲ ಯಾಕೆ ಮಾಡುವುದು ಗೊತ್ತೋ? ಪ್ರಾಜ್ಞೈಹಿ ಪರಸ್ಮೈ ಪುರುಷಾಯ. ಅದು ಬರುವಾಗ ರಥದ ಹಾಗೆ ಬಂದಿರ್ತದೆ. ರಥ ಬರುವಾಗ ನಾವು ಎದ್ದು ಕೈ ಮುಗಿಯುವುದು ರಥಕ್ಕಲ್ಲ, ಅಷ್ಟು ದೊಡ್ಡ ರಥ, ಅಬ್ಬಬ್ಬ ಅಂತೇಳಿ ರಥಕ್ಕೆ ಕೈ ಮುಗಿಯುವುದಲ್ಲ, ರಥದಲ್ಲಿ ಕುಳಿತಿರ್ತಕ್ಕಂತಹ ಭಗವಂತನಿಗೆ ಕೈ ಮುಗಿಯುವುದಲ್ವೇ? ಹಾಗೆ ದೇಹವೆಂಬುದು ರಥ, ಆ ರಥದಲ್ಲಿರತಕ್ಕಂಥ ಸಾರಥಿಯ ಹಾಗೆ ಈ ಜೀವ ಇದ್ದಾನೆ, ಅಲ್ಲಿಯ ರಥಿಕನ ಹಾಗೆ ಭಗವಂತ ಇದ್ದಾನೆ. ಆ ಭಗವಂತನನ್ನು ಅನುಲಕ್ಷಿಸಿ ನಾವು ಕೈ ಮುಗಿಯುವುದು, ಅವನಿಗೆ ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನ ಇದನ್ನೆಲ್ಲ ನಡೆಸುವುದು. ಆದರೆ ಏನು ಮಾಡುವುದು ಹೇಳು? ನಿನ್ನ ಅಪ್ಪನ ರಥ ಬಂತು, ರಥ ಖಾಲಿ, ಅವನು ಬರುವಾಗ ಒಳಗೆ ದೇವರಿಲ್ಲ. ಪಕ್ಕದಲ್ಲಿ ಕುಳಿತಂತಹ ಚತುರ್ಮುಖ ಬ್ರಹ್ಮನಲ್ಲಿ ಭಗವಂತ ಅತ್ಯಂತ ಸ್ವಚ್ಛವಾಗಿ ಸತ್ವಂ ವಿಶುದ್ಧಂ ವಸುದೇವ ಸಂಹಿತಂ ಶುದ್ಧ ಭಗವತ್ ಸ್ವರೂಪವನ್ನು ನಾನು ಆತನಲ್ಲಿ ಕಾಣ್ತಾ ಇದ್ದೇನೆ. ಆದರೆ ನಿನ್ನ ಅಪ್ಪ ಬಂದಾಗ ಅಲ್ಲಿ ದೇವರೇ ಕೂತಿಲ್ಲ. ಕಾರಣ ಏನು ಅಂತ ಹೇಳಿದರೆ, ದೇವರಿಗೆ ಸ್ವಚ್ಛತೆ ಅಪೇಕ್ಷಿತ. ಅದಕ್ಕೆ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿರ್ತಾರೆ, ಸ್ವಚ್ಛತೆಯನ್ನು ಕಾಪಾಡಿ, ಸ್ವಚ್ಛತೆಯೇ ಭಗವಂತನ ತಾಣ ಅಂತ ಬೋರ್ಡ್ ಹಾಕಿರ್ತಾರೆ. ಸ್ವಚ್ಛತೆ ಇಲ್ಲದೆ ಹೋದರೆ ದೇವರು ಕೂತುಕೊಳ್ಳುವುದಿಲ್ಲ, ಅವರಿಗೂ ಕೂಡ ಮೂಗಿಗೆ ರಗಳೆ ಆಗ್ತದೆ. ಮನಸ್ಸಿನಲ್ಲಿ ದೇವರು ಕೂತುಕೊಳ್ಬೇಕಾದ್ರೆ ಮನಸ್ಸು ಸ್ವಚ್ಛವಾಗಬೇಕು. ನಿನ್ನ ಅಪ್ಪ ಬರುವಾಗ ಅಹಂಕಾರ, ದರ್ಪ, ಅಭಿಮಾನ ಮೊದಲಾದಂತಹ ಕಲ್ಮಶಗಳಿಂದ ತುಂಬಿದ್ದಂತಹ ಮನಸ್ಸಿನಲ್ಲಿ ಭಗವತ್ ಸ್ವರೂಪವನ್ನು ಕಾಣುವುದಕ್ಕೆ ಶಕ್ಯವಾಗಲಿಲ್ಲ. ದೇವರು ಇಲ್ಲದ ರಥ ಬಂದಾಗ ಎದ್ದು ನಿಲ್ಲಬೇಕಾದ ಅವಶ್ಯಕತೆ ಇಲ್ಲವಲ್ಲ, ಆದ್ದರಿಂದ ನಾನು ಎದ್ದು ನಿಲ್ಲಿಲ್ಲ. ಇಲ್ಲಿ ಪಕ್ಕದಲ್ಲಿ ಕುಳಿತಂತಹ ಚತುರ್ಮುಖನಲ್ಲಿ ಶುದ್ಧ ಸತ್ವಸ್ವರೂಪಿಯಾಗಿ ಭಗವಂತ ಪ್ರಕಟಗೊಂಡಿದ್ದಾಗ ನಾನು ಕಣ್ಣು ಬಿಟ್ಟು ನೋಡಬೇಕಾದ ಅವಶ್ಯಕತೆಯೂ ಕೂಡ ಬರಲಿಲ್ಲ. ಈಕೆ ಹೇಳ್ತಾಳೆ, ವೇದಾಂತ ಶಾಸ್ತ್ರ ಆಯಿತು ಅದೆಲ್ಲ. ಒಂದು ಲೋಕಶಾಸ್ತ್ರ ಅಂತ ಮತ್ತೊಂದಿರ್ತದೆ, ವೇದಾಂತ ಲೋಕ. ಲೋಕಶಾಸ್ತ್ರವನ್ನು ಮೊದಲು ಅನುಸರಿಸಬೇಕು. ನನ್ನ ಮಾವ ಬಂದಿದ್ದಾರೆ, ಎದ್ದು ನಿಲ್ಲಬೇಕು ಅಷ್ಟೇ. ಆಮೇಲೆ ದೇವರಿದ್ದಾರೆ ಇಲ್ಲ ಅದೆಲ್ಲ ಒಳಗೆ ಹೋಗಿ ನೀವು ಕೂತ್ಕೊಂಡು ಮಾತಾಡ್ಬೋದು. ಅಷ್ಟು 1000 ಜನ ಇರಬೇಕಾದ್ರೆ ನೀವು ಎದ್ದು ನಿಲ್ಲಿಲ್ಲ ಅಂತ ಹೇಳಿದರೆ ಆವಾಗ ಕೂತ ವ್ಯಕ್ತಿಗಳಿಗೆ ಏನು ಅನಿಸ್ತದೆ? ಈ ಅಳಿಯನಿಗೂ ಈ ಮಾವನಿಗೂ ಸರಿ ಇಲ್ಲ, ಅಥವಾ ಇಬ್ಬರಿಗೂ ಸರಿ ಇಲ್ಲ, ಅಥವಾ ಒಬ್ಬನಿಗೆ ಇನ್ನೊಬ್ಬರಲ್ಲಿ ಸರಿ ಇಲ್ಲ ಅಂತ ಅನಿಸೋದಿಲ್ವಾ? ಆದ್ದರಿಂದ ಅಷ್ಟಕ್ಕಾದರೂ ಎದ್ದು ನಿಲ್ಲಬಹುದಿತ್ತಲ್ಲ. ರುದ್ರ ಅದಕ್ಕೂ ಉತ್ತರಿಸಿದ, ನಾನು ಇಲ್ಲಿ ಪಕ್ಕದಲ್ಲಿದ್ದಂತಹ ಶುದ್ಧ ಸತ್ವ, ಸತ್ವಂ ವಿಶುದ್ಧಂ ವಸುದೇವ ಸಂಹಿತಂ. ಭಗವಂತನಿಗೆ ವಾಸುದೇವ ಅಂತ ಹೆಸರು. ಶುದ್ಧವಾದ ಮನಸ್ಸನ್ನು ವಸುದೇವ ಅಂತ ಕರೀತಾರೆ. ವಸು ಅಂದರೆ ಸಂಪತ್ತು, ದೇವ ಅಂದರೆ ಕೊಡುವವ. ವಸು ದಿವ್ಯತೀತಿ ವಸುದೇವ, ಮೋಕ್ಷವೆಂಬ ಶ್ರೇಷ್ಠ ಸಂಪತ್ತನ್ನು ಕೊಡುವಂಥದ್ದು ಶುದ್ಧ ಮನಸ್ಸು. ಆದ್ದರಿಂದ ಆ ಶುದ್ಧಾಂತಃಕರಣವನ್ನು ವಸುದೇವ ಅಂತ ಕರೀತಾರೆ. ಆ ವಸುದೇವದಲ್ಲಿ ಅಭಿವ್ಯಕ್ತವಾಗುವ ಭಗವಂತನನ್ನು, ವಸುದೇವನಲ್ಲಿ ಕಾಣಿಸಿಕೊಳ್ಳುವವನನ್ನು ವಾಸುದೇವ ಅಂತ ಕರೀತಾರೆ. ಶುದ್ಧ ಮನಸ್ಸಿನಲ್ಲಿ ವಾಸುದೇವ ನನಗೆ ಕಾಣಿಸ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮನೆಂಬಂತಹ ಪ್ರತೀಕದಲ್ಲಿ. ಆದ್ದರಿಂದ ಅಲ್ಲಿ ನನ್ನನ್ನು ನಾನು ಮುಳುಗಿಸಿಕೊಂಡಿದ್ದ ಸ್ಥಿತಿಯಲ್ಲಿ ನಿನ್ನ ಮಾವ ನನಗೆ ಕಾಣಿಸಲೇ ಇಲ್ಲ, ನಿನ್ನ ಅಪ್ಪ ಕಾಣಿಸಲಿಲ್ಲ. ಕಾಣಿಸದೇ ಹೋದದ್ರಿಂದ ಎಳ್ಳಿಲ್ಲ. ಇಲ್ಲಿ ಹೋದರೆ ಲೋಕ ವ್ಯವಹಾರವನ್ನಾದರೂ ನಾನು ಮಾಡ್ಬೋದಿತ್ತು, ಒಂದು ನಾಟಕ ಆದರೂ ಮಾಡ್ಬೋದಿತ್ತು. ಆದರೆ ನಾಟಕ ಮಾಡುವುದಕ್ಕೆ ಕಾಣಿಸುವ ಸ್ಥಿತಿಯಲ್ಲೇ ಇರಲಿಲ್ಲಲ್ವಾ, ನಾನು ಸಮಾಧಿ ಸ್ಥಿತಿಯಲ್ಲಿದ್ದೆ ಅಲ್ಲ. ಏನಾದರೂ ಎದ್ದು ನಿಲ್ಬೋದಿತ್ತು ಅಂತ ಈಕೆ ಬಿಡುವುದಿಲ್ಲ.
ಇವಳ ಮಾತು ಅಲ್ಲಿಗೆ ಒಟ್ಟಿನಲ್ಲಿ ಕರ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಆಗಿದೆ. ಪತಿಯನ್ನು ಪತಿ ಸಮೇತಳಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಅಕ್ಕಂದರಿಗೆಲ್ಲ ನನ್ನ ಗಂಡನನ್ನೊಮ್ಮೆ ತೋರಿಸಬೇಕು ಅಂತ. ಮದುವೆಗೂ ಬರಲಿಲ್ಲ ಅವರು, ಈ ಸಮಯದಲ್ಲಾದರೂ ಇವರನ್ನು ತೋರಿಸಬೇಕು ಅಂತ ಅಷ್ಟು ಆಸೆಯಿಂದ ಇದ್ದಾಳೆ ಆಕೆ. ರುದ್ರದೇವ ತೀರ್ಮಾನಿಸಿದ, ಈಕೆಗೆ ಸಮಾಧಾನ ಮಾಡುವುದು ಕಷ್ಟ ಇದೆ, ಈಗ ಹೋಗುವುದು ಅಂತ ತೀರ್ಮಾನಿಸಿದ್ದಾಳೆ. ನಮ್ಮ ತೀರ್ಮಾನ, ನಮ್ಮ ಮನಸ್ಸು, ನಾನೇ ಮನಸ್ಸಿಗೆ ನಿಯಾಮಕ ಅಂತ ಜನ ಹೇಳ್ತಾರೆ. ಆದರೆ ನನ್ನ ಮನಸ್ಸನ್ನು ಕೆಲವು ಸಲ ನನಗೆ ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ. ನನ್ನ ಹೆಂಡತಿಯ ಮನಸ್ಸನ್ನು ನಿಯಮಿಸುವುದು ಎಲ್ಲಿ ಬಂತು ಹೇಳು? ಹಾಗಾದರೆ ಮನಸ್ಸಿಗೆ ನಿಯಾಮಕವಾದ ಇನ್ನೊಂದು ಪರಶಕ್ತಿ ಇದೆ. ಅದು ಹೇಗೆ ನಿಯಂತ್ರಿಸ್ತದೋ ಹಾಗೆ ನಡೆಯತಕ್ಕಂತಹ ಗೊಂಬೆಯ ಆಟದ ಗೊಂಬೆಗಳು ನಾವು. ಸೂತ್ರಧಾರ ಕುಣಿಸಿದ ಹಾಗೆ ಕುಣಿಯೋರು. ಆದ್ದರಿಂದ ಈಕೆಯನ್ನು ಕುಣಿಸ್ತಾ ಇದ್ದೆ ಯಾವುದೋ ಶಕ್ತಿ. ಹಾಗಾಗಿ ಈಕೆ ಹೋಗುವುದು ಅನಿವಾರ್ಯ. ಹೋದವಳು ಬರುವುದಿಲ್ಲ ಅನ್ನುವುದು ವಾಸ್ತವ. ಆದ್ದರಿಂದ ಇಲ್ಲಿ ಹೆಚ್ಚು ಮಾತಾಡುವಂಥದ್ದಕ್ಕೆ ಅವಶ್ಯಕತೆ ಇಲ್ಲ ಅಂತ ತೀರ್ಮಾನಿಸಿ ಸ್ಥಾಣವಾಗಿ ಕೂತುಬಿಟ್ಟ. ಈಕೆ ಹೇಳ್ತಾಳೆ, ನೀವು ಬರುವುದಿಲ್ಲ ಅಂತ ಹೇಳಿದರೆ ಹೇಳಿ, ನನಗೆ ಹೋಗುವುದಕ್ಕೆ ಅಸ್ತು ಅಂತ ಒಂದು ಮಾತು ಹೇಳಿ, ನಾನಾದರೂ ಹೋಗಿ ಬರ್ತೇನೆ. ಈ ಕೊನೆಗೆ ಅರ್ಧವನ್ನು ಬಿಟ್ಟು ಹೋಗುವುದಕ್ಕೆ ಈ ಪರಮೇಶ್ವರನ ಅರ್ಧಾಂಗಿ ತೀರ್ಮಾನಿಸಿದ್ದಾಳೆ. ರುದ್ರ ಹೇಳಿದ, ಒಂದು ಮಾತು ಹೇಳ್ತೇನೆ, ಮನುಷ್ಯನಿಗೆ ಶರೀರದಲ್ಲಿ ಪ್ರಾಣ ಅನ್ನುವುದು ದೀರ್ಘಕಾಲದ ತನಕ ರಕ್ಷಿಸಲ್ಪಡಬೇಕಾದಂತಹ ಒಂದು ನಿಧಿ. ಯಾಕಂದರೆ ಈ ಶರೀರ ಸಿಗುವುದು ಶಾಶ್ವತವಾದದ್ದಲ್ಲ, ಸಿಗುವುದೇ ಅಪರೂಪ. ಶರೀರ ಸಿಕ್ಕಿದಾಗ ಅದು ಎಷ್ಟು ಕಾಲ ಇರ್ತದೋ ಅಷ್ಟು ಕಾಲ ಅದರಲ್ಲಿ ಸಾಧನೆ ಮಾಡುವುದಕ್ಕೋಸ್ಕರ ಉಳಿಸಿಕೊಳ್ಳುವ ಕಡೆಗೆ ಗಮನ ಹರಿಸಬೇಕು. ಸಂಭಾವಿತನಾದಂತಹ ಒಬ್ಬ ವ್ಯಕ್ತಿಗೆ ತನ್ನ ಆಪ್ತ ಬಂಧುಗಳಿಂದ ಅವಮಾನ ಆಗ್ತದೆ ಅಂತಾದರೆ ಅದು ಮರಣಕ್ಕೆ ಸದೃಶ. ಇವತ್ತು ನಾವು ಅಲ್ಲಿಗೆ ಹೋದರೆ ಅಲ್ಲಿ ಅವಮಾನವಾಗುವುದು ನಿಶ್ಚಿತ. ಬಂಧುಗಳ ಮಧ್ಯದಲ್ಲಿ ಅವಮಾನ ಆದರೆ ಮತ್ತೆ ಬದುಕುವುದಕ್ಕೆ ಮನಸ್ಸು ಬರುವುದಿಲ್ಲ. ಶರೀರವನ್ನು ನಾವು ತ್ಯಜಿಸಿದೆವು ಅಂತಾದರೆ ದೇವರು ಕೊಟ್ಟ ಶರೀರದಿಂದ ಏನು ಸಾಧನೆ ಮಾಡಬೇಕಿತ್ತೋ ಅದರ ಅಷ್ಟರಿಂದಲೂ ಕೂಡ ನಾವು ವಂಚಿತರಾಗಿ ಹೋಗ್ತಾವಲ್ಲ. ಆದ್ದರಿಂದ ಅಲ್ಲಿಗೆ ಹೋಗುವುದು ಸಮಂಜಸವಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿ ರುದ್ರ ಕೂತುಬಿಟ್ಟ. ಕೊನೆಗೆ ಇವಳು, ನನ್ನ ಅಪ್ಪನ ಮನೆಗೆ ಹೋದರೆ ಶರೀರ ನಾಶವಾಗುವುದಲ್ಲ, ಇನ್ನೂ ಒಂದು 400 ವರ್ಷ ಆಯುಷ್ಯ ಜಾಸ್ತಿ ಆಗ್ತದೆ. ಅವರು ಕೊಟ್ಟ 1 ಲೋಟ ಹಾಲು ಕುಡಿದ್ರೆ ಸಾಕು, ಅದು ಆಯುಷ್ಯವರ್ಧಕವಾದ ಅಮೃತ ತುಲ್ಯ. ಆದ್ದರಿಂದ ನಾನು ಹೋಗುವ ತೀರ್ಮಾನ ಮಾಡಿದ್ದೇನೆ, ನೀವು ಒಮ್ಮೆ ಅಸ್ತು ಅಂತ ಹೇಳಿ ಸಾಕು. ಆದರೆ ಅಷ್ಟರಲ್ಲೇ ರುದ್ರದೇವ ತಾನು ಅಂತರ್ಮುಖಿಯಾಗಿ ಬಿಟ್ಟಿದ್ದಾನೆ, ಸ್ಥಾಣುವಾಗಿ ಬಿಟ್ಟ. ಪಕ್ಕಕ್ಕೆ ಬರ್ತಾಳೆ, ಬಂದು ಹೇಗೆ ನಾನು ಹೋಗ್ಬೋದೋ? ಇವರೇನು ಮಾತಾಡುವುದಿಲ್ಲ. ಓ, ನೀವು ಮಾತಾಡುವುದಿಲ್ಲ ಅಂದರೆ ಹೋಗ್ಬೋದು ಅಂತ ಅರ್ಥ ಅಲ್ವಾ? ಇವಳೇ ವ್ಯಾಖ್ಯಾನ ಮಾಡುವುದಕ್ಕೆ ಶುರು ಮಾಡ್ತಾಳೆ. ಮೌನಂ ಸಮ್ಮತಿ ಲಕ್ಷಣಂ, ಹಾಗಾದರೆ ಹೊರಡಬಹುದು ಅಂತ ಅರ್ಥ ಅಲ್ವಾ ಅಂತ ಹೇಳಿದ್ಲು. ಬರಬರನೆ ನೆಲಕ್ಕೆ ಹೆಜ್ಜೆ ಇಟ್ಟುಕೊಂಡು 20 ಹೆಜ್ಜೆ ಸಾಗಿದವಳು ಆದರೂ ಇನ್ನೊಂದು ಸಲ ಕೇಳಿ ನೋಡುವ ಅಂತ ಮತ್ತೆ ಹಿಂದಕ್ಕೆ ಬರ್ತಾಳೆ. ಹಿಂದಕ್ಕೆ ಬಂದು ಮತ್ತೊಮ್ಮೆ ಕೇಳಿದಾಗಲೂ ರುದ್ರನಲ್ಲಿ ಪ್ರತ್ಯುತ್ತರ ಇಲ್ಲದೇ ಇದ್ದದ್ದು ನೋಡಿ ನಾನು ಹೋಗುವುದೇ ಸಿದ್ಧ ಅಂತ ಹೇಳಿ ನೆಲಕ್ಕೆ ಹೆಜ್ಜೆ ಇಟ್ಟರೆ ಶ್ರೀಮದ್ ಭಾಗವತ ಹೇಳ್ತದೆ, ಹಿಮಾಲಯ ನಡುಗಿಬಿಟ್ಟಿತು. ಕ್ರುದ್ಧವಾದ ಚಂಡೀ ಸ್ವರೂಪವನ್ನು ಧರಿಸಿದ್ದಾಳೆ. ಈ ದಾಕ್ಷಾಯಣಿ ತಾನು ಕಣ್ಣು ಕೆಂಪು ಮಾಡಿಕೊಂಡು ತಲೆಯನ್ನು ಕೂಡ ಕೆದರಿಕೊಂಡು ಹೆಜ್ಜೆಯನ್ನಿಡುವುದಕ್ಕೆ ಪ್ರಾರಂಭಿಸಿದ್ದಾಳೆ. ಸಾಕ್ಷಾತ್ ಭದ್ರಕಾಳಿಯೋ ಅನ್ನುವ ಸ್ವರೂಪದಿಂದ ಹೆಜ್ಜೆ ಇಟ್ಟಿದ್ದಾಳೆ. ರುದ್ರನ ಪ್ರಮಥ ಗಣಗಳೆಲ್ಲವೂ ಕೂಡ ಅದುರಿಬಿಟ್ಟುವಂತೆ. ರುದ್ರನನ್ನು ಲೆಕ್ಕಿಸದೆ ಈತನ ಅರ್ಧಾಂಗಿ ಹೊರಟಿದ್ದಾಳೆ ಅಂದರೆ ನಾವು ಜೊತೆಗೆ ಹೋಗುವುದು ರುದ್ರನಿಗೆ ಸಮ್ಮತ ಅಂತ ತೀರ್ಮಾನಿಸಿದರು. ಈಕೆಯ ಸಿಟ್ಟಿನ ಜೊತೆಗೆ ತಾವೂ ಸೇರಿಸಿಕೊಂಡು ಡೆಕ್ಕೆ ಚೆಂಡೆ ಬಡ್ಕೊಂಡು ಒಟ್ಟಿಗೆ ಸಾಗಿದ್ರು. ತಾಳಮದ್ದಲೆಯ ಶಬ್ದ ಹಾಕಿಕೊಂಡು ಹೊರಟರು. ಹಿಮಾಲಯದಿಂದ ಅಲಕನಂದೆಯ ತೀರದ ಮೂಲಕ ಇಳಿತಾ ಎಲ್ಲಿ ಅಲಕನಂದೆಗೆ ಮತ್ತೆ 4 ನದಿಗಳು ಸೇರಿ ದೇವಪ್ರಯಾಗಾನಂತರದಲ್ಲಿ ಭಾಗೀರಥಿ ಅಂತ ಕರೆಸಿಕೊಂಡಂತಹ ಆ ನದಿ ವಿಶಾಲವಾಗಿ ಬೆಳೆದು ನಿಂತಿದೆಯೋ ಅಂತಹ ಗಂಗಾದ್ವಾರ, ಇವತ್ತು ಹರಿದ್ವಾರ ಅಂತ ಕರೆಸಿಕೊಳ್ಳುವ ಪ್ರದೇಶದಲ್ಲಿ ಏನು ದಕ್ಷ ಮಹಾಯಜ್ಞವನ್ನು ನಡೆಸ್ತಾ ಇದ್ದ ಆ ಪ್ರದೇಶಕ್ಕೆ ಆಗಮಿಸಿದ್ದಾಳೆ. ಯಜ್ಞವಾಟ ಪ್ರವೇಶವಾಗಿದೆ. ಯಜ್ಞವಾಟದಲ್ಲಿ ಯಜ್ಞದ ಹತ್ತಿರ ಈಕೆ ಮಹಾದ್ವಾರವನ್ನು ಸಾಗಿ ಬರ್ತಾ ಇರಬೇಕಾದರೆ ಭಾರಿ ಮೆರವಣಿಗೆಯಲ್ಲಿ ಬಂದಿದ್ದಾರೆ ಇವರು. ಏನು ಶಬ್ದಗಳು! ಯಜ್ಞವೇ ಒಂದು ಕ್ಷಣದಲ್ಲಿ ಮಂತ್ರ ನಿಲ್ಲಿಸಬೇಕಾದ ಪ್ರಸಂಗ ಬಂತು, ಅಷ್ಟು ಶಬ್ದ. ದೊಡ್ಡ ಯಾಗ ನಡೀತಾ ಇರಬೇಕಾದ್ರೆ ಒಂದು ದೊಡ್ಡ ಪೀಠಾಧಿಪತಿಗಳು ಬಂದರೆ ಹೇಗಾಗ್ತದೆ ಹಾಗಾಗಿದೆ. ಇವರು ಬರುವಾಗ ಭಾರೀ ಶಬ್ದಗಳೆಲ್ಲ ಮಾಡಿಕೊಂಡು ಈ ಪ್ರಮಥ ಗಣಗಳೇ ಸ್ವಾಗತ ಮಾಡಿಕೊಂಡು ಬಂದಿದ್ದಾವೆ. ಒಂದು ಸಲ ಯಜ್ಞದ ಕರ್ಮೆಯೆಲ್ಲ ನಿಲ್ಲಿಸಬೇಕಾಯ್ತಂತೆ, ಅಷ್ಟು ಧೂಳಿ ಎದ್ದಿತಂತೆ ಇವರೆಲ್ಲ ಬರುವಾಗ. ಅವರನ್ನೆಲ್ಲ ಹೊರಗೆ ನಿಲ್ಲಿಸಿ ಇವಳು ಒಳಗೆ ಪ್ರವೇಶಿಸಿದ್ದಾಳೆ. ಇವಳ 15 ಜನ ಅಕ್ಕಂದಿರು ಓಡಿ ಹೋಗಿ ಅಪ್ಪಿಕೊಳ್ತಾರೆ. ನೀನು ಒಬ್ಬಳು ಬರಲಿಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ, ನಮ್ಮಲ್ಲಿ ಪರಸ್ಪರ ಪಟ್ಟಾಂಗ ಹಾಕುವುದಕ್ಕೂ ಆಗ್ತಾ ಇರಲಿಲ್ಲ ನೀನು ಬರದೆ ಅಂತ ಭಾರೀ ಪ್ರೀತಿಯಿಂದ ಸೇರಿಸಿಕೊಂಡಿದ್ದಾರೆ.
ಸಾಕ್ಷಾತ್ ತಾಯಿಯೂ ಕೂಡ ಯಜ್ಞದ ಸನಿಹದಲ್ಲಿ ಕುಳಿತಿದ್ದವಳು ಓಡಿ ಹೋಗಿ ಆಕೆಯನ್ನು ಬಿಗಿದಪ್ಪಿಕೊಂಡು ಒಳಗೆ ಆಹ್ವಾನಿಸಿದ್ದಾಳೆ. ಆದರೆ ಇವಳ ಕಣ್ಣು ಹುಡುಕ್ತಾ ಇರುವುದು ಅಪ್ಪ ಎಲ್ಲಿದ್ದಾರೆ ಅಂತ. ನಮಗೊಂದು ಕಾಗದ ಬರೆದು ಹಾಕ್ಬೋದಿತ್ತಲ್ಲ, ಒಂದು ಮೆಸೇಜ್ ಹಾಕಿದರೆ ಸಾಕಿತ್ತಲ್ವ, ಅದು ಅಪ್ಪನ ಹತ್ರ ಒಂದು ಕೇಳಬೇಕು ಅಂತ ಅಪ್ಪನ ಕಡೆಗೆ ಈಕೆಯ ದೃಷ್ಟಿ ಇದೆ. ಅಪ್ಪ ಯಜ್ಞದ ಭಾಗದಲ್ಲಿ ಕೂತು ಈಕೆಯ ಮುಖವನ್ನು ನೋಡದೇ ಇರುವುದಕ್ಕೋಸ್ಕರ ತಲೆ ಅತ್ತ ಕಡೆಗೆ ತಿರುಗಿಸಿದ್ದಾನೆ. ಬರೀ ಅಪ್ಪ ಮಾತ್ರ ಅಲ್ಲ, ಶ್ರೇಷ್ಠ ಪುರೋಹಿತರಾದಂತಹ ಭೃಗು ಮಹರ್ಷಿಗಳು, ಇವತ್ತು ಪುರೋಹಿತರ ವಂಶಕ್ಕೆ ಮೂಲಪುರುಷ ಅಂತ ಕರೆಸಿಕೊಳ್ಳುವ ಭೃಗುಗಳು, ಅವರೂ ಕೂಡ ಈ ದಾಕ್ಷಾಯಿಣಿಯ ಮುಖ ನೋಡುವುದಕ್ಕೆ ಸಿದ್ಧ ಇಲ್ಲ. ಪೂರ್ವಕ್ಕೆ ಮುಖ ಮಾಡಿ ಯಜ್ಞಕ್ಕೆ ಕುಳಿತಿದ್ದವರು ಆ ಕಡೆ ತಲೆ ತಿರುಗಿಸಿ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಕೂತಿದ್ದಾರೆ. ಅವರ ಶರೀರ ಪೂರ್ವಕ್ಕೆ, ತಲೆ ಮಾತ್ರ ದಕ್ಷಿಣಕ್ಕಿದೆ ಅಂತೆ. ಇದನ್ನು ಗಮನಿಸಿದ ಆಕೆಗೆ ಅಪ್ಪನಿಗೆ ಯಾಕೆ ಈ ದುರ್ಭಾವ ಬಂದು ಹೋಗಿದೆ, ಇವತ್ತು ನನ್ನ ಪತಿದೇವರು ಬರಲಿಲ್ಲ, ನನ್ನನ್ನಾದರೂ ಒಂದು ಪ್ರೀತಿಯಿಂದ ದಾಕ್ಷಾಯಿಣಿ ಹೇಗಿದ್ದಿ, ನಿನ್ನ ಪತಿ ಬರಲಿಲ್ಲೋ ಅಂತ ಒಂದು ಮಾತಾದರೂ ಕೇಳ್ಬೋದಿತ್ತು. ನನ್ನ ಗಂಡನಿಗೆ ನಾಟಕ ಮಾಡಲಿಕ್ಕೆ ಬರೋದಿಲ್ಲ, ಇವ್ರಿಗೆ ಬರೋದಿಲ್ವಾ, ಇವ್ರು ದೊಡ್ಡ ರಾಜಕಾರಣಿ ಅಲ್ವಾ, ಇವರಾದರೂ ಅಷ್ಟು ನಾಟಕ ಮಾಡಿ ನನ್ನನ್ನು ಕರಿಬೋದಿತ್ತು. ಅದೂ ಮಾಡ್ತಾ ಇಲ್ಲ ಇವರು. ಅಂದರೆ ನನ್ನ ಪತಿಯ ಮೇಲೆ ಅಲ್ಲಿಯ ತನಕ ಕೇವಲ ಮನಸ್ಸಿನಲ್ಲಿ ಮಾತ್ರ ರೋಷ ಅಲ್ಲ, ಆ ಮನಸ್ಸಿನ ರೋಷ ರಕ್ತಕ್ಕೆ, ಎಲುಬಿಗೆ, ಚರ್ಮಕ್ಕೆ, ದೇಹಕ್ಕೆ ಅಂಟುಬಿಟ್ಟಿದೆ. ಅಷ್ಟು ಕೋಪದಿಂದ ಬರೀ ತ್ವಗಸ್ಥಿಗತಂ ಪಾಪಂತ, ಈ ರೋಷ ಕೆಲವು ಕಡೆ ಏನಾಗ್ತದೆ ಅಂದರೆ ಎಲುಬಿನ ತನಕ ಸಾಗಿಬಿಡ್ತದಲ್ಲ, ಅಂಥ ಕೋಪಿಷ್ಟ ವ್ಯಕ್ತಿ ಏನು ತಪ್ಪು ಮಾಡಿದ್ದಾರೆ ನನ್ನ ಪತಿದೇವ, ಯಾಕಾದರೂ ಅಷ್ಟು ಶ್ರೇಷ್ಠ ವ್ಯಕ್ತಿಗಳ ಮೇಲೆ ಇವರಿಗೆ ಇಂತಹ ರೋಷ ಎದ್ದಿದೆ, ಇವರಿಗೆ ಸ್ವಲ್ಪ ಸಮಾಧಾನ ಹೇಳಬೇಕು ಅಂತ ಹೇಳಿ ಆಕೆ ಇವರ ಗೌರವವನ್ನೆಲ್ಲ ಅಷ್ಟಕ್ಕೆ ಬಿಟ್ಟು ಸೀದಾ ಯಜ್ಞದ ಸನಿಹಕ್ಕೆ ಬರ್ತಾಳೆ. ಸನಿಹಕ್ಕೆ ಬಂದು ಅಪ್ಪ ಆ ಕಡೆ ಮುಖ ಮಾಡಿದರೆ ಅಪ್ಪನ ಮುಂಭಾಗದಲ್ಲಿ ಚಕ್ಕಳ ಮಕ್ಕಳ ಹಾಕಿ ಕೂತು ಬಿಡ್ತಾಳೆ. ಶುದ್ಧ ರೇಷ್ಮೆಯನ್ನು ಉಟ್ಟು ಮಡಿಯಲ್ಲಿದ್ದಂತಹ ಈಕೆ ಆತನನ್ನು ಕುರಿತು ಹೇಳುವುದಕ್ಕೆ ಶುರು ಮಾಡ್ತಾಳೆ. ದೊಡ್ಡ ಉಪನ್ಯಾಸ ಇದೆ, 1.5 ಗಂಟೆ ಬೇಕು ನಮಗೆ ಹೇಳಲಿಕ್ಕೆ. ಈಗ ರುದ್ರನ ಮಹತಿಯ ಬಗ್ಗೆ, ಯಜ್ಞದಲ್ಲಿ ರುದ್ರನ ಅನುಸಂಧಾನ ಯಾವ ಯಾವ ಜಾಗದಲ್ಲಿ ಬರಬೇಕಾಗ್ತದೆ, ಅದು ಇಲ್ಲದೆ ಹೋದರೆ ಯಜ್ಞ ಹೇಗೆ ವಿಕಲವಾಗ್ತದೆ. ಅದು ವಿಧಿಯಿಂದ ಸಕಲವೆನಿಸಬೇಕಾದರೆ ಯಾಗದಲ್ಲಿ ರುದ್ರನ ಚಿಂತನೆ ಎಷ್ಟು ಅವಶ್ಯಕ. ಯದ್ವ್ಯಕ್ಷರಂ, ಏನು ಶಿವ ಅಂತ 2 ಅಕ್ಷರ ಇದೆ, ಆ ಅಕ್ಷರವನ್ನು ನುಡಿದಂತಹ ನಾಲಿಗೆಯುಳ್ಳ ವ್ಯಕ್ತಿಯ ಮನಸ್ಸಿನಲ್ಲಿ ರಾಶಿ ಬಿದ್ದಿರತಕ್ಕಂತಹ ಪಾಪರಾಶಿಗಳೆಲ್ಲವೂ ಕೂಡ ಭಸ್ಮವಾಗಿ ಹೋಗ್ತವೆ. ಮೇಲ್ನೋಟಕ್ಕೆ ಅಶಿವ ಅನ್ನುವ ಸ್ವರೂಪದಲ್ಲಿ ಕಾಣಿಸ್ತಕ್ಕಂತಹ ಶಿವನನ್ನು ಶಿವ 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 ಅಂತ ನೀವು ಚಿಂತನೆ ಮಾಡ್ತಾ ಇದ್ದ ಪಕ್ಷದಲ್ಲಿ ಶಿವ ಶಿವೇತ್ಯದೋ ಜಲ್ಪಯನ್ ಅಕಿಂಚನನಕಿಂಚನ ವ್ರಜಿನಮಸ್ತ್ಯ ಭಸ್ಮೀಭವತ್, ನಿಮ್ಮಲ್ಲಿ ಭಸ್ಮವಾಗದೇ ಇದ್ದ ಪಾಪ ಉಳಿಯುತ್ತೇನು? ಸಮಗ್ರ ಪಾಪವನ್ನು ಭಸ್ಮ ಮಾಡತಕ್ಕಂತಹ ಪರಶಿವ ಅಂತ ಕರೆಸಿಕೊಂಡಿರುವ ವ್ಯಕ್ತಿತ್ವ ಶಿವನದ್ದು. ಯಜ್ಞವನ್ನು ನಿಯಂತ್ರಿಸುವ ಶಕ್ತಿ, ಗಂಗಾಧರನಾಗಿ ಪರಮ ವೈಷ್ಣವ ಸ್ವರೂಪದಲ್ಲಿರತಕ್ಕಂತಹ ಗುರು, ಉಪದೇಶವನ್ನು ಕೊಡತಕ್ಕಂತಹ ಗುರುಸ್ಥಾನದಲ್ಲಿರತಕ್ಕಂತಹ ಶಿವ, ಅಂತಹ ಶಿವನ ಮೇಲೆ ನಿನಗೆ ಯಾಕೆ ಸಿಟ್ಟು? ಯಜ್ಞ ಅನ್ನುವ ಕರ್ಮದಲ್ಲಿ ಸಿಟ್ಟು ಒಂದು ಬಿಟ್ಟು ಯಜಮಾನನಾಗಿ ಕೂತುಕೊಳ್ಳಬೇಕು. ಯಾರು ಸಿಟ್ಟು ಅನ್ನುವ ಭಾವಕ್ಕೆ ಒಳಗಾಗಿ ದಾನವನ್ನು, ಯಜ್ಞವನ್ನು, ಜಪವನ್ನು, ಪೂಜೆಯನ್ನು, ದಾನ ಕರ್ಮಾದಿ ಧರ್ಮಗಳನ್ನು ನಡೆಸ್ತಾನೋ ಅವನು ಮಾಡಿದ್ದೆಲ್ಲ ವ್ಯರ್ಥ ಆಗ್ತದೆ. ಕ್ರೋಧಿತಸ್ಯ ಇಷ್ಟಂ ಜಪ್ತಂ ಹುತಂ ದತ್ತಂ ಕ್ರೋಧಿತಸ್ಯ ವೃತ ಭವೇತ್. ಕೋಪದಿಂದ ಮಾಡಿದಾಗ ಅದೆಲ್ಲ ವ್ಯರ್ಥವಾಗಿ ಹೋಗ್ತದೆ. ನೀನು ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲರನ್ನೂ ಕರೆಸಿ ಮಾಡುವ ಯಾಗದಲ್ಲಿ ಈ ಕ್ರೋಧ ಭಾವ, ಮತ್ತೊಬ್ಬರ ಮೇಲೆ ದ್ವೇಷ ಭಾವವನ್ನು ಇಟ್ಟುಕೊಂಡು ಯಾಗ ಮಾಡಿದರೆ ಫಲವಾದರೂ ಹೇಗೆ ಸಿಗುತ್ತೆ? ಇದು ಏನು ಹೇಳಿದರೂ ಕೂಡ ಇವ ಕಿವಿಗಳಿಗೆ 2ಕ್ಕೂ ಕೂಡ ಹತ್ತಿ ಇಟ್ಟುಕೊಂಡು ಕೂತುಬಿಟ್ಟಿದ್ದಾನೆ. ಈಗಿನ ಹುಡುಗರು ಕೂತಿರ್ತಾರಲ್ಲ, ಏನೋ 2 ಇಟ್ಟುಕೊಂಡೇ ಕೂತಿರೋದು ಅವರು, ಈ ಕಡೆ ಒಂದು ಆ ಕಡೆ ಒಂದು. ಅವರಿಗೆ ಯಾವುದು ಹೇಳಿದರೂ ಏನೂ ಬೇಕಾಗುವುದಿಲ್ಲ. ಅವರ ಒಂದು ಮೊಬೈಲ್ ಆಯಿತು, ಅದಕ್ಕೆ ಸಿಕ್ಕಿಸಿದೆ 2 ಹತ್ತಿ ಗಂಟೆ ಆಯಿತು, ಅದು ಕಿವಿಗೆ ಹಾಕ್ಕೊಂಡ್ರೆ ಮುಗಿಯಿತು, ಅವ್ರದ್ದು ಲೋಕವೇ ಬೇರೆ. ಇವನು ಕೂಡ ಯಾವುದೂ ಕೇಳದೇ ಇರುವ ಲೋಕದಲ್ಲಿ ಕೂತುಬಿಟ್ಟಿದ್ದಾನೆ. ಈಕೆಯ ಮಾತು ಆತನಿಗೆ ಪಥ್ಯವಾಗ್ತಾ ಇಲ್ಲ. ನನ್ನ ಮಗಳಿಗೆ ಸ್ವಲ್ಪ ನಾಲಿಗೆ ಉದ್ದ ಆಯಿತು ಅಂತ ಅವಳಿಗೆ ಭಾವನೆ ಬರುವುದಕ್ಕೆ ಪ್ರಾರಂಭ ಆಯಿತು. ಅದನ್ನು ತನ್ನ ಮುಖದಲ್ಲಿ ವ್ಯಕ್ತ ಮಾಡಿ ಒಂದು ಬಾರಿ ಮಗಳನ್ನು ನೋಡಿಬಿಟ್ಟ. ಕಣ್ಣು ಕೆಂಪು ಮಾಡಿಕೊಂಡು, ಏನು ನಾನು ನಿನ್ನಷ್ಟು ಕಲ್ತಿಲ್ಲ ಅಂತ ನಿನ್ನ ಭಾವವೋ ಅನ್ನುವ ದೃಷ್ಟಿಯಿಂದ ನೋಡಿದ. ಇವನ ಮುಖ ನೋಡಿಕೊಳ್ಳಿ ಇವರಿಗೆ ಅರ್ಥ ಆಯಿತು, ನಾನು ಹೇಳಿದ್ದು ಯಾವುದೂ ಕಿವಿಯ ಒಳಗೆ ಹೋಗಲಿಲ್ಲ, ಝಾಡಿಸಿಕೊಂಡು ಬಿಟ್ಟಿದ್ದಾನೆ ಈತ. ಸರಿ, ಇವನಿಗೆ ಉಪದೇಶ ಮಾಡಿ ಪ್ರಯೋಜನ ಇಲ್ಲ. ಯಜ್ಞವನ್ನಾದರೂ ನೋಡುವ ಅಂತ ಯಜ್ಞವನ್ನು ದೃಷ್ಟಿಸ್ತಾಳೆ. ಪೂರ್ವದಿಂದ ಪ್ರಾರಂಭಿಸಿ ಆಗ್ನೇಯ, ಈ ಕಡೆಯಿಂದ ದಕ್ಷಿಣ, ದಕ್ಷಿಣದಿಂದ ನೈಋತ್ಯ, ನೈಋತ್ಯದಿಂದ ಪಶ್ಚಿಮ ವಾಯವ್ಯಗಳನ್ನು ದಾಟಿ ಸೋಮನ ದಿಕ್ಕು, ಉತ್ತರದ ಪಕ್ಕದಲ್ಲಿ ಈಶಾನ್ಯ ದಿಕ್ಕನ್ನು ನೋಡ್ತಾಳೆ. ಅದು ತನ್ನ ಪತಿದೇವನಿಗೆ ಸಂಬಂಧಪಟ್ಟ ದಿಕ್ಕು, ದೇವಮೂಲೆ ಅಂತ ಕರೆಸಿಕೊಳ್ಳುವ ಈಶಾನ ರುದ್ರನ ಭಾಗ. ಒಂದೊಂದು ದಿಕ್ಕಿನಲ್ಲೂ ಸಲ್ಲಬೇಕಾದ ಬಲಿ, ಸಲ್ಲಬೇಕಾದ ಆಹುತಿ ನಡೆದಿದೆ.
ಅರುದ್ರ ಭಾಗಂ ತಮವೇಕ್ಷ್ಯ ಚಾಧ್ವರಂ. ಈ ಅಧ್ವರದಲ್ಲಿ ರುದ್ರನಿಗೆ ಸಂಬಂಧಿಸಿದ ಭಾಗ ಸಂದಿಲ್ಲ ಅನ್ನುವುದು ಆಕೆಯ ಗಮನಕ್ಕೆ ಬಂತು. ಆಕೆ ಮತ್ತೆ ಹಿಂದೆ ಯಾವ ಚಂಡೀ ಸ್ವರೂಪವನ್ನು ಧರಿಸಿದ್ಲು ಆ ಸ್ವರೂಪಕ್ಕೆ ಬಂದು ನಿಲ್ತಾಳೆ. ಲೋಕಕ್ಕೆ ಸರ್ವ ವ್ಯಕ್ತಿಗಳು ಗೌರವಿಸಬೇಕಾದಂತಹ ತ್ರಿಮೂರ್ತಿ ಸ್ವರೂಪದಲ್ಲಿ ಒಬ್ಬನಾದಂತಹ ರುದ್ರ, ಯಾವ ರುದ್ರನ ಒಳಗೆ ಸಾಕ್ಷಾತ್ ಭಗವಂತನ ಶಿವ ಅನ್ನುವ ಸ್ವರೂಪ ನಿಂತು ಲೋಕವನ್ನು ಅನುಗ್ರಹಿಸ್ತಾ ಇದೆಯೋ ಅಂತಹ ರುದ್ರ ಸ್ವರೂಪ, ಅದನ್ನು ಅವಮಾನಿಸುವುದಕ್ಕೋಸ್ಕರವೇ ಈ ಯಾಗ ನಿರ್ಣೀತವಾಗಿದೆ. ನನ್ನ ಪತಿದೇವ ಹೇಳಿದಾಗ ನಾನು ಕೇಳಲಿಲ್ಲ, ಈಗ ನೋಡಿದರೆ ಅದು ವಾಸ್ತವವಾಗಿದೆ. ಇದನ್ನು ನೋಡಿ ಸಿಟ್ಟುಗೊಂಡಂತಹ ಆಕೆ ಮತ್ತೆ 2 ಮಾತು ಹೇಳ್ತಾಳೆ ಅಪ್ಪನಿಗೆ. ಇದು ಯಾಗ ಅವಿಧಿನಾ ಹುತಂ ಅಹುತಮೇವ. ಯಾವುದು ವಿಧಿ ಇಲ್ಲದೆ ಯಜ್ಞ ನಡೆಯಿತೋ ಅದು ಯಜ್ಞ ಆಗದೇ ಇದ್ದ ಹಾಗೆ. ಮಾತ್ರ ಅಲ್ಲ, ರುದ್ರನಿಗೆ ಆಹುತಿ ಕೊಡದೇ ಇದ್ದದ್ದರಿಂದಲೇ ಲೋಕವನ್ನು ನಾಶ ಮಾಡುವ ಯಜ್ಞ ಆಗ್ತದೆ. ನಾಸ್ತಿ ಯಜ್ಞ ಸಮೋರಿಪುಹು. ಯಜ್ಞವು ಹೇಗೆ ಕಾಮಧೇನುವೋ ಹಾಗೆಯೇ ಯಜ್ಞವು ಪರಮಶತ್ರುವಾಗಿಯೂ ಪರಿಣಮಿಸ್ತದೆ. ವಿಹಿತವಾಗಿ ಮಾಡಿದಾಗ ಕಾಮಧೇನುವಾಗ್ತದೆ. ವಿಧಿಹೀನಂ ಅಸೃಷ್ಟಾನ್ನಂ, ಕೃಷ್ಣ ಗೀತೆಯಲ್ಲಿ ಹೇಳಿದ ತಾಮಸ ಯಜ್ಞ ನಡೆದ ಪಕ್ಷದಲ್ಲಿ ಅದು ಶತ್ರುವಾಗಿ ಪರಿಣಮಿಸಿ ಬಿಡ್ತದೆ. ಇಂತಹ ಯಾಗ ಮಾಡ್ತಾ ಇದೆಯಲ್ಲ, ನನಗೆ ಈ ಯಜ್ಞಶಾಲೆಯಿಂದ ಹೊರಗೆ ಹೋಗುವುದಕ್ಕೆ ಮನಸ್ಸಿಲ್ಲ. ವಸ್ತುತಃ ಯಾವ ಒಂದು ಸದಸ್ಸಿನಲ್ಲಿ ಪರಮಶ್ರೇಷ್ಠ ಗುಣಸಂಪನ್ನನಾದ ವ್ಯಕ್ತಿಯ ಬಗ್ಗೆ ಹೀಗಳೆಯುವಿಕೆ, ಅವಮಾನಿಸುವಿಕೆ, ತಿರಸ್ಕರಿಸುವಿಕೆ, ಅನಾದರ ಅನ್ನೋದು ನಡೆಯುತ್ತೋ ಅಂತಹ ದೇಶದಲ್ಲಿ ನಾವು ಇರಬಾರ್ದು. ಶಾಂತಂ ಪಾಪಂ ಅಂತ ಕಿವಿ ಮುಚ್ಚಿಕೊಂಡು ಅಲ್ಲಿಂದ ಹೊರಡಬೇಕು. ಇಲ್ಲ, ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರೆ ಯಾರು ಅಂತಹ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೋ ಅವನ ನಾಲಿಗೆ ಹಿಡಿದು ಕತ್ತರಿಸಿ ಕೆಳಕ್ಕೆ ಹಾಕಬೇಕು. ಅದಕ್ಕೂ ಅವಕಾಶ ಇಲ್ಲದೆ ಹೋದರೆ ಅಲ್ಲೇ ತಾನು ಪ್ರಾಣತ್ಯಾಗವನ್ನಾದರೂ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇವತ್ತು ಲೋಕಶ್ರೇಷ್ಠ ವ್ಯಕ್ತಿತ್ವವುಳ್ಳಂತಹ ಗುಣಸಂಪನ್ನನಾದ ಶಿವನಿಗೆ ಇಲ್ಲಿ ಅವಮಾನ ನಡೀತಾ ಇದೆ. ನಾಲಿಗೆಯನ್ನು ಎಳೆದು ಕತ್ತರಿಸೋಣ ಅಂದರೆ ನನಗೆ ಜನ್ಮ ಕೊಟ್ಟ ಅಪ್ಪನೇ ಅಂತಹ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ. ಮಗಳಾಗಿ ನಾನು ಅದನ್ನು ಮಾಡುವುದಕ್ಕೆ ಅವಕಾಶ ಇಲ್ಲ. ಕಿವಿ ಮುಚ್ಚಿಕೊಂಡು ಹೊರಗೆ ಹೋಗೋಣ ಅಂದರೆ ಎಲ್ಲಿಗೆ ಹೋಗಬೇಕು? ಕರ್ಣವು ಪಿಧಾಯ ನಿರಯಾತ್. ಕಿವಿ ಮುಚ್ಚಿಕೊಂಡು ಹೊರಗೆ ಹೋಗಬೇಕು ಅಂತ ಮನಸ್ಸಿದೆ, ಆದರೆ ಎಲ್ಲಿ ಹೋಗಲಿ? ಪತಿದೇವನಿಗೆ ಹೋಗಬೇಡ ಅಂತ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟರೂ ಕೂಡ ಧಿಕ್ಕರಿಸಿ ಬಂದಿದ್ದೇನೆ. ಅಪ್ಪನಿಗೆ ಬುದ್ಧಿ ಹೇಳಿಯಾದರೂ ಸರಿ ಮಾಡಿ ಅವರನ್ನು ಕರೆಸಿಕೊಳ್ಳುವ ಅನ್ನುವ ದೃಷ್ಟಿಯಿಂದ. ಆದರೆ ಅದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಆದ್ದರಿಂದ ಮತ್ತೆ ಅಲ್ಲಿಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಸಾಗರದಿಂದ ಮತ್ತೆ ಸೂರ್ಯನ ಬಿಸಿಲಿಗೆ ಆಕಾಶಕ್ಕೆ ಹಾರಿದಂತಹ ನೀರು ಮಳೆಯಾಗಿ ಸಾಗರವನ್ನೇ ಸೇರಬೇಕು. ಹೇಗೋ ಹಾಗೆ ನಾನು ಮತ್ತೆ ರುದ್ರನನ್ನು ಸೇರಬೇಕು. ಆದರೆ ಈಗ ಈ ಶರೀರದಿಂದ ನಾನು ರುದ್ರನಲ್ಲಿಗೆ ಹೋಗುವ ಹಾಗಿಲ್ಲ. ಯಾಕೆಂದರೆ ಈ ಶರೀರಕ್ಕೆ ದಾಕ್ಷಾಯಣಿ ಅಂತ ಹೆಸರಿದೆ. ದಕ್ಷನ ಶರೀರದಿಂದ ಹೊರಬಂದ ಶರೀರ ಅನ್ನುವ ಕಾರಣದಿಂದ ಈ ಶರೀರ ದಾಕ್ಷಾಯಿಣಿಯಾಗಿದೆ. ನನ್ನ ಪತಿ ಅದೆಷ್ಟೋ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಕೂಗಿ ಕರೀತಾನೆ, ದಾಕ್ಷಾಯಿಣಿ ದಾಕ್ಷಾಯಿಣಿ ಅಂತ ಕರೆಯುವಾಗ ಮೊದಲ 2 ಅಕ್ಷರಗಳು ಬಾಯಿಯಿಂದ ಬಂದ ಕೂಡಲೇ ಆತನ ತುಟಿ ಅದುರುವುದಕ್ಕೆ ಪ್ರಾರಂಭವಾಗ್ತದೆ. ತುಟಿಯನ್ನು ಹಲ್ಲಿನಿಂದ ಕಚ್ಚಿ ಹಿಡಿದುಕೊಳ್ತಾನೆ. ಯಾಕಂದರೆ ನಿನ್ನ ಮುಖ ನೆನಪಾಗ್ತದೆ. ಈ ಕೆಟ್ಟ ಮುಖ ನನ್ನನ್ನು ಕರೆಯುವಾಗ ನೆನಪು ಆಗುವುದು ಯಾಕೆ ಅಂದರೆ ನಿನ್ನ ಶರೀರದ ಉಚ್ಚಿಷ್ಟ ಸ್ವರೂಪದಲ್ಲಿ ಈ ಶರೀರ ಇದೆ ಅನ್ನುವ ಕಾರಣದಿಂದ. ಆದ್ದರಿಂದ ಈ ಶರೀರದ ಜೊತೆಗೆ ನಾನು ಶಿವನ ಜೊತೆಗೆ ಶಾಶ್ವತವಾದ ಉತ್ಕೃಷ್ಟವಾದ ಶ್ರೇಷ್ಠ ಸಂಸಾರವನ್ನು ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಶರೀರ ಬೇಡ. ಇಲ್ಲಿ ಎಲ್ಲಿ ಪತಿನಿಂದೆ ನಡೆಯುತ್ತೋ ಅಂಥ ಪ್ರದೇಶದಲ್ಲಿ ಈ ಶರೀರ ತ್ಯಜಿಸಬೇಕು ಅಂತ ತೀರ್ಮಾನಿಸಿದ್ದೇನೆ ಅಂತ ಹೇಳಿದವಳೇ ಅಲ್ಲಿದ್ದಂತಹ ಆಚಮನೀಯಕವನ್ನು ತಾನು ತೆಗೆದುಕೊಂಡು ಯಜ್ಞದ ಉತ್ತರ ಭಾಗದಲ್ಲಿ ಕೈಲಾಸ ಉತ್ತರದಲ್ಲಿದೆ ಅನ್ನುವ ಕಾರಣದಿಂದ ಕೈಲಾಸದ ಕಡೆಗೆ ಮುಖ ಮಾಡಿಕೊಂಡು ತಾನು ಪದ್ಮಾಸನ ಹಾಕಿ ಕುಳಿತು ಬಿಡ್ತಾಳೆ. 2 ಬಾರಿ ಆಚಮನೀಯವನ್ನು ಸ್ವೀಕಾರ ಮಾಡ್ತಾಳೆ. ಶುದ್ಧಾಚಮನವನ್ನು ಮಾಡಿದಂತಹ ಆ ದಾಕ್ಷಾಯಿಣಿ ತನ್ನ ಶರೀರದಲ್ಲಿದ್ದಂತಹ ತನ್ನ ಆತ್ಮಸ್ವರೂಪವನ್ನು ಏಕೀಕರಣ ಮಾಡುವುದಕ್ಕೆ ಯೋಗ ಮಾರ್ಗವನ್ನು ಅನುಸರಿಸ್ತಾಳೆ. ಮೂಲಾಧಾರಾದಿಗಳಲ್ಲಿ ಯಾವ ತನ್ನ ಶರೀರದಲ್ಲಿರತಕ್ಕಂತಹ ಜೀವಶಕ್ತಿ ಕೇಂದ್ರಗಳು ಅಂತಿದ್ದಾವೆ ಅವುಗಳನ್ನೆಲ್ಲ ಸುಷುಮ್ನಾ ಅನ್ನುವ ಬ್ರಹ್ಮನಾಡಿಯಲ್ಲಿ ಧ್ಯಾನಿಸ್ತಾಳೆ. ತನ್ನ ಪತಿಯಾದ ಶಿವನನ್ನು ಜೊತೆ ಸೇರಿಸಿಕೊಂಡು ಧ್ಯಾನ ಮಾಡ್ತಾ ಪತಿಗೂ ಹಿರಿಯನಾದಂತಹ ಪ್ರಾಣತತ್ವದ ಒಡೆಯನಾದ ಭಗವಂತ ನಾರಾಯಣನನ್ನು ಚಿಂತಿಸಿಕೊಂಡು ಶರೀರದಿಂದ ಹಾಗೇ ಊರ್ಧ್ವಮುಖವಾಗಿ ಸಾಗ್ತಾ ತನ್ನ 2 ಹುಬ್ಬುಗಳ ಮಧ್ಯದ ಆಜ್ಞಾಚಕ್ರದಲ್ಲಿ ತನ್ನ ಆತ್ಮಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ತನ್ನ ಶರೀರದಲ್ಲಿದ್ದ ಪಾರ್ಥಿವ ಭಾಗವನ್ನು ಜಲದಲ್ಲಿ ಲಯ ಚಿಂತನೆ ಮಾಡಿ ಜಲದಲ್ಲಿ ಸೇರಿಕೊಂಡ ಪೃಥ್ವೀ ತತ್ವವನ್ನು ಮತ್ತೆ ತೇಜಸ್ಸಿನಲ್ಲಿ ಲಯಗೊಳಿಸಿ ತೇಜಸ್ಸನ್ನು ಧ್ಯಾನಿಸುವುದಕ್ಕೆ ಪ್ರಾರಂಭಿಸ್ತಾಳೆ. ಅಷ್ಟರಲ್ಲಿ ಶರೀರದಲ್ಲಿ ಬೆಂಕಿ ಹತ್ತುವುದಕ್ಕೆ ಪ್ರಾರಂಭವಾಗ್ತದೆ. ಯೋಗಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗಿ ಬಿಡ್ತಾಳೆ.
ದಾಕ್ಷಾಯಿಣಿ ಯಾವಾಗ ಯೋಗಾಗ್ನಿಯಲ್ಲಿ ಭಸ್ಮವಾಗಿದ್ದಾಳೆ ಅಷ್ಟರಲ್ಲಿ ಜೊತೆಗೆ ಬಂದ ಪ್ರಮಥ ಗಣಗಳು ಹಾಹಾಕಾರ ಮಾಡುವುದಕ್ಕೆ ಶುರು ಮಾಡಿದವು. ಯಜ್ಞವಾಟವನ್ನೇ ಸುಟ್ಟು ಬಿಡಬೇಕು ಅಂತ ಬಂದು ಬಿಡ್ತಾವೆ. ಆಗ ಪ್ರಧಾನ ಪುರೋಹಿತರು ಜಾಗೃತಿ ಆಗ್ತಾರೆ. ಭೃಗು ಮಹರ್ಷಿಗಳು ದಕ್ಷಿಣಾಗ್ನಿಯಲ್ಲಿ ಯಜ್ಞಘ್ನಘ್ನ ಅನ್ನುವ ಮಂತ್ರವನ್ನು ಹೇಳಿ ಆಹುತಿ ಹಾಕಿದರು. ಯಜ್ಞಘ್ನಘ್ನೇನ ಹವಿಷ ದಕ್ಷಿಣಾಗ್ನೌ ಜುಹಾವಹ. ಅಲ್ಲಿಂದ ಒಂದು ದೇವತಾ ಸ್ವರೂಪ ಎದ್ದು ಬರ್ತದೆ. ಅವುಗಳು ಕೈಯಲ್ಲಿ ವಿಚಿತ್ರಾಯುಧವನ್ನು ಧರಿಸಿ ಪ್ರಮಥಗಣವನ್ನೆಲ್ಲ ಓಡಿಸಿ ಬಿಡ್ತಾವೆ. ಅಂತೂ ಯಜ್ಞದ ರಕ್ಷಣೆಯಾಯಿತು. ಶಿವನಿಗೆ ವಿಷಯ ಗೊತ್ತಾದ ಕೂಡಲೇ ತನ್ನ ಜಟಾಜೂಟದಿಂದ ವೀರಭದ್ರನನ್ನು ನಿರ್ಮಾಣ ಮಾಡಿದಂತಹ ಶಿವ ಆತನನ್ನು ಯಜ್ಞನಾಶಕ್ಕೋಸ್ಕರ ಕಳಿಸಿದ. ಯಜ್ಞ ನಾಶವಾಗಿ ಹೋಯಿತು. ರುದ್ರನ ತಲೆ ಹೋಯಿತು. ಇಷ್ಟು ಹೋಗಲಿಕ್ಕೆ ಒಂದು 3-4 ಗಂಟೆ ಬೇಕು, ಅಷ್ಟು ದೊಡ್ಡದಿದೆ ಕಥೆ. ಅಂತೂ ರುದ್ರ ಕಳಿಸಿದಂತಹ ವೀರಭದ್ರನ ಕಾರಣದಿಂದ ಯಜಮಾನನ ತಲೆ ಹೋಯಿತು, ದಕ್ಷನ ತಲೆ ಹೋಯಿತು. ದಕ್ಷನ ತಲೆ ಹೋದ ಮೇಲೆ ಮತ್ತೆ ರುದ್ರನಿಗೆ ವಿಷಯ ಬಂತು, ಹೀಗೆಲ್ಲ ಆಯಿತು ಯಜ್ಞವಾಟದ ಪರಿಸ್ಥಿತಿ. ಬ್ರಹ್ಮಾದಿ ದೇವತೆಗಳು ಬರ್ತಾರೆ ರುದ್ರನ ಹತ್ರ. ರುದ್ರ, ಈ ಯಜ್ಞ ಕೆಟ್ಟದಾಗಿ ನಡೆಸಿದರೆ ಏನು ಅಂತ ತಿಳಿಸುವುದಕ್ಕೆ ಇಷ್ಟೆಲ್ಲ ಘಟನೆ ನಡೆದು ಹೋಯಿತು. ಯಜ್ಞ ರಕ್ಷಕ, ಆದರೆ ತಪ್ಪಾಗಿ ಮಾಡಿದರೆ ಅದು ತಲೆ ತೆಗೀತದೆ. ಯಜಮಾನನದ್ದು ತಲೆ ತೆಗೆಯುವ ಯಜ್ಞ ಅಂತ ಇದಕ್ಕೆ ಹೆಸರು. ಯಜ್ಞ ಯಾವಾಗ ತಲೆಯನ್ನು ರಕ್ಷಣೆ ಮಾಡ್ತದೆ, ಪುರೋಹಿತರು ಹೇಳಿದ ಹಾಗೆ ಯಜ್ಞ ನಡೆದರೆ ರಕ್ಷಕ. ಯಜಮಾನ ಹೇಳಿದ ಹಾಗೆ ಪುರೋಹಿತರು ತಲೆ ಯಜ್ಞ ಮಾಡಿದರೆ ಅದು ಯಜಮಾನನ ತಲೆ ಮಾತ್ರ ಅಲ್ಲ, ಪುರೋಹಿತರ ಜುಟ್ಟು ಹಲ್ಲು ಎಲ್ಲ ಹೋಗಿಬಿಡ್ತದೆ. ಭಾರಿ ಸಮಸ್ಯೆ ಇದೆ. ಇಲ್ಲಿ ಭೃಗು ಮಹರ್ಷಿಗಳ ಗಡ್ಡವೂ ಕೂಡ ಹರಿ ಹೋಯ್ತಂತೆ ಈ ಯಜ್ಞದ ಪರಿಣಾಮವಾಗಿ. ಯಾಕೆಂದರೆ ಭೃಗು ಮಹರ್ಷಿಗಳ ಹತ್ರ ದಕ್ಷ ಬಂದು ಹೇಳಿದ, ಒಂದು ಯಜ್ಞ ನಡೆಸಿಕೊಡಬೇಕು. ಸರಿ ಅಂತ ಹೇಳಿದರು ಭೃಗುಗಳು. ಆದರೆ ಯಜ್ಞ ನಾನು ಹೇಳಿದ ಹಾಗೆ ನಡಿಬೇಕು ಅಲ್ಲ. ಅದು ಹೇಗೆ? ಅದು ಹೇಗೆ ಅಂದರೆ ಅದರಲ್ಲಿ ಎಲ್ರಿಗೂ ಆಹುತಿ ಇರಬೇಕು, ಆದರೆ ರುದ್ರನಿಗೊಂದು ಆಹುತಿ ಇರಬಾರ್ದು. ಭೃಗು ಮಹರ್ಷಿಗಳು ಹೇಳಿದರು, ಹಾಗೆ ವಿಧಿ ಇಲ್ಲ, ನಮಗೆ ವೇದ ಹೇಳಿದ ಹಾಗೆ ನಾವು ಯಾಗ ಮಾಡಬೇಕು. ರುದ್ರಾಯ ಪಶುಪತಯೇ ಸ್ವಾಹ ಅಂತ ಆಹುತಿ ಕೊಡಬೇಕು ಅಂತ ವಿಧಿ ಇದೆ, ಅದು ಕೊಡಲೇಬೇಕು. ಇಲ್ಲದೆ ಹೋದರೆ ಯಜ್ಞ ಆಗುವುದಿಲ್ಲ. ಯಜ್ಞದಲ್ಲಿ ಶಿಷ್ಟಕೃತ್ ಅಂತ ಕರೆಸಿಕೊಂಡ ರುದ್ರನಿಗೆ ಆಹುತಿ ಕೊಡಲೇಬೇಕು. ಆಗ ದಕ್ಷ ಹೇಳ್ತಾನೆ, ಅದು ಇಲ್ಲದೇ ಇರುವ ಹಾಗೆ ಯಾಗ ಮಾಡಲಿಕ್ಕೆ ಏನಾದರೂ ಮಾರ್ಗ ಇದ್ದರೆ ಹೇಳಿ, ನಾವು ದಕ್ಷಿಣೆಯಲ್ಲೆಲ್ಲ ಬೇಕಾದ ಹಾಗೆ ವ್ಯವಸ್ಥೆ ಮಾಡ್ತೇವೆ ಅಂತ ದಕ್ಷ ಹೇಳಿದ. ಭೃಗು ಮಹರ್ಷಿಗಳು ಹಾಗಾದರೆ ಹೀಗೆ ಮಾಡಬಹುದು ಅಂತ ಒಂದು ವ್ಯವಸ್ಥೆ ಮಾಡಿ ರುದ್ರನಿಗೆ ಯಾಗ ಇಲ್ಲದ ಯಾಗವನ್ನು ಒಂದು ವ್ಯವಸ್ಥೆ ಮಾಡಿದರು. ಇದು ಪುರೋಹಿತರು ಹೇಳಿದ ಯಾಗ ಅಲ್ಲ, ಯಜಮಾನ ಹೇಳಿದ ಯಾಗ. ಈಗೆಲ್ಲ ನಡೆಯುವುದು ಹಾಗೆ, ನಮಗೊಂದು ಪವಮಾನ ಹೋಮ ಆಗಬೇಕು, ಅದು ಸಂಡೇನೇ ಆಗಬೇಕು. ಅದು ಮಂಡೇ ಆಗುವುದೇ ಇಲ್ಲ, ಮಂಡೆ ಗಿಂಡೆ ಆಗುವುದಿಲ್ಲ, ನಮಗೆ ಸಂಡೇ ಆಗಬೇಕು. ಅದು ಕೂಡ ನಮ್ಮ ಮನೆಯವರು ಬೆಳಗ್ಗೆ 7:30ಗೆ ಆಫೀಸಿಗೆ ಹೊರಡ್ತಾರೆ, ನಾವೊಂದು 8:30 9:00 ಅಡಿಗೆ ಎಲ್ಲ ಮುಗಿಸಿ ಹೊರಡುವುದು, ಪರವಾಗಿಲ್ಲ. ಆದ್ದರಿಂದ ಇಷ್ಟರಲ್ಲಿ ಯಜ್ಞ ಮುಗಿಬೇಕು, ಹೊಗೆಗಿಗೆ ಆಗಬಾರ್ದು ಮನೆಯಲ್ಲಿ. ಇಷ್ಟೆಲ್ಲ ಇವರು ಹೇಳಿದ ಮೇಲೆ ಪುರೋಹಿತರು ಅದಕ್ಕೆ ಅನುಕೂಲ ಆಗುವ ಹಾಗೆ ಯಾಗ ಮಾಡಬೇಕು. ಅಂದರೆ ಈ ಯಾಗ ಏನಿದೆ ಇದು ತಲೆ ತೆಗೆಯುವ ಯಾಗ ಅಂತ ಇದಕ್ಕೆ ಹೆಸರು. ವಿಧಿ ಹೇಗಿದೆ ಹಾಗೆ ನಡಿಬೇಕು. ಇಲ್ಲಿ ದಕ್ಷ ಹೇಳಿದ ರೀತಿಯಲ್ಲಿ ಯಾಗ ನಡೀತಲ್ವಾ, ರುದ್ರನಿಗೆ ಆಹುತಿ ಇಲ್ಲ, ಸರಿ ಒಂದು ಸಲ ಅಡ್ಜಸ್ಟ್ ಮಾಡುವ, ತೊಂದರೆ ಇಲ್ಲ ಅಂತ ಪುರೋಹಿತರು ಒಪ್ಪಿಕೊಂಡ್ರಲ್ವಾ. ಇದರ ಪರಿಣಾಮವಾಗಿ ನಡೆದಂತಹ ಯಾಗ ಯಜಮಾನನ ತಲೆ ತೆಗೆಯಿತು. ರುದ್ರ ಮತ್ತೆ ಅನುಗ್ರಹ ಮಾಡಿದ. ಯಜಮಾನನ ತಲೆ ಹೋಗಿದೆ, ಆದರೆ ಎಷ್ಟಾದರೂ ನನ್ನ ಮಾವ ಅಲ್ವಾ, ಅವರಿಗೊಂದು ತಲೆ ಬರಬೇಕು. ಏನು ಮಾಡುವುದು? ಅಲ್ಲಿ ಯಜ್ಞಕ್ಕೆ ಹಾಕುವುದಕ್ಕೆ ಅಂತ ಒಂದು ತಲೆ ಇತ್ತು, ಅಲ್ಲಿ ಒಂದು ಆಡನ್ನು ಸಿದ್ಧ ಮಾಡಿದರು. ಅಜಾಪುತ್ರಂ ಬಲಿಂ ದದ್ಯಾತು ಅಂತ, ಅದನ್ನು ಬಲಿ ಕೊಡಬೇಕು ಅಂತ ಇಟ್ಟು ಸಿದ್ಧ ಮಾಡಿದರು. ಅದು ಬಾಬಾ ಕಣ್ಣು ನೋಡಿಕೊಂಡು ಮೇ ಅಂತ ಹೇಳಿಕೊಂಡು ಕೂತಿದೆ. ಯಾಕಂದರೆ ನನ್ನನ್ನು ಕೊಡಬೇಕಿತ್ತು, ಹೋಗಿ ಯಜಮಾನನ ತಲೆ ಕೊಟ್ಟಿದ್ದಾರಲ್ವ ಅಂತ ಅದಕ್ಕೊಂದು ರೀತಿ ಬೇಸರವಾಗಿದೆ. ರುದ್ರ ಹೇಳಿದ, ಅದರ ತಲೆ ಇವನಿಗಿಡಿ, ಯಾಕೆ ಹೇಗೂ ಹೋಗಬೇಕಿತ್ತು ಅಂತ ಆ ತಲೆ ತೆಗೆದು ಇವನಿಗಿಡಿ. ಅದು ಯಾರ್ದೋ ಕೈ ಹೋಗಿದೆ ಅಲ್ವಾ, ಅವರು ಇನ್ನೊಬ್ಬರ ಕೈಯಲ್ಲಿ ಊಟ ಮಾಡಲಿ. ಅದು ಇನ್ನೊಬ್ಬರದ್ದು ಕಣ್ಣು ಹೋಗಿದೆ ಅಲ್ವಾ, ಅವರು ಇನ್ನೊಬ್ಬರ ಕಣ್ಣಿನಿಂದ ನೋಡಲಿ. ಆ ಹಲ್ಲು ಹೋದವರು ಮತ್ತೊಬ್ಬರ ಹಲ್ಲಿನಲ್ಲಿ ಜಗಿದು ತಿನ್ನಲಿ ಅಂತ. ಇದೆಲ್ಲ ಅರ್ಥ ಮಾಡಿಸಲಿಕ್ಕೆ ತುಂಬ ಹೊತ್ತು ಬೇಕು, ಅದಕ್ಕೋಸ್ಕರ ಅಷ್ಟೇ ಮುಗಿಸುವ. ಅದು ದೇವಸ್ಯತ್ತ ಸವಿತು ಪ್ರಸವೇಶ್ವಿನೋರ್ ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ. ಅವರ ಕೈ, ಇವರಿಗೆ ಕೈ ಇಲ್ಲದೆ ಇದ್ದವರಿಗೆ ಅವರ ಕೈ. ಈ ವೀರಭದ್ರ ಬಂದು ಕೆಲವರ ಹಲ್ಲು ಮುರಿದಿದ್ದಾನೆ, ಕೆಲವರ ಕೈ ಹೋಗಿದೆ. ಅವತ್ತು ರುದ್ರನಿಗೆ ಶಾಪ ಕೊಡುವಾಗ ಹಲ್ಲು ತೋರಿಸಿಕೊಂಡು ಕೆಲವರು ನಕ್ಕಿದ್ರು, ಅವರ 32 ಹಲ್ಲು ನೆಲಕ್ಕೆ ಬಿದ್ದಿತ್ತಂತೆ, ಒಂದು ಗುದ್ದು. ಯಾರು ಚಪ್ಪಾಳೆ ತಟ್ಟಿದ್ರು ಅವರ 2 ಕೈ ಕೂಡ ಕೆಳಗೆ ಬಿದ್ದಿದೆ. ಹೀಗಾಗಿ ಒಬ್ಬೊಬ್ಬರದ್ದು ಒಂದೊಂದು ಹೋಗಿದೆ. ಅವರಿಗೆ ಯಾರ್ದು ಇದೆ ಅವರದ್ದು ಇವರಿಗೆ ಹಾಕ್ಕೊಂಡು ಏನೋ ಅಡ್ಜಸ್ಟ್ ಮಾಡಿಕೊಳ್ಳಿ ಪರಸ್ಪರ. ಹೀಗೆಲ್ಲ ವ್ಯವಸ್ಥೆ, ಏನೇನೋ ವ್ಯವಸ್ಥೆಗಳಾಗಿ ಹೋಗಿದ್ದಾವೆ ಆ ಕಾಲದಲ್ಲಿ. ಅಂತೂ ರುದ್ರದೇವ ಇವನು ದಕ್ಷಃ ಬಸ್ತಮುಖೋಭವತ್. ದಕ್ಷನಿಗೆ ಆಡಿನ ತಲೆ ಬಂತು.
ತಲೆ ಹೋಗಿ ತಲೆ ಬಂದದ್ದೇ ತಡ. ಹೊಸ ದಕ್ಷ ಆಗಿಬಿಟ್ಟಿದ್ದಾನೆ. ಇಲ್ಲಿ ತನಕ ದಕ್ಷತೆ ಇರಲಿಲ್ಲ, ಈಗ ದಕ್ಷತೆ ಬಂತವನಲ್ಲಿ. ಅವನು ತಲೆ ಬಂದ ಕೂಡಲೇ ರುದ್ರನನ್ನು ಸ್ತೋತ್ರ ಮಾಡುವುದಕ್ಕೆ ಶುರು ಮಾಡ್ತಾನೆ. ಅಂದರೆ ಕೆಟ್ಟ ತಲೆ ಹೋಗಿ ಒಳ್ಳೆ ತಲೆ ಬಂತು ಅಂತ ಅರ್ಥ. ಆ ತಲೆಯಲ್ಲಿ ಏನು ಊರ್ಚಮೆ ಸುನೃತಾಚಮೆ ಆಡು ಹೇಳಿದ ಹಾಗೆ ಮೇ 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 ಅಂತ ಹೇಳುವುದಕ್ಕೆ ಶುರು ಮಾಡಿದ. ವಿಶಿಷ್ಟವಾದ ರೀತಿಯಲ್ಲಿ ರುದ್ರನನ್ನು ಸ್ತೋತ್ರ ಮಾಡ್ತಾನೆ. ರುದ್ರ ಸಂಪ್ರೀತನಾಗಿ ಯಜ್ಞದಲ್ಲಿ ಪ್ರಾಯಶ್ಚಿತ್ತಾಹುತಿಗಳನ್ನು ಕೊಡಿಸಿ ಯಜ್ಞದ ಪೂರ್ಣಾಹುತಿಯ ತನಕ ತಾನು ಸನ್ನಿಹಿತನಾಗಿದ್ದುಕೊಂಡು ನಡೆಸಿದ. ಇಲ್ಲಿ ಶರೀರವನ್ನು ತ್ಯಾಗ ಮಾಡಿದ್ದಂತಹ ದಾಕ್ಷಾಯಣಿ ಸತೀದೇವಿ ಮತ್ತೆ ರುದ್ರನನ್ನೇ ಪಡೆಯಬೇಕು ಅನ್ನುವ ಕಾರಣದಿಂದ ಶರೀರ ತ್ಯಾಗ ಮಾಡಿದವಳು ಹಿಮವತ್ ಪರ್ವತನಿಗೆ ಮೇನೆ ಅನ್ನುವ ಪತ್ನಿಯಲ್ಲಿ 3 ಹೆಣ್ಣು ಮಕ್ಕಳಲ್ಲಿ ಒಬ್ಬಳಾಗಿ ಆವಿರ್ಭವಿಸ್ತಾಳೆ. ಅದರಲ್ಲಿ ಮೊದಲ ಮಗಳು ಅವಳು ನಾನು ರುದ್ರನ ಸೇವೆ ಮಾಡುವುದಕ್ಕೆ ತಪಸ್ಸು ಮಾಡಬೇಕು ಅಂತ ತಪಸ್ಸು ಮಾಡುವುದಕ್ಕೆ ಶುರು ಮಾಡಿದ್ಳು. 2 ತಂಗಿಯಂದಿರು ಹೋದರು, ನಾವು ತಪಸ್ಸು ಮಾಡ್ತೇವೆ ಅಂತ. ಒಬ್ಬಳು ತಂಗಿ ನಾನು ದಿವಸಕ್ಕೆ 1 ಎಲೆ ಮಾತ್ರ ತಿಂದುಕೊಂಡು ತಪಸ್ಸು ಮಾಡುವುದು ಅಂತ ಶುರು ಮಾಡಿದ್ಲು. ಎಲೆ ತಿಂದುಕೊಂಡು ತಪಸ್ಸು. ಅವಳಿಗೆ ಏಕಪರ್ಣ ಅಂತ ಹೆಸರಾಯಿತಂತೆ. 1 ಪರ್ಣ ತಿಂದುಕೊಂಡು ತಪಸ್ಸು ಮಾಡುವವಳು. ಇನ್ನೊಬ್ಬಳು ನಾನು ಎಲೆಯೂ ತಿನ್ನುವುದಿಲ್ಲ, 1 ದಾಸವಾಳದ ಹೂ ತಿಂದುಕೊಂಡು ತಪಸ್ಸು ಮಾಡುವುದು ಅಂತ ಬರೀ ಪಾಟಲ ಹೂವನ್ನು ತಿಂದುಕೊಂಡು ತಪಸ್ಸು ಮಾಡಿದ್ರಿಂದ ಅವಳಿಗೆ ಏಕಪಾಟಲ ಅಂತ ಹೆಸರಾಯಿತು. ದೊಡ್ಡಕ್ಕ ಇದ್ದಾಳಲ್ಲ, ಅವಳು ಎಲೆಯನ್ನೂ ಬಿಟ್ಟು ತಪಸ್ಸು ಮಾಡಿಲ್ಲಂತೆ, ಏನೂ ತಿನ್ನುವುದಿಲ್ಲ. ಅವಳು ಪರ್ಣವನ್ನೂ ತಿನ್ನದೇ ಇದ್ದದ್ರಿಂದ ಅವಳನ್ನು ಅಪರ್ಣ ಅಂತ ಕರೆದರು. ನವಿದ್ಯತೆ ಪರ್ಣಮಪ್ಯಾಹಾರತ್ವೇನ ಯಸ್ಯಾಹ, ಯಾರು ಪರ್ಣವನ್ನೂ ಆಹಾರವನ್ನಾಗಿ ಸ್ವೀಕರಿಸದೆ ತಪಸ್ಸು ಮಾಡಿದ್ಲೋ ಅವಳನ್ನು ಅಪರ್ಣ ಅಂತ ಕರೆದರಂತೆ. ಹಿಮವಂತನ ಪತ್ನಿಯಾದಂತಹ ಮೇನೆ ಒಂದು ಬಾರಿ ನೋಡ್ತಾಳೆ ನನ್ನ ಹೆಣ್ಣು ಮಕ್ಕಳು ಹೇಗೆ ತಪಸ್ಸು ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ಈ ಮೊದಲ ಮಗಳು ಮಾಡುವ ಉಗ್ರ ತಪಸ್ಸು ನೋಡ್ತಾಳೆ. ಏನು ಬೇಸಿಗೆಗಾಲದಲ್ಲಿ ಸುತ್ತ 4 ಕಡೆ ಬೆಂಕಿ ಹಾಕಿ ಉರಿಯುವ ಸೂರ್ಯನನ್ನು ನೋಡಿಕೊಂಡು ಪಂಚಾಗ್ನಿ ತಪಸ್ಸು ಮಾಡ್ತಾ ಇದ್ದಾಳಲ್ಲ ಇವಳು. ಇದನ್ನು ನೋಡಿದಂತಹ ತಾಯಿಗೆ ಸಹಿಸುವುದಕ್ಕಾಗಲಿಲ್ಲ. ದೂರದಲ್ಲೇ ನಿಂತುಕೊಂಡು ಮಗಳೇ ಬೇಡ ಅಂತ ಹೇಳಿದ್ರು. ಸಂಸ್ಕೃತದಲ್ಲಿ ಮಗಳೇ ಬೇಡ ಅಂತ ಹೇಳಲಿಕ್ಕೆ ಇಷ್ಟು ಉದ್ದಾಕ್ಷರ ಬೇಕಾಗಿಲ್ಲ. ಉ ಮಾ ಅಂತ ಹೇಳಿದ್ದಂತೆ. ಉ ಅಂದರೆ ಮಗಳೇ, ಮಾ ಅಂದರೆ ಬೇಡವೇ ಬೇಡ ಅಂತ ಹೇಳಿದ್ದಂತೆ. ಅವತ್ತಿಂದ ಅವಳಿಗೆ ಉಮಾ ಅಂತ ಹೆಸರಾಗಿ ಹೋಯ್ತಂತೆ. ಆ ತಪಸ್ಸಿನ ಮಹತ್ವ ಅದನ್ನು ನೆನಪಿಡಬೇಕು ಅನ್ನುವ ಕಾರಣದಿಂದ ತಾಯಿಯ ಬಾಯಿಯಿಂದ ಬಂದ ಹೆಸರು ಆಕೆಗೆ ಹೆಸರಾಗಿ ಹೋಯಿತು. ಗಿರಿಯ ಮಗಳಾಗಿ ಹುಟ್ಟಿದ್ರಿಂದ ಗಿರಿಜೆ ಅಂತ ಕರೆದರು. ಪರ್ವತದ ಮಗಳಾದ್ದರಿಂದ ಪಾರ್ವತಿ ಅಂತ ವ್ಯವಹರಿಸಿದರು. ಇವತ್ತು ಗಿರಿಜೆ ಉಮೆಯಾಗಿ ಅಪರ್ಣೆಯಾಗಿ ಉಗ್ರ ತಪಸ್ಸನ್ನು ಆಚರಿಸಿ ಕೊನೆಗೆ ಶಿವನನ್ನೇ ಪತಿಯನ್ನಾಗಿ ಪಡೆದಳು. ಶಿವ ಆಕೆಯ ತಪಸ್ಸಿಗೆ ಮೆಚ್ಚಿ ತಾನು ಬ್ರಹ್ಮಚಾರಿ ರೂಪದಿಂದ ಬಂದು ಆಕೆಯ ಅಂತಃಕರಣದಲ್ಲಿ ಏನಿದೆ ಅನ್ನುವುದನ್ನು ಪರೀಕ್ಷೆ ಮಾಡಿ ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದ್ದಾನೆ. ಇದರಲ್ಲಿ ಅನೇಕ ದೇವತೆಗಳ ಕೈವಾಡವೂ ಇದೆ. ಶಿವನಿಗೆ ಏನಾದರೂ ಮಾಡಿ ಮದುವೆ ಮಾಡಿಸಬೇಕು ಅಂತ ಹಠ ತೊಟ್ಟು ಪಂಥ ಕಟ್ಟಿ ಸೊಂಟಕ್ಕೆ ಬಟ್ಟೆಯನ್ನು ಬಿಗಿದವರು ಬಹಳಷ್ಟು ಮಂದಿ ಇದ್ದರು. ಅದರಲ್ಲಿ ಕೆಲವರೆಲ್ಲ ಶರೀರವನ್ನು ಕಳ್ಕೊಳ್ಳುವ ಜನಕ ನಡೆದು ಹೋಯಿತು. ಕಾಮದೇವ ಅಂತೂ ಈ ಶಿವಪಾರ್ವತಿಯರ ಮದುವೆ ಮಾಡಿಸಬೇಕು ಅಂತ ಹೇಳಿ ಬಂದು ತಾನೇ ಸುಟ್ಟು ಹೋಗಿಬಿಟ್ಟಂತೆ. ಅವನಿಗೆ ಕಾಮಾರಿ ಅಂತ ಹೆಸರಾಯಿತು ರುದ್ರದೇವನಿಗೆ. ಇವರ ದಾಂಪತ್ಯದ ಫಲವಾಗಿ ಎಷ್ಟು ಕಾಲವಾದರೂ ಮಕ್ಕಳಾಗಲಿಲ್ಲ ಶಿವಪಾರ್ವತಿಯರಿಗೆ. ದೇವತೆಗಳಿಗೆ ದಿನವೂ ಕೂಡ ತಲೆ ಬಿಸಿಯಾಗುವುದಕ್ಕೆ ಪ್ರಾರಂಭ ಆಯಿತು. ನಾವು ಮದುವೆ ಮಾಡಿಸಿದ್ಯಾತಕ್ಕೋಸ್ಕರ ಒಬ್ಬ ಮಗ ಹುಟ್ಟಬೇಕು, ಆ ಹುಟ್ಟಿದ ಮಗನಿಂದಾಗಿ ನಮ್ಮ ತಾರಕಾಸುರ ಸಂಹಾರ ಆಗಬೇಕು, ಇದಕ್ಕೋಸ್ಕರ ಇಷ್ಟು ಪ್ರಯತ್ನ ಪಟ್ಟರೆ ಇವರಲ್ಲಿ ಮಕ್ಕಳೇ ಆಗ್ತಾ ಇಲ್ಲ ಅಲ್ವಾ, ಏನಾದರೂ ಮಾಡಬೇಕು ಅಂತೇಳಿ ಅಗ್ನಿಯನ್ನು ಕಳಿಸಿಕೊಟ್ರಂತೆ. ಶಿವಪಾರ್ವತಿಯರು ಸಂಯುಕ್ತರಾಗಿರುವಂತಹ ಏಕ ಶರೀರದಲ್ಲಿರತಕ್ಕಂತಹ ಸ್ಥಿತಿಯಲ್ಲಿ ಅಗ್ನಿ ಅವರಿಬ್ಬರ ಮಧ್ಯದಲ್ಲಿ ಪ್ರವೇಶಿಸಿದ. ಅಗ್ನಿ ಎಲ್ಲಿ ಪ್ರವೇಶ ಮಾಡಿದರೂ ದೋಷ ಇಲ್ಲ ಅಂತ. ಅಗ್ನಿಯನ್ನು ನೋಡಿ ಪಾರ್ವತೀದೇವಿ ಅಲ್ಲಿಂದ ನಾಚಿಕೆಯಿಂದ ದೂರಕ್ಕೆ ಹೋಗ್ತಾಳಂತೆ. ಅಷ್ಟರಲ್ಲಿ ರುದ್ರನ ತೇಜಸ್ಸು ಭೂಮಿಯನ್ನು ಆಕ್ರಮಿಸಿತು. ಪಾರ್ವತೀದೇವಿಗೆ ಸಿಟ್ಟು ಬಂತು, ನಾವಿಬ್ಬರು ಜೊತೆಗಿರಬೇಕಾದರೆ ಬಂದಿದ್ದಾನೆ ಇವ ಅಗ್ನಿ ಅಂತ. ಅಗ್ನಿಯ ಮೇಲೆ ಸಿಟ್ಟಿನಿಂದ ಆ ಶಿವನ ತೇಜಸ್ಸನ್ನು ನೀನೇ ಧರಿಸಬೇಕು ಅಂತ ಆದೇಶ ಮಾಡ್ತಾಳೆ. ಅಗ್ನಿಗೆ ರುದ್ರವೀರ್ಯವನ್ನು ಧರಿಸುವುದಕ್ಕೆ ಸಾಧ್ಯವಾಗಲಿಲ್ಲಂತೆ. ರುದ್ರನ ವೀರ್ಯದಿಂದ ಬರುವ ತೇಜಸ್ಸಿನಿಂದ ಅಗ್ನಿಯೇ ಸುಟ್ಟು ಹೋಗುವ ಪ್ರಸಂಗ ಒದಗಿಬಿಟ್ಟಿತು. ಕೊನೆಗೆ ಅಗ್ನಿ ಅದನ್ನು ಹೊತ್ತುಕೊಂಡು ಬಂದು ಗಂಗೆ ಹತ್ರ ಕೇಳಿಕೊಳ್ತಾನೆ, ನೀನು ಹೇಗೂ ತಂಪು ಇದೆಯಲ್ಲ, ಈ ರುದ್ರನ ತೇಜಸ್ಸನ್ನು ಧರಿಸು. ರುದ್ರನ ತಲೆ ಮೇಲೆ ಓಡಾಡುವವಳು ನೀನು, ಇದನ್ನೊಂದು ಧರಿಸುವ ಜವಾಬ್ದಾರಿಯೂ ನಿನಗಿದೆ. ಗಂಗಾದೇವಿ ರುದ್ರ ತೇಜಸ್ಸನ್ನು ಧರಿಸಿದ್ದಾಳೆ. ಆದರೆ ಗಂಗೆಗೂ ಕೂಡ ಕಷ್ಟವಾಯಿತು, ತಾನೇ ಸುಟ್ಟು ಹೋಗುವ ಪ್ರಸಂಗ ಬಂತು.
ಕೊನೆಗೆ ಒಂದಷ್ಟು ದೂರ ತೇಲಿಸಿಕೊಂಡು ಹೋಗಿ ಮೆಲ್ಲನೆ ಬದಿಯಲ್ಲಿದ್ದಂತಹ ಶರ ಅನ್ನುವ ಜಾತಿಯ ಹುಲ್ಲಿನ ಮೇಲೆ ಅದನ್ನು ಹಾಕಿಬಿಡ್ತಾಳೆ. ಶರವನ, ಶರ ಅನ್ನುವುದು ದರ್ಭೆಯ ಜಾತಿಯ ಹುಲ್ಲು. ಆ ಶರವನದಲ್ಲಿ ಯಾವಾಗ ಇದು ಬಿತ್ತು, ಅಲ್ಲಿಂದ ಒಂದು ಮಗು ಆವಿರ್ಭವಿಸಿತು. ಹೀಗಾಗಿ ಈ ಮಗುವಿಗೆ ಸ್ಕಂದ ಅಂತ ಹೆಸರು. ರುದ್ರನ ಶರೀರದಿಂದ ಸ್ಕಂದನಗೊಂಡದ್ರಿಂದ, ಜಾರಿದ್ದರಿಂದ ಅದನ್ನು ಸ್ಕಂದ ಅಂತ ಕರೆದರು. ಗಂಗೆಯಲ್ಲಿ ಒಂದಷ್ಟು ಕಾಲ ಇದ್ದದ್ರಿಂದ ಗಂಗಾಜ ಅಂತ ಅದಕ್ಕೆ ಹೆಸರು. ಅಗ್ನಿಯು ಧರಿಸಿ ಸಾಗಿದ್ದರಿಂದ ಅಗ್ನಿಭೂಹು ಅಂತ ಹೆಸರು. ಇವತ್ತು ಶರವಣದಲ್ಲಿ ಬಂದು ಹುಟ್ಟಿದ್ರಿಂದ ಶರವಣ ಭವ ಅಂತ ಅದು ಕರೆಸಿಕೊಂಡಿತು. ಅದು ಯಾವಾಗ ಆ ಮಗು ಶರವಣದಲ್ಲಿ ಕಾಣಿಸಿಕೊಂಡಿತು, ಆವಾಗ ಕೃತ್ತಿಕಾ ನಕ್ಷತ್ರಕ್ಕೆ ಅಭಿಮಾನಿಗಳಾದ 6 ಜನ ದೇವಿಯರು ನಮ್ಮ ಮಗು ಅಂತ ಪ್ರೀತಿಯಿಂದ ಬರ್ತಾರೆ, ಅದಕ್ಕೆ ಹಾಲು ಉಣಿಸಬೇಕು ಅಂತ. ಈ 6 ಜನರನ್ನು ಕೂಡ ಅನುಗ್ರಹಿಸುವ ದೃಷ್ಟಿಯಿಂದ ಆ ಮಗು ತಾನು 6 ಮುಖವನ್ನು ತೆಗೆದುಕೊಂಡಿತು. ಕೃತ್ತಿಕಾದೇವಿಯರು ರಕ್ಷಣೆ ಮಾಡಿದ್ರಿಂದ ಕಾರ್ತಿಕೇಯ ಅಂತ ಹೆಸರಾಯಿತು. 6 ಜನರಿಗೂ ಹಾಲು ಕುಡಿದು ಸಂತೋಷಗೊಳಿಸಿದ್ರಿಂದ ಷಣ್ಮುಖ ಅಥವಾ ಷಡಾನನ ಅಂತ ಕರೆಸಿಕೊಂಡ. ಈತನನ್ನು ಮುಂದಕ್ಕೆ ದೇವಸೇನಾಧಿನಾಥ ಅಂತ ದೇವತೆಗಳು ಅಭಿಷೇಕ ಮಾಡ್ತಾರೆ. ತಮ್ಮ ದೇವತಾ ಸೇನೆಗೆ ನಾಯಕನನ್ನಾಗಿ ಆತನನ್ನು ಸೇರಿಸಿಕೊಳ್ತಾರೆ. ಇಷ್ಟರಲ್ಲಿ ಈ ಮಗು ಸ್ವಲ್ಪ ಅಳುವುದಕ್ಕೆ ಹತ್ತಿತಂತೆ. ಅಷ್ಟು ಹೊತ್ತಿಗೆ ಒಬ್ಬರು ಕೋಳಿ ತಂದುಕೊಟ್ರು, ಇನ್ನೊಬ್ಬರು ನವಿಲು ತಂದುಕೊಟ್ರು, ಏನೇನೋ ಆಗಿ ಕುಕ್ಕುಟ ವಾಹನ ಏನೇನಾಗಿದ್ದಾನೆ. ಅಂತೂ ಈತ ಲೋಕದಲ್ಲಿ ಬ್ರಾಹ್ಮಣ ವ್ಯಕ್ತಿತ್ವಕ್ಕೆ ಅಥವಾ ವೇದ ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನು ಉಂಟು ಮಾಡುವ ರಕ್ಕಸರನ್ನೆಲ್ಲ ಸಂಹರಿಸಿದ ಕಾರಣದಿಂದ ತಾರಕಾರಿ ಅಂತ ಕರೆಸಿಕೊಂಡು ಸುಬ್ರಹ್ಮಣ್ಯ ಅಂತ ಖ್ಯಾತಿವೆತ್ತ. ನಂತರದಲ್ಲಿ ಗಣಪತಿಯೂ ಆವಿರ್ಭವಿಸಿದ. ಗಣಪತಿಯ ಕತೆ ಮುಗಿದು ಹೋಗಿದೆ, ಚತುರ್ಥಿಯೆಲ್ಲ ಮುಗಿದಾದ್ರಿಂದ ಈಗ ಸದ್ಯಕ್ಕೆ ಬೇಕಾಗಿಲ್ಲ. ಅಂತೂ ಈ ಶಿವಪಾರ್ವತಿಯರು ಲೋಕಕ್ಕೆ ವಾಕ್ ಮತ್ತು ಮನಸ್ಸು, ವಾಗ್ವೈ ಉಮಾ ಸಮುದ್ದಿಷ್ಟ ರುದ್ರೋ ಮನ ಉದಾಹೃತಃ. ರುದ್ರನಿಗೆ ಮನಸ್ಸು ಅಂತ ಹೆಸರು, ಪಾರ್ವತೀ ದೇವಿಗೆ ವಾಕ್ ಅಂತ ಹೆಸರು. ಯಾವತ್ತೂ ವಾಕ್ ಮತ್ತು ಮನಸ್ಸು ನೆಟ್ಟಗಿರಬೇಕು. ಮನಸ್ಸು ಒಂದು ರೀತಿ, ವಾಕ್ ಮತ್ತೊಂದು ರೀತಿ ಇರಬಾರ್ದು. ಎರಡು, ಮನೋಮೇ ವಾಚಿ ಪ್ರತಿಷ್ಠಿತಂ ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ. ವಾಕ್ ಮತ್ತು ಮನಸ್ಸು ಅದು ಒಳ್ಳೆಯ ದಾಂಪತ್ಯದಲ್ಲಿದ್ದಾಗ ಮಾತ್ರ ಮನುಷ್ಯನ ಜೀವನ ಮಂಗಲಮಯವಾಗುವುದಕ್ಕೆ ಸಾಧ್ಯ ಅಂತ ಲೋಕಕ್ಕೆ ಪರಮಮಾಂಗಲಿಕ ವ್ಯಕ್ತಿತ್ವ ಈ ಶಿವಪಾರ್ವತಿಯರದ್ದು ಅನ್ನುವುದು ಚತುರ್ಥ ಸ್ಕಂಧದ ಕಥೆ. ಇದರ ನಂತರ ಉತ್ತಾನಪಾದನ ಕಥೆ. ಸ್ವಯಂಭವಮನುವಿನ ಗಂಡು ಮಕ್ಕಳಲ್ಲಿ ಒಬ್ಬ ಉತ್ತಾನಪಾದ. ಸುರುಚಿ ಸುನೀತಿಯರಲ್ಲಿ ಆವಿರ್ಭವಿಸಿದ ಉತ್ತಮ ಮತ್ತು ಧ್ರುವ. ಪ್ರಾತಸ್ಮರಣೀಯವಾದ ವ್ಯಕ್ತಿತ್ವ ಧ್ರುವನದ್ದು. ಭಗವಂತನನ್ನು 5 ವರ್ಷದ ಹಸುಳೆ ಸಾಕ್ಷಾತ್ಕರಿಸಿಕೊಂಡ. ಈ ಧ್ರುವನ ವಂಶದಲ್ಲಿ ಮುಂದಕ್ಕೆ ವೇನನಿಂದ ಸಾಕ್ಷಾತ್ ಭಗವಂತನ ಆವೇಶಾವತಾರ ಪೃಥು. ಯಾವ ಪೃಥುವಿನಿಂದ ಈ ಭೂತಳ ಪೃಥಿವೀ ಅಂತ ಕರೆಸಿಕೊಂಡಿತು ಅಂತಹ ಪೃಥು ಮಹಾರಾಜ. ಪೃಥುವಿನ ವಂಶದಲ್ಲಿ ಮುಂದಕ್ಕೆ ಪ್ರಾಚೀನ ಬರ್ಹಿಯನ್ನು ಯಜ್ಞದ ಕಡೆಗೆ ಆಸಕ್ತನಾದವನನ್ನು ಜ್ಞಾನದ ಕಡೆಗೆ ತರುವುದಕ್ಕೋಸ್ಕರ ಪುರಂಜನೋಪಾಖ್ಯಾನದ ನಿರೂಪಣದ ಜೊತೆಗೆ ಚತುರ್ಥ ಸ್ಕಂದ ಪೂರ್ತಿಯಾಗ್ತದೆ. ಮತ್ತು ಪಂಚಮ ಸ್ಕಂಧದಲ್ಲಿ ಈ ಸ್ವಯಂಭುವ ಮನುವಿನ ದೊಡ್ಡ ಮಗ ಪ್ರಿಯವ್ರತ, ಆ ಪ್ರಿಯವ್ರತನ ವಂಶವಿಸ್ತಾರವನ್ನು ವರ್ಣನೆ ಮಾಡ್ತಾರೆ. ಭಾಗವತದಲ್ಲಿ ಅತ್ಯಂತ ಸುಂದರವಾದ ಒಂದು ಘಟ್ಟ ಅಂದರೆ ಪಂಚಮಸ್ಕಂದದ ಭಾಗ. ಈ ದೇಶ ಭಾರತ ಅಂತ ಕರೆಸಿಕೊಂಡಿದೆ. ದೇಶಕ್ಕೆ ಭಾರತ ಅಂತ ಹೆಸರು ಬಂದದ್ದು ಭರತ ಅನ್ನುವ ಚಕ್ರವರ್ತಿಯ ಕಾರಣದಿಂದ. ಈ ಭರತ ಚಕ್ರವರ್ತಿ ಋಷಭದೇವನ ಮಗ. ಈ ಭಾರತ ದೇಶದಲ್ಲಿ 3 ಜನ ಭರತ ಚಕ್ರವರ್ತಿಗಳಾಗಿದ್ದಾರೆ. ಪ್ರಧಾನ ಭರತರು 3 ಜನ, ಆಮೇಲೆ ಆ ಭರದಿಂದ ಕರೆತಂದವರೆಲ್ಲ ಭರತರು ಅಂತ ಬಹಳಷ್ಟು ಭರತರಿದ್ದಾರೆ. ಆದರೆ ಪ್ರಮುಖ ಭರತರು 3 ಮಂದಿ. ಒಂದು, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ತಮ್ಮನಾಗಿ ಆವಿರ್ಭವಿಸಿದಂತಹ ಭರತ. ಆತ ಚಕ್ರವರ್ತಿ ಆಗದೇ ಹೋದರೂ ಕೂಡ ಶ್ರೀರಾಮಚಂದ್ರ 14 ವರ್ಷ ವನವಾಸದಲ್ಲಿದ್ದಾಗ ತಾನು ಇಡೀ ಲೋಕವನ್ನು ರಾಜ್ಯಭಾರ ಮಾಡಿರತಕ್ಕಂತಹ ಭರತ. ಮತ್ತೊಬ್ಬ ಭರತ ಚಂದ್ರವಂಶದಲ್ಲಿ ಬಂದಂತಹ ದುಷ್ಯಂತರಾಜನ ಮಗ. ಅವನನ್ನು ಸರ್ವದಮನ ಅಂತ ಕರೀತಾರೆ. ದುಷ್ಯಂತನಿಗೆ ಶಕುಂತಲೆಯಲ್ಲಿ ಆವಿರ್ಭವಿಸಿದಂತಹ ಭರತ ಚಕ್ರವರ್ತಿ. ಇವನಿಂದಾಗಿ ಒಂದು ವಂಶಕ್ಕೆ ಭರತವಂಶ ಅಂತ ಹೆಸರಾಗ್ತದೆ. ಮುಂದಕ್ಕೆ ಆ ಭರತವಂಶದಲ್ಲೇ ಪಾಂಡವರು ಕೌರವರು ಆವಿರ್ಭವಿಸ್ತಾರೆ. ಆ ಭರತವಂಶದವರೆಲ್ಲ ಆಡಿದ ಆಟಗಳೆಲ್ಲ ಭಾರತ ಅಂತ ಕರೆಸಿಕೊಂಡಿತು. ಅದನ್ನು ಮಹಾಭಾರತ ಅಂತ ಕರೀತಾರೆ. ಮಹಾಭಾರತ ಅಂದರೆ ಭರತವಂಶದ ರಾಜರುಗಳ ಕಥೆ ಅಂತ ಅರ್ಥ. ಅದು ದುಷ್ಯಂತನ ಮಗನಾದ ಭರತನ ಕಥೆ.
ಮತ್ತೊಬ್ಬ ದೇಶಕ್ಕೆ ಹೆಸರು ಕೊಟ್ಟ ಭರತ ಅಂತ ಹೇಳಿದರೆ ಅವ ಋಷಭದೇವನ ಮಗನಾದ ಭರತ. ನಾಭಿ ಅಂತ ಒಬ್ಬ ರಾಜ, ಆಗ್ನಿಧ್ರ, ಪ್ರಿಯವ್ರತನ ಮಗ ಆಗ್ನಿಧ್ರ, ಆಗ್ನಿಧ್ರನ ಮಗ ನಾಭಿ, ನಾಭಿಯ ಮಗನಾಗಿ ಋಷಭದೇವ ಆವಿರ್ಭವಿಸ್ತಾನೆ. ಋಷಭದೇವ ಅಂದರೆ ಸಾಕ್ಷಾತ್ ಭಗವಂತ. ಈತನನ್ನು ಇವನಿಗೊಂದು ಮದುವೆ ಮಾಡಬೇಕು ಅಂತ ದೇವೇಂದ್ರ ಒಂದು ಹೆಣ್ಣು ಮಗಳನ್ನು ತಂದು ಮದುವೆ ಮಾಡಿಕೊಡ್ತಾನೆ. ಆಕೆಯ ಹೆಸರು ಜಯಂತಿ ಅಂತ. ಹೀಗೆ ಜಯಂತಿಯ ಜೊತೆಗೆ ಋಷಭನ ದಾಂಪತ್ಯ, ಅಲ್ಲಿ 100 ಜನ ಮಕ್ಕಳು ಆವಿರ್ಭವಿಸ್ತಾರೆ. ಹಿಂದೆ ಎಲ್ಲ 1-2 ಮಕ್ಕಳು ಅಂತ ವ್ಯವಸ್ಥೆ ಇರಲಿಲ್ಲ. ಹಿಂದೆ ಹೇಗಿತ್ತು ಅಂತ ಹೇಳಿದರೆ ಮದುವೆಯೇ ಆಗುವುದಿಲ್ಲ ಅಂತ ಅನೇಕ ಜನ ಕೂತು ಬಿಡ್ತಿದ್ರು. ಈ ಪ್ರಿಯವ್ರತನ ಕಥಾ ಹಾಗೆ. ಅವನು ಮದುವೆ ಆಗೋಲ್ಲ ಅಂತ ಹಠ ಅಂದರೆ ಹಠ. ಸ್ವಯಂಭೂಮನು ಬಂದು ಹೇಳಿದ ಪ್ರಿಯವ್ರತನಿಗೆ, ನೀನು ಮದುವೆಯಾಗಿ ಸಂಸಾರ ಮಾಡಿ ಮಕ್ಕಳನ್ನು ಮತ್ತೆ ರಾಜ್ಯಪಾಲನೆ ಮಾಡುವುದಕ್ಕೋಸ್ಕರ ಶಿಕ್ಷಣ ಕೊಟ್ಟು ಅರ್ಥಶಾಸ್ತ್ರ ಧರ್ಮಶಾಸ್ತ್ರಗಳನ್ನು ಪಾಠ ಹೇಳಿ, ಸ್ವಲ್ಪ ಧರ್ಮಶಾಸ್ತ್ರ ಸ್ವಲ್ಪ ಮೋಕ್ಷಶಾಸ್ತ್ರ, ಉಳಿದ ಹಾಗೆ ಅರ್ಥಶಾಸ್ತ್ರ ಕಾಮಶಾಸ್ತ್ರಗಳನ್ನು ಅವರಿಗೆ ಪಾಠ ಹೇಳಬೇಕು. ಹೀಗೆ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಅರ್ಥಕಾಮಗಳಿಗೆ ಮಹತ್ವವನ್ನು ಕೊಟ್ಟು ಮಕ್ಕಳನ್ನು ಸಾಕಬೇಕು. ಇಲ್ಲೇ ಹೋದರೆ ರಾಜ್ಯಭಾರ ಮಾಡುವುದು ಯಾರು, ಜಾಗ್ರತೆ ಅಂತ ಅಪ್ಪ ಉಪದೇಶ ಮಾಡಿದ. ಆದರೆ ಪ್ರಿಯವ್ರತನಿಗೆ ಮದುವೆ ಆಗುವುದಕ್ಕೆ ಇಷ್ಟ ಇಲ್ಲ. ಅವ ನಾರದರ ಶಿಷ್ಯ. ಈ ನಾರದರಿಗೆ ಒಂದು ಹಠ ಏನು ಅಂದರೆ ಯಾರು ಮದುವೆ ಆಗದೇ ಇದ್ದ ಹಾಗೆ ಮಾಡಬೇಕು ಅಂತ, ಕಲ್ಯಾಣ ಮಂಟಪಗಳಿಗೆಲ್ಲ ಬೀಗ ಹಾಕಬೇಕು ಅಂತ ಈ ನಾರದರು ಒಂದು ತೀರ್ಮಾನ ಮಾಡಿದ್ದಾರೆ. ಅವರು ಬಂದು ಪ್ರಿಯವ್ರತನನ್ನು ಶಿಷ್ಯನನ್ನಾಗಿಸಿ ಅವರಿಗೆ ಸಂಸಾರ ಅಂದರೆ ಅನರ್ಥ, ಮದುವೆ ಅಂದರೆ ಅದಕ್ಕೆ ಸಾವು ಅಂತ ಹೆಸರು ಅಂತ ಎಲ್ಲ ಉಪನಿಷದ್ ವಾಕ್ಯ ಕೊಟ್ಟು ಪಾಠ ಹೇಳೋದು ಇವರು. ಮನುಷ್ಯ ಹುಟ್ಟುವವ ಅಲ್ಲ, 4 ಬಾರಿ ಸಾಯ್ತಾನೆ ಮನುಷ್ಯ. ಯಾವಾಗ ಗೊತ್ತೋ, ಅಥ ಯತ್ಪಿತಾ ಯೋನ್ಯಾಂ ರೇತಸ್ಸಿಂಚತಿ ಸಪ್ರಥಮಂ ಪ್ರಿಯತೆ. ಯಾವಾಗ ತಂದೆಯಿಂದಾಗಿ ತಾಯಿಯ ಗರ್ಭಕ್ಕೆ ಇವ ಪ್ರವೇಶ ಮಾಡ್ತಾನೋ ಅಲ್ಲಿಗೆ ಸತ್ತ ಅಂತ ಅರ್ಥ. ಇದು ಒಂದು ಸಾವಂತೆ ಮೊದಲನೇದ್ದು. ಆಮೇಲೆ ಅಥ ಯಜ್ಜಾಯತೆ ತದ್ವಿತೀಯಂ ಮ್ರಿಯತೆ. ಆಮೇಲೆ ಹೊಟ್ಟೆಯಿಂದ ಹುಟ್ಟಿದನೋ 2ನೇ ಬಾರಿ ಸತ್ತ ಅಂತ ಅರ್ಥ. ಆಮೇಲೆ ಅಥ ಯದ್ದೀಕ್ಷತೆ ತತ್ತೃತೀಯಂ ಮ್ರಿಯತೆ. ಆಮೇಲೆ ಒಂದು ಮದುವೆ ಆದ್ನೋ 3ನೇ ಬಾರಿ ಸತ್ತ ಅಂತ ಅರ್ಥ. ಇದು ಜನಕ್ಕೆ ಚೂರಾದರೂ ಅರ್ಥ ಆಗ್ತದೆ, ಮೊದಲನೇದು 2 ಅರ್ಥ ಆಗಲ್ಲ. ಈ 3 ಆಯಿತು. ಆಮೇಲೆ ಕೊನೆಗೆ ಅಥಯನ್ ಮ್ರಿಯತೆ ತಚ್ಚತುರ್ಥಂ ಮ್ರಿಯತೆ. ಆಮೇಲೆ ಸತ್ತನು ಅಲ್ಲಿಗೆ 4ನೇ ಬಾರಿ ಸತ್ತ ಅಂತ ಅರ್ಥ. ಅದನ್ನ ಮನುಷ್ಯ ಅಂದಮೇಲೆ ಸಾಯುವುದೇ ಅವನ ಕೆಲಸ. ಆದ್ದರಿಂದ ಯಾವತ್ತಿಗೂ ಮದುವೆ ಆಗಬಾರ್ದು. ಹೀಗೆಲ್ಲ ಉಪದೇಶ ಮಾಡ್ತಾ ಕೂತಿದ್ದಾರೆ ನಾರದರು. ಈ ಪ್ರಿಯವ್ರತ ಅದಕ್ಕೆ ಪೂರ್ತಿ ಒಪ್ಪಿಕೊಂಡು ಬಿಟ್ಟಿದ್ದಾರೆ. ಕೊನೆಗೆ ಸ್ವಯಂಭೂಮನು ಏನು ಮಾಡಬೇಕು, ತನ್ನ ದೊಡ್ಡ ಮಗನೇ ಮದುವೆ ಆಗುವುದಿಲ್ಲ ಅಂತಾದರೆ ವಂಶವಿಸ್ತಾರ ಹೇಗಾಗುತ್ತೆ? ಕೊನೆಗೆ ಚತುರ್ಮುಖ ಬ್ರಹ್ಮನನ್ನೇ ಕರ್ಕೊಂಡು ಬರ್ತಾನೆ. ಇವರು ಹಿಮಾಲಯದ ಒಂದು ದ್ರೋಣಿಯಲ್ಲಿ ಕೂತುಕೊಂಡು ನಾರದರು ಪಾಠ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಚತುರ್ಮುಖ ಬ್ರಹ್ಮ ಬರ್ತಾನೆ, ಸ್ವಯಂಭೂಮನು ಬರ್ತಾನೆ. ಇಬ್ಬರು ಎದ್ದು ನಿಲ್ತಾರೆ ಅಂತಾರೆ, ನಾರದ ಪ್ರಿಯವ್ರತ ಇಬ್ಬರು ಕೂಡ. ಚತುರ್ಮುಖ ಬ್ರಹ್ಮ ಪ್ರಿಯವ್ರತನಿಗೆ ಉಪದೇಶ ಮಾಡ್ತಾರೆ. ಅಲ್ಲ, ಮದುವೆ ಆಗುವುದಿಲ್ಲ ಯಾಕೆ ನೀನು? ಮದುವೆ ಆದರೆ ಅದೊಂದು ದೊಡ್ಡ ಬಂಧನ, ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡ್ತೇನೆ. ಈ ಆತ್ಮವನ್ನು ಶರೀರದಿಂದ ಮೋಚನಗೊಳಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ನಿನಗೆ ಹೆದರಿಕೆ ಅಲ್ವಾ? ಸರಿ, ಮದುವೆ ಆಗದೆ ಏನು ಮಾಡ್ತೀಯ? ಕಾಡಿಗೆ ಹೋಗ್ತೀಯಾ? ಕಾಡಿಗೆ ಹೋದ ಮೇಲೆ ಅಲ್ಲಿ ಕೂತುಕೊಂಡು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋ ಸಂಸಾರ ಮಾಡಿಕೊಂಡಿದ್ದರೆ ನೀನು ಹೇಗೆ ಮೋಚನಗೊಳ್ಳುವುದಕ್ಕೆ ಸಾಧ್ಯ? ಅದೇ ಸಂಸಾರದಲ್ಲಿದ್ದು ಒಂದು ಪತ್ನಿ ಮಕ್ಕಳು ಅನ್ನೋ ಸಂಸಾರದಲ್ಲಿದ್ದು ಅವರಿಗೂ ಕೂಡ ನಿನ್ನಲ್ಲಿರತಕ್ಕಂತಹ ವೈರಾಗ್ಯದ ಭಾವವನ್ನು ಮೀಡಿಸಿಕೊಂಡು ಜ್ಞಾನ ಭಕ್ತಿಗಳೆಂಬಂತಹ ಸೋಪಾನದ ಮೇಲೆ ನೀನು ಸಂಸಾರವನ್ನು ಕಟ್ಟಿದಿ ಅಂತಾದರೆ ನೀನು ಮಾತ್ರ ಮೋಕ್ಷಕ್ಕೆ ಹೋಗುವುದಲ್ಲಪ್ಪ, ಅವರನ್ನು ಕರ್ಕೊಂಡು ಹೋಗ್ಬೋದು. ಗೃಹಸ್ಥೋಪಿ ವಿಮುಚ್ಯತೆ, ಗೃಹಸ್ಥನಿಗೂ ಮೋಕ್ಷದ ಮಾರ್ಗ ಇದೆ. ಗೃಹಾಶ್ರಮ ಕಿಂ ಕಿಂ ಕರೋತಿ ಅವಧ್ಯಂ ಅಂತ ಹೇಳ್ತಾನೆ ಚತುರ್ಮುಖ ಬ್ರಹ್ಮ. ಎಂತಹ ವ್ಯಕ್ತಿ ಅವನು? ಆತ್ಮರತೇ ಬುಧಸ್ಯ ಜಿತೇಂದ್ರಿಯಸ್ಯಾತ್ಮರತೇ ಬುಧಸ್ಯ ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ. ಅವರಿಗೆ ಗೃಹಾಶ್ರಮದಿಂದ ತೊಂದರೆ ಏನು? ನಾವು ನಮ್ಮ ಇಂದ್ರಿಯದ ನಿಗ್ರಹ ಇರಬೇಕು, ಭಗವಂತನ ಮೇಲೆ ಆಸಕ್ತಿ ಇರಬೇಕು, ತತ್ವಜ್ಞಾನ ಇರಬೇಕು. ಇಷ್ಟು ಇದ್ದಾಗ ಗೃಹಸ್ಥಾಶ್ರಮದಲ್ಲಿ ತೊಂದರೆ ಏನಿದೆ? ನೀನು ಗೃಹಸ್ಥಾಶ್ರಮಿಯಾಗಿ ಸಾಧನೆ ಮಾಡಬೇಕಾದಂತಹ ವ್ಯಕ್ತಿ. ಸನ್ಯಾಸಿಯಾಗಿ ಸಾಧನೆ ಮಾಡುವವರ ಹತ್ರ ಹೋಗಿ ಗೃಹಾಶ್ರಮಕ್ಕೆ ಬರುವ ಹಾಗೆ ಹೇಳಬಾರ್ದು. ಯಾರು ಗೃಹಾಶ್ರಮದಲ್ಲಿ ಸಾಧನೆ ಮಾಡಬೇಕೋ ಅವರನ್ನು ಸನ್ಯಾಸಿ ಆಗಲಿಕ್ಕೆ ಬಿಡಬಾರ್ದು. ಇದು ಕ್ರಮ ಅಂತ ಚತುರ್ಮುಖ ಹೇಳ್ತಾನೆ. ಕೆಲವರು ಕರ್ಮಯೋಗಿಗಳು ಅಂತಿರ್ತಾರೆ, ಕೆಲವರು ಜ್ಞಾನಯೋಗಿಗಳು ಅಂತಿರ್ತಾರೆ. ನಾನು ನನ್ನ ಮಕ್ಕಳೇ 4 ಜನ ಹುಟ್ಟಿದ್ರು, ಸನಕ ಸನಂದನ ಸನಾತನ ಸನತ್ಸುಜಾತ ಸನತ್ ಕುಮಾರರು ಹುಟ್ಟಿದರು, ಹುಟ್ಟಿದವರ ಹತ್ರ ಮದುವೆ ಆಗಿ ನಾನು ಹೇಳಲಿಲ್ಲ.
ಅವ್ರು ಹೇಳಿದರು ಮದುವೆ ಆಗೋಲ್ಲ, ಯಜ್ಞೋಪವೀತ ಬೇಡ, ಜುಟ್ಟು ಬೇಡ ಅಂತ ಹೇಳಿದರು. ಬೇಡ, ದಂಡ ಹಿಡ್ಕೊಂಡು ಹೊರಡ್ರಿ ಅಂತ ಕಳಿಸಿದೆ ನಾನು. ಯಾರು ಸನ್ಯಾಸಿಗಳಾಗಿರಬೇಕೋ ಅಂಥವರು ಗೃಹಸ್ಥರಾದರೆ ಲೋಕಕ್ಕೆ ಸಮಸ್ಯೆ. ಯಾರು ಗೃಹಸ್ಥರಾಗಬೇಕೋ ಅವರು ಸನ್ಯಾಸಿಗಳಾಗಿ ಕೂತರೂ ಲೋಕಕ್ಕೆ ಸಮಸ್ಯೆ. ನೀನು ಕರ್ಮಯೋಗಿಯಪ್ಪ, ನೀನು ಗೃಹಸ್ಥನಾಗಿ ಸಾಧನೆ ಮಾಡಬೇಕು. ಜನಕಾದಿಗಳು ಹೇಗೋ ಹಾಗೆ. ಆದ್ದರಿಂದ ನೀನು ಮದುವೆ ಆಗಿ ಸಂಸಾರ ಮಾಡಿ ಅವರಿಗೂ ಮೋಕ್ಷದ ಮಾರ್ಗವನ್ನು ತೋರಿಸು. ಇಷ್ಟು ಚತುರ್ಮುಖ ಹೇಳಿ ಹೊರಟ ಮೇಲೆ ಈ ಪ್ರಿಯವ್ರತ ಒಂದು ಮದುವೆ ಆದಂತಲ್ಲ, 2 ಮದುವೆ ಆದ. 2 ಮದುವೆಯಾಗಿ ಮೊದಲ ಪತ್ನಿಯಲ್ಲಿ 10 ಜನ ಮಕ್ಕಳು, ಎರಡನೇ ಪತ್ನಿಯಲ್ಲಿ 3 ಜನ ಮಕ್ಕಳು. ಆ 3 ಜನ ಮಕ್ಕಳು ಅಸಾಮಾನ್ಯರು. ಮುಂದಿನ 3 ಮನ್ವಂತರದ ಅಧಿಪತಿಗಳು. ಉತ್ತಮ, ರೈವತ, ತಾಪಸ ಅನ್ನುವ 3 ಮಕ್ಕಳು ಪ್ರಿಯವ್ರತನಿಗೆ ಆವಿರ್ಭವಿಸಿದರು. ಹೀಗೆ ಪ್ರಿಯವ್ರತನ ಮಗ, ದೊಡ್ಡ ಮಗ ಆಗ್ನಿಧ್ರ. ಈ ಆಗ್ನಿಧ್ರ ಅವನು ಜಂಬೂದ್ವೀಪದ ಅಧಿಪತಿ. ಆಗ್ನಿಧ್ರ ರಾಜ. ಅವನು ಕೂಡ ಮದುವೆ ಬೇಡ ಅಂತ ಕಾಡಿಗೆ ಹೋದ. ನೋಡಿ, ಇವನು ಹಿಮಾಲಯಕ್ಕೆ ಹೋದ ಮದುವೆ ಬೇಡ ಅಂತ, ಇವನ ಮಗ ಕಾಡಿಗೆ ಹೋದ. ಕಾಡಲ್ಲಿ ತಪಸ್ಸು ಮಾಡುವುದಕ್ಕೆ ಶುರು ಮಾಡಿದ. ಚತುರ್ಮುಖ ಬ್ರಹ್ಮ ತೀರ್ಮಾನಿಸಿದೆ, ಇವನಿಗೂ ಮದುವೆ ಮಾಡಬೇಕು. ನನ್ನ ಮಗ ನಾರದ ಮದುವೆ ಆಗಬಾರ್ದು ಅಂತ ಪ್ರಯತ್ನಿಸಿದೆ. ನಾನಲ್ಲೋ ಹಣೆಯಲ್ಲಿ ಬರೆದವ, ಇವನಿಗೂ ಒಂದು ಕಟ್ಟಿಬಿಡಬೇಕು ಅಂತ ಚತುರ್ಮುಖ ತೀರ್ಮಾನಿಸಿದ. ತನ್ನ ಸತ್ಯಲೋಕದ ಅಪ್ಸರಸಿ ಅನಿಸಿದಂತಹ ಪೂರ್ವಚಿತ್ತಿ ಅನ್ನುವ ಅಪ್ಸರ ಸ್ತ್ರೀಯನ್ನು ಕಳಿಸ್ತಾನೆ ಇವ ತಪಸ್ಸು ಮಾಡುವಲ್ಲಿ. ಆಕೆಯನ್ನು ನೋಡಿದ ಮೇಲೆ ಇವನಿಗೆ ಮದುವೆ ಆಗಲೇಬೇಕು ಅಂತ ಅನಿಸಿತು. ಅದು ಕೂಡ ಅವಳನ್ನೇ ಮದುವೆ ಆಗುವುದು ಅಂತ. ಕೊನೆಗೆ ಮದುವೆ ಆಯಿತು. ಮದುವೆ ಆಗಿ ಅದರಲ್ಲಿ 9 ಜನ ಮಕ್ಕಳು. ಈ 9 ಜನ ಮಕ್ಕಳಲ್ಲಿ ಮೊದಲನೆಯವನಿಗೆ ನಾಭಿ ಅಂತ ಹೆಸರು. ಇವನು ಜಂಬೂದ್ವೀಪದಲ್ಲಿ ಅಧಿಪತಿ. ಅವನು ಕೂಡ ನಾಭಿರಾಜ. ಅವನು ಜಂಬೂದ್ವೀಪದಲ್ಲಿ ಕೆಳಗೆ ಇರುವ, ಇವತ್ತು ಭಾರತ ವರ್ಷ ಅಂತ ಯಾವುದನ್ನು ಕರಿತೇವೋ ಆ ಪ್ರದೇಶಕ್ಕೆ ಅಧಿಪತಿ. ಇದೇಕೆಂದರೆ ಇಡೀ ಪೃಥಿವಿ, ಆ ಪೃಥಿವಿಯಲ್ಲಿ ಒಟ್ಟು 7 ದ್ವೀಪಗಳು. ಅದರ ಮಧ್ಯದಲ್ಲಿರತಕ್ಕಂತಹ ದ್ವೀಪ ಜಂಬೂದ್ವೀಪ. ಆ ಜಂಬೂದ್ವೀಪದಲ್ಲಿ ಆಗ್ನೇಧ್ರ ಅಧಿಪತಿಯಾಗಿದ್ದ. ಆ ಜಂಬೂದ್ವೀಪದಲ್ಲಿ 9 ಭಾಗ ಇದೆ. ಕೆಳಗಿನ ಭಾಗ ಅದು ಭಾರತ ವರ್ಷ ಅಂತ ಇವತ್ತು ಕರೆಸಿಕೊಂಡಿದೆ. ಅವತ್ತು ಅದಕ್ಕೆ ಅಂಜನಾಭ ಅಂತ ಹೆಸರಿತ್ತು. ಅದರಲ್ಲಿ ನಾಭಿ ತಾನು ರಾಜನಾಗಿದ್ದಾನೆ. ನಾಭಿ ತಾನು ಮದುವೆಯಾಗ್ತಾನೆ. ಮದುವೆಯಾಗಿ ತನಗೆ ಒಳ್ಳೆಯ ಮಗ ಹುಟ್ಟಬೇಕು ಅಂತ ಯಜ್ಞ ಮಾಡ್ತಾನೆ. ಆ ಯಜ್ಞದಲ್ಲಿ ಸಾಕ್ಷಾತ್ ಭಗವಂತ ಪ್ರತ್ಯಕ್ಷನಾದ. ಈ ಋಷಿಗಳೆಲ್ಲ, ಪುರೋಹಿತರೆಲ್ಲ ಭಗವಂತನ ಹತ್ರ ಪ್ರಾರ್ಥನೆ ಸಲ್ಲಿಸಿದರು. ಭಗವಂತ, ಎಷ್ಟು ದೊಡ್ಡ ಯಜ್ಞ ಮಾಡ್ತಾ ಇದ್ದಾನೆ ನಮ್ಮ ನಾಭಿರಾಜ, ದೊಡ್ಡ ಜ್ಞಾನಿ. ಆದರೆ ಒಂದು ಮಾತ್ರ ಎಡವಟ್ಟು ಮಾಡಿದ್ದಾನೆ. ಏನಂದರೆ, ನಿನ್ನಂತಹ ಮಗ ಹುಟ್ಟಬೇಕು ಅಂತ ಈ ಯಾಗ ಮಾಡ್ತಾ ಇದ್ದಾನೆ. ಇದು ನಿನಗೆ ಅವಮಾನ ಮಾಡಿದ ಹಾಗೆ. ಯಾಕಂದರೆ ಅವನಿಗೆ ಏನು ಬೇಕು ಅಂತ ನಿನಗೆ ಗೊತ್ತಿಲ್ಲ ಅಂತ ಅವ ಅಂದುಕೊಂಡಿದ್ದಾನೆ. ನೀನು ಪ್ರೀತನಾಗು ಅಂತ ಯಾಗ ಮಾಡಬೇಕೇ ಹೊರತು ಮಕ್ಕಳು ಬೇಕು ಅಂತ ಯಾಗ ಮಾಡುವುದಾ? ಇವ ಸಕಾಮ ಯಾಗ ಮಾಡ್ತಾ ಇದ್ದಾನೆ. ತದೇತದ್ದೇವಹೇಳನಂ. ಇದಕ್ಕೆ ಭಗವಂತ ಹೇಳ್ತಾನೆ, ಒಳ್ಳೆಯ ವಿಷಯ ಹೇಳಿದಿರಿ, ಆದರೆ ಒಂದು ಸಮಸ್ಯೆಯನ್ನು ಏರ್ಪಡಿಸಿದ್ದೀರಿ. ಏನಂದರೆ, ನನ್ನಂತಹ ಮಗ ಬೇಕು ಇವನಿಗೆ ಅಂತ ನಿಮ್ಮ ಬಾಯಿಯಲ್ಲಿ ಬಂತು. ಅಕಸ್ಮಾತ್ ಅವನೇ ಕೇಳಿದ್ದಿದ್ರೆ ನಾನು ಆಗೋಲ್ಲ ಅಂತ ಹೇಳ್ಬೋದಿತ್ತು. ಆದರೆ ನೀವು ಬ್ರಹ್ಮವಾದೋ ನಮೃಷಾ ಭವಿತುಮರ್ಹತಿ ಮಮೈವ ಹಿ ಮುಖಂ ಯದ್ವಿಜ ದೇವಕುಲಂ. ಈ ಪಂಚಮ ಸ್ಕಂದ ಗದ್ಯ ಸ್ವರೂಪದಲ್ಲಿರತಕ್ಕಂಥ ಭಾಗಗಳು. ಮಮೈವ ಹಿ ಮುಖಂ ಯದ್ವಿಜ ದೇವಕುಲಂ. ವಿಪ್ರ ಅಂದರೆ ನನ್ನ ಬಾಯಿಯಲ್ಲವೇ, ಅವರು ಆಡಿದಂತಹ ಮಾತು ಸುಳ್ಳಾಗಬಾರ್ದಲ್ಲ. ಆದ್ದರಿಂದ ನನ್ನಂತಹ ಮಗ ಬೇಕು ಅಂತ ಹೇಳಿದರೆ ಏನು ಮಾಡುವುದು ಹೇಳಿ? ಒಂದು ಸಮಸ್ಯೆ ಆಯಿತು. ಯಾಕಂದರೆ ನನ್ನಂಥವರು ಪ್ರಪಂಚದಲ್ಲಿ ಯಾರೂ ಇಲ್ಲ, ನನಗೆ ಸದೃಶವಾದದ್ದಿಲ್ಲ. ಆದ್ದರಿಂದ ನಿಮ್ಮ ಮಾತು ಸತ್ಯ ಆಗಬೇಕು ಅಂತಾದರೆ ನನಗೆ ನಾನೇ ಸದೃಶ. ಅಹಮೇವ ಮಮ ಅಭಿರೂಪ. ನನಗೆ ನಾನೇ ಸದೃಶ, ಆದ್ದರಿಂದ ನಾನೇ ಮಗನಾಗಿ ಹುಡ್ತೇನೆ ನಿಮ್ಮ ಮಾತನ್ನು ಸತ್ಯವಾಗಿಸುವುದಕ್ಕೋಸ್ಕರ. ಹೀಗೆ ನಾಭಿರಾಜನಿಗೆ ಮೇರುದೇವಿಯಲ್ಲಿ ಸಾಕ್ಷಾತ್ ಭಗವಂತ ಋಷಭ ಅನ್ನುವ ನಾಮದಿಂದ ಅವತರಿಸಿದ. ಋಷಭನಿಗೆ ಜಯಂತೀ ದೇವಿಯಲ್ಲಿ 100 ಜನ ಮಕ್ಕಳು. ಅವರಲ್ಲಿ ಮೊದಲನೆಯವ ಭರತ. ಇವನೇ ಮುಂದಕ್ಕೆ ಜಡಭರತ ಅಂತ ಪ್ರಸಿದ್ಧನಾದಂತಹ ವ್ಯಕ್ತಿ. ತಾನು ಚಕ್ರವರ್ತಿಯಾಗಿದ್ದಾಗ ಈ ದೇಶವನ್ನು ಆಳ್ವಿಕೆ ಮಾಡಿ ಅವತ್ತಿನ ತನಕ ನಾಭಿವರ್ಷ ಅಥವಾ ಅಂಜನಾಭ ಅಂತ ಹೆಸರಿದ್ದ ಈ ದೇಶಕ್ಕೆ ಭಾರತ ವರ್ಷ ಅಂತ ಹೆಸರು ತಂದುಕೊಟ್ಟಂತಹ ವ್ಯಕ್ತಿ ಭರತ ರಾಜ. ನಾಭಿಯ ನಂತರ ಭರತ ಚಕ್ರವರ್ತಿ ಆಗ್ತಾನೆ. ಋಷಭದೇವನ ನಂತರ ಭರತ ಚಕ್ರವರ್ತಿ ಆದ. ಋಷಭದೇವ ತಾನು ವಾನಪ್ರಸ್ಥಕ್ಕೆ ಹೊರಡುವ ಹೊತ್ತಿಗೆ ತನ್ನ 100 ಜನ ಮಕ್ಕಳನ್ನು ಕುಳ್ಳಿರಿಸಿಕೊಂಡು ಒಂದು ಉಪನ್ಯಾಸ ಮಾಡ್ತಾನೆ. ಇದೆಲ್ಲ ಅನುಕೂಲ. ಹಿಂದಿನ ಕಾಲದಲ್ಲಿ ಉಪನ್ಯಾಸಕ್ಕೆ ಕಷ್ಟ ಇರಲಿಲ್ಲ.
ಈಗೆಲ್ಲ ಆಗಬೇಕಾದ್ರೆ ಜನ ಸೇರ್ತಾರೋ ಇಲ್ಲೋ ಏನೋ ಕಥೆ ಅಂತ ಎಲ್ಲ ಹೆದರಿಕೆ. ಆಗಿಲ್ಲ, ಮಕ್ಕಳನ್ನು ಕೂಡಿಸಿದರೆ ಸಾಕಾಗ್ತದೆ, ಜನ ಬೇಕಾಗಿಲ್ಲ. ಇವರಿಗೆ 100 ಜನ ಮಕ್ಕಳು, 100 ಜನರನ್ನು ಕೂಡಿಸಿಕೊಂಡು ಒಂದು ಉಪನ್ಯಾಸ. ಅದಕ್ಕೆ ಋಷಭ ಗೀತೆ ಅಂತ ಹೆಸರು. ಋಷಭ ಹಾಡಿದ ಗೀತೆ, ಭಗವದ್ಗೀತೆಯ ಹಾಗೆ ಅತ್ಯಂತ ಸುಂದರವಾದ ಉಪದೇಶದ ಮಾತುಗಳು. ಅದರ ಆಳಕ್ಕೆ ನಾವು ಹೋಗುವುದು ಬೇಡ. ಒಳಗೆ ಹೋದರೆ ಚಕ್ರವ್ಯೂಹದ ಹಾಗೆ ಹೊರಗೆ ಬರಲಿಕ್ಕೆ ಆಗೋಲ್ಲ, ಅಷ್ಟು ಸುಂದರವಾದ ಉಪದೇಶವಾಣಿ. ಋಷಭ ತನ್ನ ಮಕ್ಕಳಿಗೆ ಲೋಕಕ್ಷೇಮಕರವಾಗಿ ರಾಜ್ಯವಾಳುವುದು ಹೇಗೆ, ಆತ್ಮಕ್ಷೇಮಕ್ಕೋಸ್ಕರ ನಾವು ಸಾಧಿಸಬೇಕಾದದ್ದೇನು, ಇನ್ನೊಬ್ಬರಿಗೆ ನನ್ನಿಂದ ಏನು ಸಿಗಬೇಕು, ನಾವು ನಮಗೋಸ್ಕರ ಏನು ಮಾಡಿಕೊಳ್ಳಬೇಕು ಅನ್ನುವುದರ ಬಹಳ ಸುಂದರವಾದ ನಿರೂಪಣೆಯನ್ನು ಮಾಡಿದ. ಬರೀ ಮಕ್ಕಳು ಸೇರಲಿಲ್ಲ, ಊರಿಗೆ ಊರೇ ಸೇರಿತ್ತು. ಎಲ್ಲ ಉಪನ್ಯಾಸ ಮುಗಿಸುವ ಹೊತ್ತಿಗೆ ಇವ ಮೇಲಿದ್ದ ಬಟ್ಟೆ ಬಿಸಾಡಿದ, ತಲೆಯ ಮೇಲಿದ್ದ ಕಿರೀಟ ಬಿಸಾಡಿದ, ತಲೆ ಕೂದಲನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿಕೊಂಡ, ಯಜ್ಞೋಪವೀತ ಬಿಸಾಡಿದ, ಎಲ್ಲ ಕೆಳಗಿದ್ದ ಬಟ್ಟೆಯನ್ನು ಬಿಸಾಡಿ ಏನೋ ಹಾಗೆ ಹೀಗೆ ಏನೋ ಒಂದು ಕುಣಿದಾಡಿಕೊಂಡು ಹೊರಟೇ ಬಿಟ್ಟ. ಅವಧೂತನಾಗಿ ಹೊರಟ. ಮೇಲೆ ಮಲಗಳನ್ನೆಲ್ಲ ಧಾರಣೆ ಮಾಡಿಕೊಂಡು, ಎಲ್ಲಂದರಲ್ಲೇ ಅಲ್ಲಿ ಸಿಕ್ಕಿದ್ದನ್ನು ತಿಂದುಕೊಂಡು, ಏನೇನನ್ನೋ ತಿಂದುಕೊಂಡು, ತನ್ನ ಮೇಲೆ ತನ್ನ ಹೊಲಸುಗಳನ್ನೇ ಹಾಕಿಕೊಂಡು ಓಡಾಡುವುದಕ್ಕೆ ಶುರು ಮಾಡಿದ ಋಷಭ. ಹಾಗೇ ಓಡಾಡಿಕೊಂಡು ನಮ್ಮ ಕರ್ನಾಟಕ ದೇಶಕ್ಕೂ ಬಂದ ಅಂತ ಭಾಗವತ ಹೇಳುತ್ತೆ. ದಕ್ಷಿಣ ಕರ್ನಾಟಕಾನ್ ಕೊಂಕಣಾತ್ ಅಭಿಸರನ್. ಹೀಗೆ ದಕ್ಷಿಣ ಕರ್ನಾಟಕದ ಕನೆಗೆ, ಅದರಿಂದ ಕರ್ನಾಟಕ ದೇವರಾಜ ಅರಸರು ಹೆಸರು ಕೊಟ್ಟದ್ದು ಅಂತ ತೀರ್ಮಾನ ಮಾಡಬೇಡಿ. ಭಾಗವತದಲ್ಲಿ ಅಲ್ಲಲ್ಲಿ ಕರ್ನಾಟಕ ಅನ್ನೋ ಹೆಸರಿದೆ. ಅದರಿಂದ 1970 ದೇಶ ಕರ್ನಾಟಕ ಆದದ್ದು. ಆಚಾರ್ಯರು ಭಾಗವತದಲ್ಲಿ ಸುಮ್ಮನೆ ಕರ್ನಾಟಕ ಶಬ್ದ ಹಾಕಿದ್ದಾರೆ ಅಂತ ಯಾರು ಅಂದ್ಕೊಳ್ಬೇಡಿ. ಭಕ್ತಿದೇವಿ ಹೇಳ್ತಾಳೆ, ಎಲ್ಲಿ ಹುಟ್ಟಿದೆ ನಾನು, ಉತ್ಪನ್ನ ದ್ರಾವಿಡೇ ಸಾಹಂ ವೃದ್ಧಿಂ ಕರ್ನಾಟಕೇ ಗತಾ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂ ಗತ ಅಂತ. ನಾನು ಕರ್ನಾಟಕದಲ್ಲಿ ಚೆನ್ನಾಗಿ ಬೆಳೆದವಳು ಅಂತ ಭಕ್ತಿ ಹೇಳಿಕೊಳ್ತಾಳೆ. ಅಂತಹ ಕರ್ನಾಟಕಕ್ಕೆ ಬಂದು, ಕರ್ನಾಟಕದಲ್ಲಿರತಕ್ಕಂತಹ ಕೊಲ್ಲೂರು ಪ್ರಾಂತಕ್ಕೆ ಬಂದು, ಕೊಲ್ಲೂರು ಪ್ರಾಂತದಲ್ಲಿರುವ ಕಾಡ್ಗಿಚ್ಚಿನ ಒಳಗೆ ಪ್ರವೇಶ ಮಾಡಿ ಈ ಋಷಭದೇವ ತಾನು ಬೆಂಕಿಯ ಜೊತೆಗೆ ಸೇರಿಕೊಂಡು ಕಾಡೆಲ್ಲ ಸುಟ್ಟು ಹಾಕಿದ. ಆದರೆ ಋಷಭ ಕರ್ನಾಟಕಕ್ಕೆ ಬಂದಾಗ ಇಲ್ಲಿದ್ದ ಜನಕ್ಕೆ ಒಂದು ಖುಷಿ ಆಯ್ತಂತೆ. ಏನು ಎಲ್ಲ ಮೂಗಿನಲ್ಲಿ ಸುರಿತಾ ಇದ್ರೂ ತೊಂದರೆ ಇಲ್ಲ, ಅದನ್ನೇ ನೆಕ್ಕಿಕೊಂಡಿರೋದು. ತಲೆಗೂದಲು ಅದನ್ನು ಸುಮ್ಮನೆ ಹೀಗೆ ತೆಗೆದು ಕೇಶೋಲ್ಲುಂಚನಂ ಪರಮ ಸುಖಂತ ತಲೆಗೂದಲ ಒಳಗೆ ಒಂದು ಸಾಯನ್ನ ಬಾಯಿಗೆ ಹಾಕೊಂಡು ತಿನ್ನುವುದು ಎಲ್ಲ ಚೆನ್ನಾಗಿದೆ ಧರ್ಮ ಅಂತ ಹೇಳಿ ಹೊಸ ಧರ್ಮ ಪ್ರಾರಂಭ ಮಾಡಿಬಿಟ್ರಂತೆ ಈ ಊರಿನವರು. ಹೀಗೊಂದು ಅವೈದಿಕ ಧರ್ಮಕ್ಕೆ, ಹೇಗೆ ಬೌದ್ಧಾವತಾರದಲ್ಲಿ ಒಂದು ಅವೈದಿಕ ಧರ್ಮಕ್ಕೆ ಬುದ್ಧ ತಾನು ಕಾರಣನಾದನು, ಹಾಗೆ ಈ ಋಷಭದೇವ ತೀರ್ಥಂಕರ ಅಂತ ಕರೆಸಿಕೊಂಡು ಒಂದು ಅವೈದಿಕ ಧರ್ಮಕ್ಕೆ ಇಲ್ಲಿ ಕಾರಣನಾಗಿದ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಅಲ್ಲಿಂದ ಋಷಭನ ಮಗನಾದ ಭರತ ರಾಜ್ಯವನ್ನು ಆಳುವುದಕ್ಕೆ ಪ್ರಾರಂಭಿಸಿದ. ಆ ಭಗವಂತನ ಭರತರಾಜನ ಪುಣ್ಯಚರ್ಯೆಯ ಜೊತೆಗೆ ಭಗವಂತ ನರಸಿಂಹನಾಗಿ ಅವತರಿಸಿದ ಕಥೆಯನ್ನು ಮತ್ತೆ ನಾಳೆ ಹರಿದಿನದ ಶುಭ ಮುಹೂರ್ತದಲ್ಲಿ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.